हरे कृष्ण। हरे कृष्ण माताजी। हरे कृष्ण। श्री दामोदराष्टक। नमामीश्वरं सच्चिदानन्दरूपं लसत्कुण्डलं गोकुले भ्राजमानं यशोदाभियोलोक लाद्धावमानं परामृष्टमत्यन्ततो धृत्य गोप्या रुदन्तं नेत्रयुग्मं मृजन्तं कराम्भोजयुग्मेन सातङ्कनेत्रं मुहुश्वासकम्पा त्रिरेखाङ्ककण्ठा स्थितग्रैवं दामोदरं भक्तिबद्धम् इति दृक्स्वलीलाभिरानन्दकुण्डे स्वघोषं निमज्जन्तम् आख्यापयन्तं तदीयेषितज्ञेषु भक्तैर्जितत्वं पुनः प्रेमतस्तं शतावृत्तिवन्दे वरं देवमोक्षं न मोक्षावधिं वा न चान्यं वृणेऽहं वरेशादपीह इदं ते वपुर्नाथ गोपालबालं सदा मे मनस्या विरास्तां किमन्यैः इदं ते मुकाम्बोजम् अत्यन्तनीलैर्वृतं कुन्तलैः स्निग्धरक्तैश्च गोप्या मुहुश्चुम्बितं बिम्ब रक्ताधरं मे मनस्या विरास्ताम् अलं लक्षलाभैः नमो देव दामोदरा अनन्तविष्णो प्रसीद प्रभो दुःखजालब्धिमग्नं कृपादृष्टिवृष्ट्या अतिदीनं बतानु गृहाणेश मामज्ञमे द्रक्षिदृश्यः कुबेरात्मजौ बद्ध मूर्त्यैव यद्वत् त्वया मोचितौ भक्तिभाजौ कृतौ च तथा प्रेमभक्तिं स्वकामे प्रयच्छ न मोक्षे ग्रहो मेस्ति दामोदरेह नमस्तेऽस्तु धाम्ने स्फुरदीप्तिदाम्ने त्वदीयोदरायात विश्वस्य धाम्ने नमो राधिकायै त्वदीय प्रियायै नमो अनन्तलीलाय देवाय तुभ्यं नमामीश्वरं सच्चिदानन्दरूपं लसत्कुण्डलं गोकुले भ्राजमानम्। श्री दामोदर अष्टकम की जय। श्री दामोदर भगवान की जय। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम् वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं
श्रीराधा कृष्णपादान् सहगणललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधाकान्ता नमोऽस्तु ते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे हरे श्री श्री राधा गोविंद की जय श्री श्री गौरनिताय की जय ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಶ್ರೀ ರಾಧಾ ಹರೇ ಕೃಷ್ಣ ಮಾತಾಜಿ. ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ಸ್ವಾಗತ ತಮ್ಮೆಲ್ಲರಿಗೂ. ಇವತ್ತು ಭಕ್ತಿರಸಾಮೃತ ಸಿಂಧು ಅಧ್ಯಾಯ 7 ಇದನ್ನು ನಾವು ನೋಡಲಿದ್ದೇವೆ. ಈ ಅಧ್ಯಾಯದ ಹೆಸರು ಭಕ್ತಿ ತತ್ವಗಳಿಗೆ ಪ್ರಮಾಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದರೂ ಓದ್ಬಹುದು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದ್ತಾ ಇದ್ದೀನಿ. ಒಬ್ಬರ ಆಶ್ರಯ ಪಡೆಯುವುದು. ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 3ನೇ ಅಧ್ಯಾಯ ಶ್ಲೋಕ 21. ಪ್ರಬುದ್ಧನು ಮಹಾರಾಜ ನೇಮಿಯನ್ನುದ್ದೇಶಿಸಿ, ಪ್ರಿಯ ದೊರೆಯೇ, ಐಹಿಕ ಜಗತ್ತಿನಲ್ಲಿ ಯಾವ ಸುಖವೂ ಇಲ್ಲವೆಂಬುದನ್ನು ಚೆನ್ನಾಗಿ ತಿಳಿದುಕೋ. ಇಲ್ಲಿ ಸುಖವಿದೆ ಎಂದು ಭಾವಿಸುವುದೇ ತಪ್ಪು. ಏಕೆಂದರೆ ಈ ಜಗತ್ತು ನೋವು ಯಾತನೆಗಳಿಂದ ತುಂಬಿ ಹೋಗಿದೆ, ಇಲ್ಲದೆ ಬೇರೊಂದಿಲ್ಲ. ನಿಜವಾದ ಸುಖವನ್ನು ಪಡೆಯಲು ವಾಸ್ತವವಾಗಿಯೂ ಅಪೇಕ್ಷೆಯುಳ್ಳಾತನು ಸದ್ಗುರುಗಳೊಬ್ಬರನ್ನು ಆರಿಸಿ ಅವರಿಂದ ದೀಕ್ಷೆ ಪಡೆಯುವ ಮೂಲಕ ಅವರನ್ನಾಶ್ರಯಿಸಬೇಕು. ಸದ್ಗುರುವಿನ ಅರ್ಹತೆಗಳು ಯಾವುದೆಂದರೆ, ಅವರು ಧರ್ಮಗ್ರಂಥಗಳ ನಿರ್ಣಯಗಳನ್ನು ಚರ್ಚಿಸಿ ಹಾಗೂ ಚಿಂತನೆಗಳ ಮೂಲಕ ಸಾತ್ಕಾರಿಸಿಕೊಂಡಿರಬೇಕು ಮತ್ತು ಅವರ ಅಂತಹ ನಿರ್ಣಯಗಳನ್ನು ಇತರರಿಗೆ ಮನದಟ್ಟು ಮಾಡಿಕೊಡಬೇಕು. ಎಲ್ಲ ಲೌಕಿಕ ಪರಿಗಣನೆಗಳನ್ನು ಬದಿಗಿಟ್ಟು ದೈವೋತ್ತಮ ಪುರುಷನ ಆಶ್ರಯ ಪಡೆದ ಅಂತಹ ಮಹನೀಯರು ಸದ್ಗುರುಗಳೆಂದು ಅರ್ಥ ಮಾಡಿಕೊಳ್ಳಬೇಕು. ಆಧ್ಯಾತ್ಮಿಕ ಆನಂದದ ನೆಲೆಗೆ ತನ್ನನ್ನು ಎತ್ತರಿಸಿಕೊಳ್ಳಬೇಕೆಂಬುದು ಬದುಕಿನ ಧ್ಯೇಯವಾಗುಳ್ಳ ಪ್ರತಿಯೊಬ್ಬನು ಅಂತಹ ಸದ್ಗುರು ಒಬ್ಬರನ್ನು ಹುಡುಕಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಹೇಳಿದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಸದ್ಗುರುಗಳನ್ನು ನಾವು ಯಾಕೆ ಗುರುವಿನ ಆಶ್ರಯವನ್ನು ನಾವು ಪಡೆದುಕೊಳ್ಳಬೇಕು ಈ ವಿಚಾರವಾಗಿ ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಪ್ರಮಾಣಗಳನ್ನು ಕೊಡ್ತಾ ಇದ್ದಾರೆ. ಶಾಸ್ತ್ರ ಪ್ರಮಾಣ ಅಂದರೆ ಭಾಗವತದ 11ನೇ ಸ್ಕಂದದಲ್ಲಿ ಬರ್ತಕ್ಕಂತಹ 3ನೇ ಅಧ್ಯಾಯ ಶ್ಲೋಕ 21. ಇದರಲ್ಲಿ ಪ್ರಬುದ್ಧ ಮಹಾರಾಜ, ಪ್ರಬುದ್ಧ ಅಂದರೆ ನವ ಯೋಗೇಂದ್ರರಲ್ಲಿ ಒಬ್ಬನು. ಆ ಪ್ರಬುದ್ಧ ಮಹಾರಾಜ ನಿಮಿ ಮಹಾರಾಜನನ್ನು ಉದ್ದೇಶಿಸಿ ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ಈ ಐಹಿಕ ಜಗತ್ತಿನಲ್ಲಿ ಸುಖ ಇಲ್ಲ. ಆ ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸುಹು ಶ್ರೇಯ ಉತ್ತಮ ಶಾಬ್ದೆ ಪರೇ ಚ ನಿಷ್ಣಾತಂ ಬ್ರಾಹ್ಮಣಿ ಉಪಶ್ರಯಾಶ್ರಯಂ. ಇಲ್ಲಿ ತಸ್ಮಾತ್ ಅಂದ್ರೆ ಆದುದರಿಂದ. ಏನದು ಆದುದರಿಂದ ಅಂತ ನೋಡೋಣ. ಇಲ್ಲಿ
ಈ ಭೌತಿಕ ಜಗತ್ತಿನಲ್ಲಿ ಸುಖ ಇಲ್ಲ, ಯಾವ ಸುಖವೂ ಇಲ್ಲ. ಹರೇ ಕೃಷ್ಣ. ಈ ಭೌತಿಕ ಪ್ರಪಂಚ ದುಃಖಾಲಯ, ದುಃಖಾಲಯಂ ಅಶಾಶ್ವತಂ. ಇದನ್ನ ಭಗವದ್ಗೀತೆಯಲ್ಲಿ ಭಗವಂತನೇ ಡಿಕ್ಲೇರ್ ಮಾಡಿದ್ದಾನೆ. ಹಾಗಾಗಿ ಇಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ನಾವು ದೊಡ್ಡ ದೊಡ್ಡ ಪದವಿಗಳನ್ನ ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ ಅಲ್ವಾ? ಬಲಿಷ್ಠ ದೊಡ್ಡ ರಾಜಕಾರಣಿ ಆಗ್ಬೇಕು, ಮಂತ್ರಿ ಆಗ್ಬೇಕು, ಅಥವಾ ದೊಡ್ಡ ಗೌರವಾನ್ವಿತ ಇರ್ತಕ್ಕಂಥ ತುಂಬಾ ಕೆಲಸ ಪೋಸ್ಟ್ ತಗೋಬೇಕು, ಇಲ್ಲ ಸಕ್ಸಸ್ಫುಲ್ ಬಿಸಿನೆಸ್ ಎಂಪೈರ್ ಮಾಡಬೇಕು ಅಲ್ವಾ? ಅಥವಾ ಹೌದು ಮಕ್ಕಳು ಮಾತಾಜಿ. ಹೆಂಡತಿ ಅವ್ರ ಜೊತೆ ಕೂಡಿದ ಸಂಸಾರ ಮಾಡಬೇಕು, ಇಲ್ಲ ಒಬ್ಬ ಫೇಮಸ್ ಕ್ರಿಕೆಟರ್ ಆಗಬೇಕು, ಸಿನಿಮಾ ತಾರೆ ಆಗಬೇಕು, ಅಥವಾ ಇಂಜಿನಿಯರ್ಸ್ ಆಗಬೇಕು, ಡಾಕ್ಟರ್ಸ್ ಆಗಬೇಕು, ಬೇರೆ ದೊಡ್ಡ ದೊಡ್ಡ ಪ್ರೊಫೆಷನ್ಸ್ ಮಾಡಬೇಕು, ಇದೆಲ್ಲ ಆಸೆ ಇರ್ತದೆ ಅಲ್ವಾ? ಹರೇ ಕೃಷ್ಣ. ಇದನ್ನು ಹೌದು ಮಾತಾಜಿ. ಖಂಡಿತವಾಗಿಯೂ ಹೌದು ಆಸೆ ಪಡ್ತಾರೆ, ಖಂಡಿತವಾಗಿಯೂ ಆಸೆ ಪಡ್ತಾರೆ ಈ ಮನುಷ್ಯರು. ಸೊ ಇದು ಈ ಎಲ್ಲ ಭೌತಿಕ ದೊಡ್ಡ ದೊಡ್ಡ ಸ್ಥಾನಮಾನಗಳು, ಇದು ಯಾವುದೂ ಶಾಶ್ವತ ಇಲ್ಲ. ಮತ್ತು ಇಲ್ಲಿ ಈ ಜಗತ್ತಲ್ಲಿ ಇಷ್ಟು ದೊಡ್ಡ ಒಂದು ಸುಖ, ದೊಡ್ಡ ದೊಡ್ಡ ಒಂದು ಆ ಪೊಸಿಷನ್, ಆ ಒಂದು ಸ್ಥಾನಮಾನ, ಅದರಲ್ಲಿ ಎಲ್ಲಿಯೂ ಕೂಡ ಜಗತ್ತಲ್ಲಿ ಸುಖವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಇವರು ಪರಮಹಂಸ, ಈ ಪ್ರಬುದ್ಧ ಅಂದರೆ ಪರಮಹಂಸ, ಪರಮಹಂಸರು. ಪರಮಹಂಸ ಅಂದರೆ ಅದರಲ್ಲಿ ಸನ್ಯಾಸಿಗಳಲ್ಲಿ ಪರಮಹಂಸ ಅಂದರೆ ಅತ್ಯುನ್ನತವಾದ ಹಂತ. ಸನ್ಯಾಸಿಗಳಲ್ಲಿ ಕುಟೀಚಕ, ಬಹುದಕ, ಪರಿವ್ರಾಜಕಾಚಾರ್ಯ, ಪರಮಹಂಸ, ಇದು 4 ಹಂತಗಳು ಸನ್ಯಾಸಾಶ್ರಮದಲ್ಲಿ. ಆ ಸನ್ಯಾಸಾಶ್ರಮದಲ್ಲಿ ಅತ್ಯುನ್ನತ ಹಂತದಲ್ಲಿ ಈ ಪ್ರಬುದ್ಧ ಮಹಾರಾಜ ನವಯೋಗೇಂದ್ರಲ್ಲಿ ಒಬ್ಬರು. ಸೊ ಅವರು ಹೇಳ್ತಾ ಇದ್ದಾರೆ, ಈ ಜಗತ್ತಿನಲ್ಲಿ ಯಾವ ಸುಖವೂ ಇಲ್ಲ, ಸುಖವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದು ದುಃಖಾಲಯ. ಈಗ ದುಃಖಾಲಯದಲ್ಲಿ ಸುಖವನ್ನು ನಾವು ಅಪೇಕ್ಷೆ ಪಡುವುದು ತಪ್ಪು ಅಲ್ವಾ? ಹರೇ ಕೃಷ್ಣ. ದುಃಖವೇ ಇದೆ, ಪದಂ ಪದಂ ವಿಪದಂ. ಅದೇ ಪ್ರತಿ ಹೆಜ್ಜೆ ಹೆಜ್ಜೆಗೂ ದುಃಖ ಇಂದ ಇದೆ. ಏಕೆಂದರೆ ಯಾಕೆ ಅಂತ ಹೇಳ್ತಾ ಇದ್ದಾರೆ, ಈ ಜಗತ್ತು ನೋವು ಯಾತನೆಗಳಿಂದ ತುಂಬಿ ಹೋಗಿದೆ. ಸೊ ಪ್ರತಿಯೊಬ್ಬರಿಗೂ ಈ ಜಗತ್ತಲ್ಲಿ ಯಾರಿರ್ತಾರೆ ಎಲ್ಲರಿಗೂ ಕೂಡ ತುಂಬಾ ನೋವು ಯಾತನೆಗಳಿಂದ ತುಂಬಿ ಹೋಗಿದೆ. ಬೇರೊಂದಲ್ಲ, ಬೇರೆ ಏನೂ ಇಲ್ಲ. ಯಾರಿಗಾದ್ರೂ ನೋವಿಲ್ಲ, ಯಾತನೆ ಇಲ್ಲ, ಅಥವಾ ಕಷ್ಟ ಇಲ್ಲ ಅಂತ ಏನಾದ್ರೂ ಇದ್ದೀರಾ, ನೋಡಿದ್ದೀರಾ? ಹರೇ ಕೃಷ್ಣ. ಏನು ಕಷ್ಟವನ್ನೇ ಅನುಭವಿಸ್ಲಿಲ್ಲ ಜೀವನದಲ್ಲಿ. ಇಲ್ಲ ಮಾತಾಜಿ, ಎಲ್ಲಾರ್ಗೂ ಒಂದ್ ಕಷ್ಟ ಇದ್ದೇ ಇರುತ್ತೆ. ಅದೇ ಇದು ದುಃಖಾಲಯದಲ್ಲೇ ನಾವಿದ್ದೇವೆ. ಆದ್ದರಿಂದ ಇಲ್ಲಿ ಸುಖವನ್ನು ಹುಡುಕೋದು ತುಂಬಾ ತಪ್ಪು. ಯಾಕೆಂದ್ರೆ ಒಬ್ಬ ಏನ್ ಮಾಡ್ತಾ ಇದ್ದ, ಒಬ್ಬ ರೈತ, ಅವನು ಸಂಜೆ ಆಗಿತ್ತು, ಮುಸ್ಸಂಜೆ ಆಗಿತ್ತು, ಅವನು ಎಲ್ಲೋ ಹೊಲದಲ್ಲಿ ಅವನು ತನ್ನ ಮನೆಯ ಚಾವಿ ಕಳ್ಕೊಂಡಂತೆ. ಆಮೇಲೆ ಅವನು ಸಂಜೆ ಆಗೋಯ್ತು, ಕತ್ಲೆ ಆಯ್ತು, ಚಾವಿ ಹುಡುಕಿದ ಕಾಣಲಿಲ್ಲ. ಆಮೇಲೆ ಪಕ್ಕದಲ್ಲಿ ರಸ್ತೆ ಇದೆ, ರಸ್ತೆಯಲ್ಲಿ ದೀಪ ಇತ್ತು, ರಸ್ತೆ ದೀಪಗಳು. ಆ ದೀಪದ ಕೆಳಗೆ ಹುಡುಕ್ತಾ ಇದ್ನಂತೆ. ಅಲ್ಲಿ ಮತ್ತೊಬ್ಬನು ಬಂದು ಕೇಳಿದ, ಇದು ಏನು ಹುಡುಕ್ತಾ ಇದೆಯಾ ಇಲ್ಲಿ? ಇಲ್ಲ, ನನ್ನ ಚಾವಿ ಹುಡುಕ್ತಾ ಇದ್ದೇನೆ. ಇಲ್ಲಿ ಎಲ್ಲಿ ಕಳ್ಕೊಂಡೆ? ಅದು ಅಲ್ಲೆಲ್ಲೋ ಆ ಒಂದು ಹೊಲದಲ್ಲಿ ನಾನು ಕಳ್ಕೊಂಡೆ ಅಂತ ಕಾಣುತ್ತೆ. ಇಲ್ಲಿ ಇಲ್ಲಿ ಯಾಕೆ ಹುಡುಕ್ತಾ ಇದೀಯ? ಇಲ್ಲಿ ದೀಪ ಇದೆ ಅಂತ ಹುಡುಕ್ತಾ ಇದ್ದೇನೆ. ಸೊ ಅದು ತಪ್ಪು. ಹಾಗೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಆ ಸುಖವನ್ನು ಅಪೇಕ್ಷಿಸುವುದು ಇದೆ, ಸುಖ ಇದೆ ಅಂತ ಭಾವಿಸುವುದೇ ತಪ್ಪು, ಭಾವನೆ ಮಾಡೋದೇ ತಪ್ಪು ಅಂತ ಅಲ್ಲ ಶ್ರೀಲ ಪ್ರಭುಪಾದರು ನಮಗೆ ಹೇಳ್ತಾ ಇದ್ದಾರೆ. ಸುಖ ಇದೆ ಅಂತ ಭಾವಿಸುವುದೇ ತಪ್ಪು. ಯಾಕೆಂದ್ರೆ ಈ ದುಃಖಾಲಯದಲ್ಲಿ ಸುಖವನ್ನ ಹುಡುಕಬಾರ್ದು. ಹಾಗಾಗಿ ಈಗ ಮಾನವ ಸಮಾಜದಲ್ಲಿ ಮನುಷ್ಯ ಆದ್ರೂ ಈ ದುಃಖಗಳನ್ನ ಇದೆ, ಆ ದುಃಖವನ್ನು ನಿವಾರಿಸ್ಲಿಕ್ಕಾಗಿ ಏನ್ ಮಾಡ್ತಾನೆ? ದುಃಖ ನಿವಾರಿಸ್ಕೊಳ್ಬೇಕು, ತಾನು ಅಪರಿಮಿತವಾಗಿ ಸುಖ ಸಮೃದ್ಧಿ ಹೊಂದಬೇಕು ಅಂತ ಸತತವಾಗಿ ಪ್ರಯತ್ನ ಮಾಡ್ತಾನೆ ಅಲ್ವಾ? ಹೌದು ಮಾತಾಜಿ. ಪ್ರಯಾಸ ಮಾಡ್ತಾನೆ. ಯಾಕೆ ಅಂತಂದ್ರೆ ಅವನಿಗೆ ಸುಖವನ್ನು ಹುಡುಕ್ಬೇಕು. ಯಾಕಂದ್ರೆ ಆನಂದಮಯೋ ಅಭ್ಯಾಸ, ಆತ್ಮ ಯಾವಾಗಲೂ ಆನಂದವಾಗಿರ್ತಕ್ಕಂಥದ್ದನ್ನ ಮಾಡುತ್ತೆ. ಯಾಕಂದ್ರೆ ಆತ್ಮ ಭಗವಂತನ ಅಂಶ. ಸೊ ಹಾಗಾಗಿ ಆತ್ಮ ಆನಂದವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಸಹಜವಾದದ್ದು, ಆತ್ಮಕ್ಕೆ ಪ್ರವೃತ್ತಿ. ಆದರೆ ಇಲ್ಲಿ ಬಂದಿರೋದು ಭೌತಿಕ ಪ್ರಪಂಚ. ಸೊ ಹಾಗಾಗಿ ಇಲ್ಲಿ ಈ ದುಃಖಾಲಯದಲ್ಲಿ ಸುಖ ಸಿಕ್ಕೋದಿಲ್ಲ. ಸುಖಂ ಸ್ವಪ್ನೇತಿ ದುರ್ಲಭಂ ಅಂತ ನಾವು ಕೇಳಿದ್ದೇವೆ ಅಲ್ವಾ?
ಸೊ ಹಾಗಾಗಿ ಈ ಒಂದು ಈ ದುಃಖಗಳು ಹೆಚ್ಚಾಗುತ್ತಾನೆ ಹೋಗ್ತದೆ. ವಯಸ್ಸಾದಾಗೆ ಮತ್ತು ಮತ್ತು ಕಷ್ಟಗಳು ಸೇರ್ಕೊಂಡೇ ಬಿಡ್ತವೆ. ಆ, ಈಗ ಭಾಗವತಮಲ್ಲಿ ಏನು ಹೇಳುತ್ತೆ ಅಂದರೆ, ಧನವೇ ದುಃಖದ ಶಾಶ್ವತ ಮೂಲ ಅಂತ ಹೇಳುತ್ತೆ. ನಾವು ಹಣ ಇದ್ದರೆ ಸುಖದಿಂದ ಇರಬಹುದು ಅಂತ ವಿಚಾರ ಮಾಡ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಮಾತಾಜಿ. ಆದರೆ ಭಾಗವತ ಮೇಲೆ ಏನು ಹೇಳ್ತದೆ, ನಿತ್ಯಾರ್ಥಿದೇ ನಾಮ ವಿತ್ತೇನ ದುರ್ಲಭೇನ ಆತ್ಮ ಮೃತ್ಯುನ. ಅಂದರೆ ಧನ ಗಳಿಸೋದು ಕಷ್ಟ, ಆದರೆ ಧನವಿಲ್ಲದೆ ಜೀವನ ನಡೆಯೋಲ್ಲ. ಆದರೆ ಧನವೇ ಆತ್ಮಕ್ಕೆ ಮೃತ್ಯು. ಸೊ ಹಾಗಾಗಿ ಆತ್ಮಕ್ಕೆ ಮೃತ್ಯು ಸ್ವರೂಪ ಅಂತ ಭಾಗವತಂ ನಮಗೆ ಹೇಳ್ತದೆ. ಸೊ ಹಾಗಾಗಿ ಈಗ ಕಠಿಣ ಪರಿಶ್ರಮದಿಂದ ಹಣ ದುಡಿತಾರೆ ಅಲ್ವಾ, ತುಂಬ ಕಷ್ಟಪಟ್ಟು ಅಲ್ವಾ. ಅದರಿಂದ ಅದರಿಂದ ಮನೆ ಮಕ್ಕಳು, ಬಂಧುಗಳು, ಮಿತ್ರರು, ಸಾಕು ಪ್ರಾಣಿಗಳು ಅಥವಾ ಈಗಿನ ಕಾಲದಲ್ಲಿ ಕಾರು, ಇಂಥ ಬಂಗಲೆ, ಇಂಥದ್ದನ್ನೆಲ್ಲ ಪಡ್ಕೊಂಡು ಸುಖವಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ವಾ. ಹೌದು ಮಾತಾಜಿ. ಇದು ಯಾವುದೂ ಕೂಡ ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ನಮಗೆ ಭಾಗವತಂ ಏನ್ ಹೇಳ್ತದೆ, ಇದು ಯಾವುದೂ ಕೂಡ ನಮಗೆ ನಿಜವಾದ ಸುಖವನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಶಾಶ್ವತವಾದ ಸುಖವನ್ನು ಇದನ್ನು ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಶಾಶ್ವತವಾದ ಸುಖವಾಗಲಿ ಆನಂದವಾಗಲಿ ಇಲ್ಲ. ಇಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ, ಪೂರ್ವ ಕರ್ಮ, ನಾವೇನು ಕರ್ಮ ಮಾಡಿದ್ದೇವೆ ಅದರ ಫಲವನ್ನು ನಾವು ಅನುಭವಿಸ್ಲಿಕ್ಕೆ ಇಲ್ಲಿ ಬಂದಿದ್ದೇವೆ ಅಲ್ವಾ. ಸೊ ಈಗ ನಮಗೇನು ಕಾಣುತ್ತೆ, ಸದ್ಯದ ಈ ಒಂದು ಲೌಕಿಕ ಸುಖ, ಈ ಚಪಲ ಸುಖ ಅಂತ ನಾವು ನೋಡಿದ್ವಿ. ಲೌಕಿಕ ಸುಖ ಇದು ಕ್ಷಣಭಂಗುರ, ಈಗ ತಾತ್ಕಾಲಿಕ. ಇದು ಕೂಡಲೇ ಶೀಘ್ರದಲ್ಲಿಯೇ ಮೃತ್ಯು ಇದನ್ನ ಕಬಳಿಸಿ ಬಿಡುತ್ತೆ ಅಲ್ವಾ. ಈ ಒಂದು ನಮ್ಮ ಅನಂತ ಕಾಲಕ್ಕೆ ಹೋಲಿಸಿದರೆ ನಮ್ಮ ಜೀವನ ತುಂಬಾ ತುಂಬಾ ಚಿಕ್ಕದು ಕ್ಷಣ. ಅದರಲ್ಲಿ ನಮಗೆ ಸಿಗ್ತಕ್ಕಂತಹ ಈ ಒಂದು ಸುಖ, ಈ ಸುಖ ಭೌತಿಕ ಸುಖ, ಇದು ಏನು ಅಂದರೆ ಆ ದುಃಖ ಇಲ್ಲದ ಪರಿಸ್ಥಿತಿಯನ್ನೇ ನಾವು ಸುಖ ಅಂತ ತಿಳ್ಕೊಂಡ್ಬಿಡ್ತೇವೆ ಅಂದ್ರೆ. ಸೊ ಆದರೆ ಈ ಲೌಕಿಕ ಸುಖ ಅಥವಾ ಕ್ಷಣಿಕ ಸುಖವನ್ನು ಕೂಡ ಕಾಲ ಕಬಳಿಸಿ ಬಿಡುತ್ತೆ ಅಲ್ವಾ. ಮೃತ್ಯು ಸರ್ವಹರಶ್ಚ. ಸೊ ಹಾಗಾಗಿ ಯಾವಾಗ ಮೃತ್ಯು ಬರುತ್ತೆ ಆವಾಗ ನಮಗೆ ನಾವು ಎಲ್ಲವನ್ನು ಬಿಟ್ಟು ಹೋಗ್ಬೇಕಾಗತ್ತೆ ಅಲ್ವಾ. ನಾವು ಸಂಪಾದನೆ ಮಾಡಿದ ಹಣ, ಮಕ್ಕಳು, ಸಂಸಾರ ಅಥವಾ ಎಲ್ಲವನ್ನು ಬಿಟ್ಟು ನಾವು ಹೋಗ್ಬೇಕು. ಅದು ಎಲ್ಲಿ ಹೋಗ್ತೇವೆ ನಮಗೆ ಗೊತ್ತಿಲ್ಲ ಅಲ್ವಾ. ಹೌದು ಮಾತಾಜಿ. ಸೊ ಹಾಗಾಗಿ ಇಲ್ಲಿ ನಿಜವಾದ ಸುಖ ಇಲ್ಲ, ಆದರೆ ಇಲ್ಲಿರುವುದು ನೋವು ಯಾತನೆ. ಹಾಗಾದ್ರೆ ಅದು ಏನು ನೋವು ಯಾತನೆ? ನೋವು ಯಾತನೆ ಏನು ಅಂತ ಕೇಳಿದರೆ ಇಲ್ಲಿ ಅಂದರೆ ಮೂಲಭೂತ ಯಾತನೆ ಮತ್ತೆ ಎರಡನೆಯ ಹಂತದ ಯಾತನೆ. ಮೂಲಭೂತದ ಯಾತನೆ ನೋವು ಅಂದರೆ ಜನ್ಮ, ಮೃತ್ಯು, ಜರಾವ್ಯಾಧಿ. ಇಲ್ಲಿ ಹುಟ್ಟಿದೆ, ಇಲ್ಲಿ ಸಾವಿದೆ, ಇಲ್ಲಿ ರೋಗ ಇದೆ, ಇಲ್ಲಿ ಅಂದರೆ ಮುಪ್ಪಿದೆ. ಇವು ಎಲ್ಲವೂ ಕೂಡ ಕಷ್ಟವನ್ನು ಕೊಡುವಂಥದ್ದು. ಯಾವುದು ಕೂಡ ಸುಖ ಅಂತ ಅನಿಸೋದಿಲ್ಲ. ಯಾಕೆ ಅಂತಂದ್ರೆ ಎಲ್ಲವಲ್ಲೂ ಕಷ್ಟವೇ ಇದೆ ಅಲ್ವಾ. ನೋವು, ರೋಗ ಬಂದ್ರೆ ಸುಖ ಇದೆಯಾ? ಇಲ್ಲ ಇಲ್ಲ. ಯಾರಾದ್ರೂ ನನಗೆ ಮುಪ್ಪು ಬರ್ಬೇಕು ಅಂತ ಕೇಳ್ತೇವೆ? ಇಲ್ಲ. ಇಲ್ಲ. ಹಳತಿನ ಕಾಲ ತುಂಬಾ ಕಷ್ಟ ಅಲ್ವಾ. ಹೌದು. ಮರಣ ಅದು ಮತ್ತು ಇನ್ನೂ ಕಷ್ಟ. ಯಾಕೆ ಅಂತಂದ್ರೆ ಅದು ತುಂಬಾ ಅನೇಕ ಸಾವಿರ ಚೇಳುಗಳು ಕುಟುಕಿದಷ್ಟು ನೋವು ಬರುತ್ತದೆ ಅಂತೆ. ಯಾಕೆಂದ್ರೆ ಆತ್ಮ ಈ ದೇಹದಲ್ಲಿ ವಾಸ ಮಾಡಿಕೊಂಡು ದೀರ್ಘಕಾಲ ಇರುತ್ತದೆ. ಅದು ಬಿಟ್ಟು ಹೋಗ್ಬೇಕು ದೇಹ ಅಂದ್ರೆ ಅದಕ್ಕೆ ತುಂಬಾ ನೋವಾಗತ್ತಂತೆ. ಆ ಒಂದು ಈ ಇದನ್ನ ಬಿಟ್ಟು, ದೇಹವನ್ನು ಬಿಟ್ಟು ಹೋಗ್ಲಿಕ್ಕೆ. ಸೊ ಹಾಗಾಗಿ ಜನನವೂ ಕೂಡ ತುಂಬಾ ಕಷ್ಟ. ಸೊ ಜನನ ಮಗುವಿಗಾಗ್ಲಿ ತಾಯಿಗಾಗ್ಲಿ, ಯಾಕೆಂದ್ರೆ ಮಗು ಹೊಟ್ಟೆನಲ್ಲಿ ಆ ಒಂದು ಗೋಣಿಚೀಲದೊಳಗೆ ಕಟ್ಟಿಟ್ಟ ಹಾಗೆ ಇರ್ತದೆಯಂತೆ ಅದು. ಸೊ ಅದು ಯಾವಾಗ ಹೊರಗೆ, ಅವಾಗ ಅದಕ್ಕೆ ತುಂಬಾ ದುಃಖ ಕಷ್ಟ ಆಗ್ತಾ ಇರುತ್ತೆ. ಯಾವಾಗ ಹೊರಗೆ ಬರ್ತೇನೆ 7ನೇ ತಿಂಗಳಲ್ಲಿ ಅದು ಭಗವಂತನ ಭಗವಂತ ಅದಕ್ಕೆ ದರ್ಶನ ಕೊಡ್ತಾನೆ. ಕೃಷ್ಣ 100 ಜನ್ಮ ತೋರಿಸ್ತಾನಂತೆ. ಇಲ್ಲ ಆಯಿತು, ಈ ಜನ್ಮ ಹೊರಗೆ ಬಂದ್ಮೇಲೆ ನಿನ್ನ ಸೇವೆ ಮಾಡ್ತೀನಿ ನಾನು, ನನಗೆ ಇಲ್ಲಿಂದ ಪಾರು ಮಾಡು ಅಂತ. ಆದರೆ ಹೊರಗೆ ಬಂದ ಕೂಡಲೇ ಅದಕ್ಕೆ ಅಲ್ಲಿ ಎಲ್ಲ ಭೌತಿಕದಲ್ಲಿ ಅದರದ್ದೆಲ್ಲ ರಿಲೇಟಿವ್ಸು, ತಾಯಿ, ತಂದೆ, ಅಜ್ಜ, ತಂಗಿ, ಅತ್ತ, ಮುತ್ತಜ್ಜ ಎಲ್ಲರೂ ಬಂದು ನಿಂತಿರ್ತಾರೆ ಅಲ್ವಾ. ರಿಲೇಟಿವ್ಸು ಅವರೆಲ್ಲರೂ ಮಗು ನೋಡಿ ಖುಷಿ ಪಡ್ತಾರೆ ಅಲ್ವಾ. ಹೌದು ಮಾತಾಜಿ. ಅಲ್ಲಿಗೆ ಅದು ಮಾಯೆಯ ಪಾಶಕ್ಕೆ ಬಿದ್ದು ಬಿಡುತ್ತದೆ. ಮಗು ಕೃಷ್ಣನನ್ನ ಮರೆತು ಬಿಡುತ್ತದೆ. ಸೊ ಹಾಗಾಗಿ ಇಲ್ಲಿ ಶಾಶ್ವತವಾದ, ಆಮೇಲೆ
ಇನ್ನೊಂದು ವಿಚಾರ ಇಲ್ಲಿ ಎರಡನೆಯ ರೀತಿಯ ತಾಪತ್ರಯಗಳು ಬರುತ್ತೆ. ಅಂದರೆ ತ್ರಿವಿಧ ತಾಪತ್ರಯಗಳು: ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಬೇರೆ ನಮ್ಮ ಶರೀರದಿಂದಲೇ ನಮಗೆ ತೊಂದರೆ, ಮಾನಸಿಕವಾಗಿ ತೊಂದರೆ, ಆಮೇಲೆ ಬೇರೆ ನೆರೆಹೊರೆಯರಿಂದ ತೊಂದರೆ, ಬೇರೆ ಭೌತಿಕ ಬೇರೆ ಜೀವಿಗಳಿಂದ ತೊಂದರೆ, ಹಾಗೆ ಮತ್ತೆ ಆದಿದೈವಿಕ ಅಂದರೆ ಈ ಎಲ್ಲ ನೈಸರ್ಗಿಕ ಪ್ರಕೋಪಗಳು, ಪ್ರವಾಹಗಳು, ಗುಂಪಗಳು, ಎಲ್ಲ ಬರುತ್ತೆ. ಸೊ ಹಾಗಾಗಿ ಇದೆಲ್ಲ ಒಂದಲ್ಲ ಒಂದು ಮನುಷ್ಯನಿಗೆ ಇದ್ದೇ ಇರ್ತದೆ ಅಂತೆ, ಜೀವಾತ್ಮನಿಗೆ. ಮನುಷ್ಯ ಅಂದ್ರೆ ಎಲ್ಲ ಜೀವಿಗಳಿಗೂ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಆದರೆ ಇಲ್ಲಿ ಸುಖ ಇಲ್ಲ. ಆದರೆ ಇದನ್ನ ನಾವು ಒಪ್ಪಿಕೊಂಡಿದ್ದೇವೆ, ನಾವು ಕಷ್ಟದಲ್ಲಿ ಇದ್ದೇವೆ ಅಂತ? ಇಲ್ಲ ಮಾತಾಜಿ. ಅದನ್ನೇ ಇಲ್ಲಿ ನೋಡಿ, ಅರ್ಜುನ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯಚ್ಚೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಅಹಂ ಶಾಧಿ ಮಾಂ ಪ್ರಪನ್ನಂ. ನನಗೀಗ ನಾನು ಕರ್ತವ್ಯದ ಗೊಂದಲದಲ್ಲಿದ್ದೇನೆ, ನಾನು ನನ್ನ ಚಿತ್ತ ಸ್ವಾಸ್ಥ್ಯವನ್ನು ನಾನು ಕಳ್ಕೊಂಡ್ಬಿಟ್ಟಿದ್ದೇನೆ, ನನಗೆ ಶ್ರೇಯಸ್ಸು ಯಾವುದು ಹೇಳು ಅಂತ ಅವನು ಹೇಳ್ತಾನೆ. ಅಂದ್ರೆ ನಾನು ನಿನ್ನ ಶಿಷ್ಯ ಅಂತ ಹೇಳ್ತಾನೆ. ನೋಡಿ, ಅವನು ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ್ದಾನೆ ಭಗವಂತನಿಂದ. ಸೊ ಹಾಗಾಗಿ ಅವನು ಮೊದಲು ಸಖ್ಯನಾಗಿದ್ದ, ಈಗ ಶಿಷ್ಯ ಅಂದ. ಯಾಕೆ ಶಿಷ್ಯತ್ವವನ್ನು ಸ್ವೀಕಾರ ಮಾಡ್ದ? ಅವನಿಗೆ ಅರ್ಥ ಆಯ್ತು, ನಾನು ಗೊಂದಲದಲ್ಲಿದ್ದೇನೆ, ನಾನು ನನ್ನ ಸಮಸ್ಯೆ ಒಳಗೆ ಸುಳಿಯಲ್ಲಿ ನಾನು ಇದ್ದೇನೆ ಅಂತ. ಆದರೆ ನಮಗೆ ಅರ್ಥ ಆಗುತ್ತದೆಯಾ ನಾವು ಸಮಸ್ಯೆಯಲ್ಲಿದ್ದೇವೆ ಅಂತ? ಇಲ್ಲ ಮಾತಾಜಿ, ಅರ್ಥ ಆಗೋದಿಲ್ಲ. ನಾವು ಚೆನ್ನಾಗಿ ಯಾರಾದ್ರೂ ಕೇಳಿದ್ರೆ ಹೌ ಆರ್ ಯು, ಐ ಆಮ್ ಫೈನ್ ಅಂತ ಹೇಳ್ಬಿಡ್ತೀವಲ್ವಾ? ಆದರೆ ಈ ಪ್ರಕೃತಿಯ, ಈ ಭೌತಿಕ ಪ್ರಕೃತಿಯ ಒಂದು ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ನಾವು ಏನು ಮಾಡ್ತೇವೆ ಎಲ್ಲವೂ ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ಗೊಂದಲಕ್ಕೆ ಉಂಟು ಮಾಡ್ತದೆ ನಮಗೆ. ಈ ಗೊಂದಲ ಯಾರಿಗೂ ಬೇಕು ಅಂತ ಇಲ್ಲ. ಯಾರಾದ್ರೂ ಬೇಕು ಅಂತ ಹೇಳ್ತಾರಾ ಗೊಂದಲಗಳು? ಇಲ್ಲ. ಎಲ್ಲ ಈ ಜಗತ್ತಿನ. ಆದರೆ ಜಗತ್ತಿನ ಸ್ಥಿತಿ ಹೇಗಿದೆ ಅಂತ ಕೇಳಿದರೆ, ಗೊಂದಲ ಬೇಡ ಅಂತಂದ್ರೂ ಕೂಡ ತನ್ನಿಂತಾನಾಗೆ ಬಂದ್ಬಿಡುತ್ತೆ ಅಲ್ವಾ? ಹೌದು ಮಾತಾಜಿ. ಕಷ್ಟ ಬೇಡ, ಯಾರಾದ್ರೂ ಕಷ್ಟ ಬಯಸ್ತಾರಾ? ಇಲ್ಲ. ಕುಂತಿಮಾರಾಣಿ ಹೇಳಿದ್ಲು ನನಗೆ ಕಷ್ಟವನ್ನೇ ಕೊಟ್ಟು ಬಿಡು ಅಂತ. ಯಾಕೆಂದ್ರೆ ಭಗವಂತನ ನೆನಪಾಗತ್ತೆ ಅಂತ ಕೇಳಿದ್ಲು. ಆದರೆ ಬೇರೆ ಯಾರಾದ್ರೂ ಕೇಳ್ತಾರಾ? ಇಲ್ಲ ಮಾತಾಜಿ. ಯಾರಿಗಾದ್ರೂ ಬೆಂಕಿ ಬೇಕಾ? ಬೇಡ. ಬೇಡ. ಆದ್ರೂ ಕೂಡ ಅದು ಹೊತ್ತುಕೊಂಡು ಉರಿತದೆ ಬೆಂಕಿ ಅಂದ್ರೆ ಇಲ್ಲಿ ಗೊಂದಲಗಳು. ಸೊ ಹಾಗಾಗಿ ಈ ಗೊಂದಲಗಳನ್ನ ಈ ಗೊಂದಲಗಳ ವಿಚಾರ ಅದು ಗುರುವಿಗೆ ಗೊತ್ತು, ಎಲ್ಲ ಈ ವಿಚಾರ. ಸೊ ಸದ್ಗುರುವಿಗೆ ಗೊತ್ತು ಈ ಭೌತಿಕ ಪ್ರಪಂಚ ಅಂದ್ರೆ ಏನು, ಇಲ್ಲಿ ಜೀವನ ಅಂದ್ರೆ ಏನು, ಜೀವಾತ್ಮ ಹೇಗೆ ಇಲ್ಲಿ ತೊಂದರೆ ಪಡ್ತಾ ಇದ್ದಾನೆ. ದಿಕ್ಕು ತೋರ್ಲಿಕ್ಕಾಗೋದಿಲ್ಲ. ನಮ್ಗೆ ತೊಂದರೆ ಬಂದ್ರೆ ದಿಕ್ಕು ತೋರುತ್ತಾ? ಅಬ್ಬಾ ಏನ್ ಮಾಡ್ಬೇಕು ಮುಂದೆ ಅಂತ ದಾರಿಯ ಕಾಣದಾಗಿದೆ ಅಲ್ವಾ? ಹೌದು ಮಾತಾಜಿ. ಹೌದು. ಆದ್ದರಿಂದ ಈ ಬದುಕಿನ ಅಂದರೆ ಗೊಂದಲಗಳನ್ನ ಪರಿಹಾರ ಮಾಡಬೇಕು. ಅದನ್ನ ಅರಿವಾಗದೇ ದೊಡ್ಡದಂತೆ. ಯಾಕೆಂತಂದ್ರೆ ನಾವು ಕಷ್ಟದಲ್ಲಿ ಇದ್ದೇವೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ? ನಾವು ಎಲ್ಲರೂ ಕೂಡ ಈ ಭೌತಿಕ ಪ್ರಪಂಚ ಕಷ್ಟ. ಯಾಕೆಂದ್ರೆ ಜನ್ಮ, ಮೃತ್ಯು, ಜರಾ, ವ್ಯಾಧಿ, ತ್ರಿವಿಧ ತಾಪತ್ರಯಗಳು. ಇದರಿಂದ ಬಿಟ್ಟು ಬೇರೆ ಯಾರಾದ್ರೂ ಇದ್ದಾರಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಅದಕ್ಕೆ ನಮಗೆ ಇದನ್ನೆಲ್ಲ ಈ ಎಲ್ಲವನ್ನು ತಿಳಿದವರು, ಇದು ಭೌತಿಕ ಲೋಕ, ಇದು ದುಃಖಾಲಯ. ಇದರಿಂದ ಏನ್ ಮಾಡ್ತಾರೆ ಕೆಲವು ಜನ, ಏನ್ ಮಾಡ್ತಾರೆ, ಆಯ್ತು ನಾನು ಈ ಭೌತಿಕ ಪ್ರಪಂಚಕ್ಕಿಂತ ಚೆನ್ನಾಗಿ, ಮತ್ತೆ ಈ ಭೂಮಿಗಿಂತ ಚೆನ್ನಾಗಿ ನಾನು ಸುಖವನ್ನು ಅನುಭವಿಸ್ಬೇಕು, ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅಂತ ಹಾತೊರಿತಾರೆ ಅಲ್ವಾ? ಹೌದು ಮಾತಾಜಿ. ಅತ್ಯುನ್ನತ ಸ್ವರ್ಗಲೋಕ ಸೇರಿದ್ರು ಕೂಡ ಅದು ಕೂಡ ಭೌತಿಕ ಪ್ರಪಂಚ. ಅಲ್ಲಿ ಕೂಡ ಜನ್ಮ ಮತ್ತು ಜರಾವ್ಯಾಧಿಯಿಂದ ಬಾಧಿತನಾಗ್ತಾನೆ. ಸೊ ಅಲ್ಲಿ ತುಂಬಾ ಅದು ಕೂಡ ಜನ್ಮ ಮತ್ತು ಜರಾವ್ಯಾಧಿಯಿಂದ ಅದು ಮುಕ್ತವಾಗಿಲ್ಲ. ಸೊ ಹಾಗಾಗಿ ಅಲ್ಲಿ ಹೆಚ್ಚಿನ ಸುಖ ಸಿಗ್ಬಹುದು ಭೌತಿಕ, ಆದರೆ ಅಲ್ಲಿ ಕೂಡ ಇದು ಇದ್ದೇ ಇದೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತಾನೆ ವ್ಯಕ್ತಿ, ಏನ್ ಮಾಡ್ತಾನೆ, ತಾನು ಪ್ರತಿಷ್ಠಿತನಾಗಬೇಕು ಅಂತ ಪ್ರತಿಯೊಬ್ಬನು ಪ್ರಯತ್ನ ಮಾಡ್ತಾ ಇರ್ತಾನೆ. ಆದರೆ ಅವನ ಅದೇ ತರಹ ಇಚ್ಛೆ ಎಲ್ಲರಿಗೂ ಇರೋದ್ರಿಂದ ಅವರು ಬೇರೆಯವರಿಂದ ಪೀಡನೆಗೆ ಒಳಗಾಗುತ್ತಾರೆ ಅಲ್ವಾ? ಇದನ್ನ ಭೌತಿಕ ಅಸ್ತಿತ್ವಕ್ಕಾಗಿ ಹೋರಾಟ ಅಂತ ಕರೀತಾರೆ. ಅಂದ್ರೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ,
ಮಮ ಇವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಕರ್ಷತಿ ಅಂತ ಹೇಳ್ತಾರೆ. ಏನು ಏನು ಕರ್ಷತಿ ಅಂದರೆ ಈ ಒಂದು ಅಸ್ತಿತ್ವಕ್ಕಾಗಿ ತೀಕ್ಷ್ಣವಾದ ಹೋರಾಟ, ತುಂಬ ಹೋರಾಟ ಮಾಡಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಮಾಡಿದವರು ಯಾರಾದರೂ ಇದ್ದಾರಾ ಭೌತಿಕದಲ್ಲಿ ಜೀವನ ಮಾಡಲಿಕ್ಕೆ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಆಮೇಲೆ ಭೌತಿಕದಲ್ಲಿ ಈ ಸಿಗ್ತಕ್ಕಂಥ ಕ್ಷಣಿಕವಾದ ಸುಖವೂ ಕೂಡ ಶಿಕ್ಷೆಯಂತೆ. ಇದು ಹೇಗಪ್ಪ ಶಿಕ್ಷೆ ಅಂತ ಕೇಳಿದರೆ, ಈ ಭೌತಿಕ ಲೋಕದಲ್ಲಿ ನಾವು ಸುಖವನ್ನು ಪಡೀಲಿಕ್ಕಾಗಿ ಪ್ರಯತ್ನ ಮಾಡಿ ನಾವು ಕಾಮ್ಯ ಕರ್ಮಗಳನ್ನು ಮಾಡ್ತೇವೆ. ಆ ಕಾಮ್ಯ ಕರ್ಮಗಳಿಂದ ಮತ್ತೆ ನಮಗೆ ಭೌತಿಕದಲ್ಲಿ ಬಂಧನ ಉಂಟಾಗತ್ತೆ. ನಮ್ಮನ್ನು ಈ ಜನನ ಮರಣ ಚಕ್ರಕ್ಕೆ ಅದು ನೂಕುತ್ತದೆ ನಮ್ಮನ್ನು. ನಾವು ಬೇಡ ಅಂದ್ರೆ ನಾವು ಮತ್ತೆ ಜನನ ಮರಣಕ್ಕೆ ಸಿಕ್ಕಿಬಿಡ್ತೇವೆ, ಜನನ ಆ ಸೈಕಲಲ್ಲೇ ಉಳ್ಕೊಂಡ್ಬಿಡ್ತೇವೆ. ಸೊ ಹಾಗಾಗಿ ನಮಗೆ ಗೊತ್ತಿಲ್ಲ, ನಮಗೆ ಒಂದು ಆಧ್ಯಾತ್ಮಿಕ ಕರ್ತವ್ಯ ಇದೆ. ಮನುಷ್ಯ ಜನ್ಮ ಬಂದ ಮೇಲೆ ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ನಾವು ಆಧ್ಯಾತ್ಮಿಕವಾಗಿ ನಾವು ಈ ಮನುಷ್ಯ ಜನ್ಮ ಇರೋದೇ ನಾವು ಈ ಆತ್ಮ ಸಾಕ್ಷಾತ್ಕಾರಕ್ಕೆ ಪಡ್ಕೊಂಡು ಮರಳಿ ದೇವೋತ್ತಮರ ಕಡೆಗೆ ಹೋಗ್ಬೇಕು. ಈ ವಿಚಾರ ನಮ್ಗೇನಾದ್ರೂ ಗೊತ್ತಿತ್ತು? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಗೊತ್ತಿಲ್ಲ. ನಾವೇನ್ ತಿಳ್ಕೊಂಡಿರ್ತೇವೆ, ನಾನು ಎಲ್ಲ ಭೌತಿಕ ಕರ್ತವ್ಯ ಚೆನ್ನಾಗಿ ಮಾಡ್ತಾ ಇದ್ದೇನೆ, ನಾನು ನನ್ನ ಸಂಸಾರ ಸರಿಯಾಗಿ ನಡೆಸಿದ್ದೇನೆ, ನನ್ನ ಮಕ್ಕಳು ಮರಿ ಒಂದು ಹದಕ್ಕೆ ತಂದಿದ್ದೇನೆ, ಅವರಿಗೆ ಮದುವೆ ಮಾಡಿದ್ದೇನೆ, ಅವರನ್ನು ಓದಿಸಿದ್ದೇನೆ, ಅವರಿಗೆ ಒಂದು ಸರಿಯಾದ ಒಂದು ಜೀವನ ಕೊಡ್ತಾ ಇದ್ದೇನೆ, ನನ್ನ ಕರ್ತವ್ಯ ಮುಗಿತು, ನಾನು ಎಲ್ಲ ಸರಿಯಾಗಿ ನಿಭಾಯಿಸಿದ್ದೇನೆ, ಈಗ ನನಗೆ ಎಲ್ಲದರಲ್ಲೂ ನಾನು ಸರಿಯಾಗಿದ್ದೇನೆ ಅಂತ ಜನ ತಿಳ್ಕೊತಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ನಾನೀಗ ಎಲ್ಲದರಿಂದ ಫ್ರೀ. ಆದರೆ ಈ ಭೌತಿಕ ಪ್ರಪಂಚದಲ್ಲಿ ಇನ್ನೊಂದು ಇದೆ, ಆಧ್ಯಾತ್ಮಿಕ ಕರ್ತವ್ಯ ಇದೆ ನಮಗೆ. ನಮ್ಮ ಕರ್ತವ್ಯ ಅಂದರೆ ಜೀವರ ಸ್ವರೂಪ ಹೈ ಕೃಷ್ಣೇರ ನಿತ್ಯದಾಸ್, ಜೀವಿಯ ಸ್ವರೂಪ ಭಗವಂತನ ಸೇವೆ ಮಾಡೋದು. ಇದು ನಮಗೆ ಗೊತ್ತೇ ಇಲ್ಲ. ಗೊತ್ತಿದೆಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಇಲ್ಲ. ಸೊ ಹಾಗಾಗಿ ನಾವು ಎಷ್ಟು ನಾವು ಮಾಡ್ತಕ್ಕಂಥ ಕಾಮ್ಯ ಕರ್ಮದಿಂದ ನಾವು ಎಷ್ಟು ಈ ಭೌತಿಕ ಪ್ರಪಂಚದಲ್ಲಿ ಉಳ್ಕೋಬೇಕು ಅಂತ ಮಾಡಿದ್ರು ನಾವು ಮತ್ತಿದೆ ಹುಟ್ಟು ಸಾವು ಇದರಲ್ಲಿ ಉಳ್ಕೊಂಡ್ಬಿಡ್ತೇವೆ. ಮತ್ತೆ ಈ ಭೌತಿಕ ಪ್ರಪಂಚ ಅಂತಂದ್ರೆ ಜೈಲಿದ್ದ ಹಾಗೆ. ಈಗ ಜೈಲಿನಲ್ಲಿ ಉಗ್ರ ಕೈದಿಗಳು ಇರ್ತಾರೆ ಅಲ್ವಾ? ಆ ಉಗ್ರ ಕೈದಿಗಳಿಗೆ ಏಕಾಂತ ಬಂಧನ ಇರ್ತಾರೆ ಅಲ್ವಾ? ಐಸೋಲೇಟೆಡ್ ಸೆಲ್ ಒಳಗೆ. ಆಮೇಲೆ ಸ್ವಲ್ಪ ಕೈದಿಗಳಲ್ಲಿ ಸ್ವಲ್ಪ ಒಳ್ಳೆ ಕೆಲಸ ಒಳ್ಳೆ ರೀತಿಯಿಂದ ವರ್ತನೆ ಮಾಡಿದ್ರೆ ಅವರಿಗೆ ಆಯ್ತು, ಗಾರ್ಡನಲ್ಲಿ ಕೆಲಸ ಮಾಡು, ಲೈಬ್ರರಿ ಕೆಲಸ ಮಾಡು ಅಂತ ಬಿಡ್ತಾರೆ. ಆದರೆ ಆ ಜೈಲಲ್ಲಿ ಇಟ್ಕೊಳ್ಳೋದು ಜೈಲೇ ಅಲ್ವಾ ಅಲ್ಲಿ? ಹರೇ ಕೃಷ್ಣ. ಅವನು ಗಾರ್ಡನಲ್ಲಿ ಕೆಲಸ ಮಾಡಲಿ ಅಥವಾ ಲೈಬ್ರರಿ ಜೈಲಲ್ಲಿ ಕೆಲಸ ಮಾಡಲಿ ಅಥವಾ ಏಕಾಂತ ಬಂಧನದಲ್ಲಿ ಇರಲಿ, ಅವನು ಸುಖದಲ್ಲಿ ಇರ್ತಾನ? ಇಲ್ಲ ಮಾತಾಜಿ. ಜೈಲೇ. ಹಾಗೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಭೂಮಿಯ ಮೇಲಿರಲಿ, ಉನ್ನತ ಸ್ವರ್ಗಲೋಕದಲ್ಲಿರಲಿ ಅಥವಾ ಕೆಳಗಿನ ಒಂದು ಲೋಕಗಳಲ್ಲಿ ಇರಲಿ, ಎಲ್ಲೂ ಕೂಡ ಜನ್ಮ ಮೃತ್ಯು ಜರಾವ್ಯಾಧಿ ಇರೋದ್ರಿಂದ ಇದೆಲ್ಲವೂ ಕೂಡ ಜೈಲು. ಸೊ ಹಾಗಾದ್ರೆ ನಿಜವಾದ ಸುಖ ಇದನ್ನೆಲ್ಲ ಈಗ ನಿಜವಾದ ಸುಖ ಎಲ್ಲಿದೆ? ಹರೇ ಕೃಷ್ಣ. ಸುಖ ಬೇಕು ಅಂತ ಎಲ್ಲರೂ ಅರಸ್ತಾರೆ. ಹಾಗಾದ್ರೆ ನಿಜವಾದ ಸುಖ ಎಲ್ಲಿದೆ? ಹರೇ ಕೃಷ್ಣ. ನಿಮ್ಮಲ್ಲಿ ಪ್ರಶ್ನೆ. ಆಧ್ಯಾತ್ಮಿಕ ಲೋಕದಲ್ಲಿ. ಹರಿಬೋಲ್. ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತನ ಪಾದದಲ್ಲಿ ಆನಂದ ಇದೆ. ಯಾಕಂದ್ರೆ ಭಗವಂತನ ಪಾದ ಆನಂದದ ಭಂಡಾರ, ಆನಂದದ ಕೋಶ, ಒಂದು ಭಂಡಾರವೇ ಇದೆ. ಸೊ ಅದು ನಿಜವಾದ ಆನಂದ. ಆ ಆನಂದ ಎಷ್ಟಿರುತ್ತೆ ಕೇಳಿದ್ರೆ, ಆನಂದ ಅಂಬುದಿವರ್ಧನಂ. ಆನಂದ ಅಂಬುದಿವರ್ಧನಂ ಅಂತಂದ್ರೆ ಅದು ಎಷ್ಟು ಆನಂದ ಅಂದ್ರೆ ಭೌತಿಕ ಸುಖಕ್ಕಿಂತ ಕೋಟಿ ಪಾಲು ಅದು ಸುಖ ಅಂತೆ ಅಲ್ಲಿ. ಯಾಕೆಂದ್ರೆ ಅದು ದುಃಖವೇ ಇಲ್ಲ ಅಲ್ಲಿ, ಬರೀ ಆನಂದ. ಆನಂದ ಹೇಗಾಗತ್ತೆ ಅಂತಂದ್ರೆ ಅದು ಹೆಚ್ಚುತ್ತಲೇ ಹೋಗ್ತದೆ ಆನಂದ. ಸೊ ಇದು ಗೊತ್ತಿಲ್ಲ. ಆದರೆ ಈ ಬದ್ಧಾತ್ಮರಿಗೆ ಇದು ಗೊತ್ತಿಲ್ಲ. ಆದರೆ ಈ ಎಲ್ಲ ವಿಚಾರಗಳು ಸದ್ಗುರುಗಳಿಗೆ ಗೊತ್ತಿದೆ. ಸದ್ಗುರುಗಳಿಗೆ ಇದರೆಲ್ಲ ಅರಿವಿದೆ. ಹಾಗಾಗಿ ನಾವು ಏನ್ ಮಾಡಬೇಕು? ನಿಜವಾದ ಸುಖವನ್ನು ಪಡಲಿಕ್ಕೆ ಯಾರಿಗೆ ಅಪೇಕ್ಷೆ ಇದೆ ಅವನು ಸದ್ಗುರುವನ್ನು ಅರಸಬೇಕು, ಹುಡ್ಕೊಂಡು ಹೋಗ್ಬೇಕು. ಸೊ ಮತ್ತೆ ಅವನ ಹತ್ರ ದೀಕ್ಷೆಯನ್ನು ಪಡೆದು ಅವರನ್ನು ಆಶ್ರಯಿಸಬೇಕು. ಸದ್ಗುರುವನ್ನು ಪಡ್ಕೊಳ್ಬೇಕು, ಪಾದಾಶ್ರಯ, ಅವರಿಂದ ದೀಕ್ಷೆ ಪಡಿಬೇಕು ಮತ್ತು ಅವರನ್ನು ಆಶ್ರಯಿಸಬೇಕು. ಅದನ್ನೇ ಇಲ್ಲಿ ಹೇಳ್ತಾರೆ ಪ್ರಬುದ್ಧ ಮಹಾರಾಜ.
ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸುಃ ಶ್ರೇಯ ಉತ್ತಮಂ ಶಾಬ್ದೆ ಪರೇ ಚ ನಿಷ್ಣಾತಂ ಬ್ರಹ್ಮಣಿ ಉಪಶ್ರಮಾಶ್ರಮಂ ಅಂತ ಹೇಳ್ತಾರೆ. ಅಂದರೆ ಆದ್ದರಿಂದ ಗುರುವನ್ನ ಪಡ್ಕೊಳ್ಬೇಕು, ಗುರುವಿನ ಆಶ್ರಯವನ್ನು ಪಡ್ಕೊಳ್ಬೇಕು, ಇದರ ಅಗತ್ಯ ಇದೆ. ಹಾಗಾದ್ರೆ ಆ ಗುರುವು ಯಾವ ತರ ಇರ್ತಾನೆ ಅಂತಂದ್ರೆ ನೋಡೋಣ. ಅವರ ಒಂದು ಕ್ವಾಲಿಫಿಕೇಶನ್ಸ್, ಸದ್ಗುರುವಿನ ಅರ್ಹತೆಗಳು. ಅವನು ಯಾವುದು ಸದ್ಗುರುವಿನ ಅರ್ಹತೆ ಅಂದರೆ ಅವನು ಶಾಸ್ತ್ರೀಯ ಶ್ರೋತ್ರೀಯ ಬ್ರಹ್ಮನಿಷ್ಠ. ಅಂದ್ರೆ ಶಾಬ್ದೇ ಪಾರೆ ನಿಷ್ಣಾತಂ. ಶಾಬ್ದೇ ಪಾರೆ ನಿಷ್ಣಾತಂ ಅಂದ್ರೆ ಅವನು ಪರೇ ಶಬ್ದೆ ಅಂದ್ರೆ ವೈದಿಕ ಸಾಹಿತ್ಯದಲ್ಲಿ ಅಲ್ಲಿ ಅವರು ನಿಷ್ಣಾತನಾಗಿರಬೇಕು. ವೈದಿಕ ಸಾಹಿತ್ಯ ಅಂತಂದ್ರೆ ಧರ್ಮ ಗ್ರಂಥಗಳು, ಆ ಧರ್ಮ ಗ್ರಂಥಗಳನ್ನ ಚೆನ್ನಾಗಿ ಅವರು ಅರ್ಥ ಮಾಡ್ಕೊಂಡಿರ್ಬೇಕು. ಆ ಧರ್ಮ ಗ್ರಂಥಗಳನ್ನ ಅವರು ಪರಂಪರೆಯಿಂದ ಬಂದ ಗುರುವಿನಿಂದ ಅವರು ಸ್ವೀಕಾರ ಮಾಡಿರಬೇಕು. ಪರಂಪರೆಯ ಗುರು ಅಂತಂದರೆ ಆ ಪರಂಪರೆ ಅಂದ್ರೆ ಅದರ ಮೂಲ ಆಕಾರ ಭಗವಂತ ಕೃಷ್ಣನೇ ಆಗಿರಬೇಕು, ಆ ಪರಂಪರೆ. ಸೊ ಹಾಗಾಗಿ ಪರಂಪರೆಯಿಂದ ಬಂದ ಜ್ಞಾನವನ್ನ ಸ್ವೀಕಾರ ಮಾಡಿರಬೇಕು ಮತ್ತು ಆ ಧರ್ಮ ಗ್ರಂಥಗಳಲ್ಲಿ ಅವನು ಅದನ್ನು ಚರ್ಚಿಸಿ ಅದನ್ನ ಅರ್ಥ ಮಾಡಿಕೊಂಡು ತಾನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಂದ್ರೆ ಏನು? ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಂದ್ರೆ ಜೀವನದಲ್ಲಿ ಆ ತತ್ವ ಏನು, ಧರ್ಮ ಗ್ರಂಥಗಳಲ್ಲಿ ಏನಿದೆ, ಭಗವದ್ಗೀತೆ ಭಾಗವತದಲ್ಲಿ ಏನಿದೆ, ಏನು ಹೇಳಿದ್ದಾರೆ ಭಗವಂತ ಉಪದೇಶ, ಅದನ್ನು ನೈಜ ಜೀವನದಲ್ಲಿ ತಾನು ಅದನ್ನ ಅಳವಡಿಸಿಕೊಳ್ಳುವುದು, ಅದು ಸಾಕ್ಷಾತ್ಕಾರ. ಸೊ ಹಾಗಾಗಿ ಈ ಸಾಕ್ಷಾತ್ಕಾರ ಪಡ್ಕೊಂಡಿರಬೇಕು ಅವನು. ಮತ್ತೆ ಅವನು ಆ ನಿರ್ಣಯ ಏನು, ಧರ್ಮಗ್ರಂಥದ ನಿರ್ಣಯ ಏನಿದೆ ಅದನ್ನ ಇತರರಿಗೆ ಮನದಟ್ಟು ಮಾಡಬೇಕು. ತಾನು ತಿಳ್ಕೊಂಡಿದ್ದಲ್ಲ ಬೇರೆಯವರಿಗೆ ಅದನ್ನ ಚೆನ್ನಾಗಿ ಅರ್ಥ ಮಾಡಿಸಿಕೊಡಬೇಕು. ಅದಕ್ಕಾಗಿ ಶ್ರೋತ್ರೀಯ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಇಲ್ಲಿ ಕೆಲವೊಮ್ಮೆ ಅವರ ಅನುಯಾಯಿಗಳಿಗೆ ಅಂದ್ರೆ ಶಿಷ್ಯರಿಗೆ ಅವರಿಗೆ ಏನಾದರೂ ಅನುಮಾನ ಬಂದರೆ, ಈ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ಅನುಮಾನ ಬಂದರೆ, ಗುರುವು ಶ್ರೇಷ್ಠವಾದ ಜ್ಞಾನವನ್ನು ಪಡ್ಕೊಂಡಿರ್ತಾನೆ ಅಲ್ವಾ? ಆ ಶ್ರೇಷ್ಠವಾದ ಜ್ಞಾನದಿಂದ ಆ ಗುರುವು ಅದನ್ನ ಈ ಒಂದು ಸಮಸ್ಯೆ ಗೊಂದಲ ಏನು ಇದೆ ಅದಕ್ಕೆ ಪರಿಹಾರ ಕೊಡಬೇಕು. ಸೊ ಹಾಗಾಗಿ ಅವರಿಗೆ ಯಾರಿಗೆ ಕೃಷ್ಣನ ಬಗ್ಗೆ ಅನುಮಾನ ಇರುತ್ತೆ ಅವರು ಗುರು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ಸಾಧ್ಯವೇ ಇಲ್ಲ. ಆಮೇಲೆ ಎರಡನೆಯ ಅರ್ಹತೆ ಕೇಳಿದರೆ ಗುರುವಾಗ್ಲಿಕ್ಕೆ ಒಂದು ಶ್ರೋತ್ರಿಯ ಅಂದರೆ ಧರ್ಮ ಗ್ರಂಥಗಳಲ್ಲಿ ಅವರು ತುಂಬಾ ಸಾಕ್ಷಾತ್ಕಾರ ಮಾಡಿಕೊಂಡು ನಿರ್ಣಯಗಳನ್ನ ಅವರು ಇತರರಿಗೂ ಕೂಡ ಮನದಟ್ಟು ಮಾಡಬೇಕು. ಇನ್ನು ಎರಡನೇ ವಿಚಾರ ಅಂದ್ರೆ ಬ್ರಹ್ಮನಿಷ್ಠ. ಅಂದ್ರೆ ಯಾರು ಗುರು ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಆಳವಾಗಿ ಅವರು ಇರ್ತಾರೆ. ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನ ಅವರು 100% ಅದರಲ್ಲಿ ಅಡಿಕ್ಟ್ ಆಗಿರ್ತಾರೆ. ಈಗ ನಮಗೆ ಬದ್ಧಾತ್ಮರು ನಾವು ಇಂದ್ರಿಯ ಭೋಗಕ್ಕೆ ಅಡಿಕ್ಟ್ ಆಗಿರ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು. ಆದರೆ ಸದ್ಗುರುವು ಅವನು ಯಾವುದಕ್ಕೆ ಅಡಿಕ್ಟ್ ಆಗಿರ್ತಾರೆ ಅಂದ್ರೆ ಕೃಷ್ಣನಿಗೆ ಅಡಿಕ್ಟ್ ಆಗಿರ್ತಾನೆ. ಸೊ ಹಾಗಾಗಿ ಗುರು ಯಾರು ಅಂದ್ರೆ ಅವನು ಅಡಿಕ್ಟೆಡ್ ಟು ಕೃಷ್ಣ. ಸೊ ಹಾಗಾಗಿ ಗುರುವು ಆ ಥರ ಇರ್ತಾನೆ. ದೇವೋತ್ತಮ ಪರಮ ಪುರುಷನ ಬಗ್ಗೆ ಪ್ರತ್ಯಕ್ಷ ಅರಿವಿಲ್ಲ ಅಂತಂದ್ರೆ ಅವನು ಗುರುವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವನು ಯಾವಾಗಲೂ ಕೃಷ್ಣನ ವಿಚಾರದಲ್ಲಿಯೇ ಇರ್ತಾನೆ. 100ಕ್ಕೆ 100ರಷ್ಟು ಅವನು ತನ್ನನ್ನ ತೊಡಗಿಸಿಕೊಂಡಿರ್ತಾನೆ. ಸೊ ಅವನು ಶ್ರೋತ್ರೀಯ ಮತ್ತು ಬ್ರಹ್ಮನಿಷ್ಠ ಮತ್ತು ಅವನು ಸಂಪ್ರದಾಯದಿಂದ ಬಂದಿರಬೇಕು. ಆಮೇಲೆ ಇದನ್ನ ನಾವು ತುಂಬಾ ಅಂತಹ ಗುರು, ಮತ್ತೆ ಆ ಗುರುಗೆ ಯಾವ ತರ ಇರುತ್ತೆ ಅಂದ್ರೆ ಲೌಕಿಕ ಪರಿಗಣನೆಗಳನ್ನು ಬದಿಗಿಟ್ಟು ದೇವೋತ್ತಮ ಪರಮ ಪುರುಷನ ಆಶ್ರಯವನ್ನು ಪಡೆದವನು. ಅಂದ್ರೆ ಲೌಕಿಕ ಪರಿಗಣನೆಗಳು ಅಂತಂದ್ರೆ ಈಗ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ, ಇಲ್ಲಿ ಲೌಕಿಕ ಕೆಲಸ ಕಾರ್ಯಗಳು, ಇದನ್ನೆಲ್ಲ ಅವರು ಬದಿಗಿಟ್ಟಿರ್ತಾರೆ. ಅದನ್ನ ಅವರಿಗಿಲ್ಲ. ಅವರು ಭಗವಂತನ ಆಶ್ರಯವನ್ನ ಪಡ್ಕೊಂಡಿರ್ತಾರೆ. ಅವರು ಮಹನೀಯರು, ಮಹಾತ್ಮರು, ಅಂಥವರನ್ನ ಸದ್ಗುರುಗಳು ಅಂತ ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಇಲ್ಲಿ ಭಗವಂತ ಏನ್ ಹೇಳ್ತಾನೆ, ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸೊ ಏನ್ ಹೇಳ್ತಾನೆ? ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಮಾರ್ಗ ಕಷ್ಟ ಅಲ್ವಾ? ಹೌದು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶನಃ. 4ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, 34ನೇ ಶ್ಲೋಕ. ಆದ್ದರಿಂದ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಮಾರ್ಗ
ಅದು ನಿಶ್ಚಯವಾಗಿಯೂ ಕಠಿಣವಾದದ್ದು. ಅದು ಆದರೆ ಅದು ನಮ್ಮ ಕರ್ತವ್ಯವೂ ಕೂಡ ಹೌದು ಅಲ್ವಾ. ನಾವೇನು ಮಾಡಬೇಕು ಅದು ನಮಗೆ ಗೊತ್ತಿಲ್ಲ, ಅದರ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಹೇಗೆ ಕೇಳಿದ್ರೆ ನಮ್ಮ ಹತ್ರ ಪುಸ್ತಕ ಇರ್ತದೆ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಮಾರ್ಕೆಟಿನಲ್ಲಿ ವೈದ್ಯಕೀಯ ಶಾಸ್ತ್ರದ ಪುಸ್ತಕಗಳು ಇರುತ್ತದೆ, ಅದನ್ನು ಕೊಂಡ್ಕೊಂಡು ಓದ್ಕೊಂಡು ಡಾಕ್ಟರ್ ಆಗ್ಬಹುದಾ? ಆಗಿಲ್ಲ ಮಾತಾಜಿ. ಆಗತ್ತಾ? ಇಲ್ಲ ಮಾತಾಜಿ. ಆಗೋಲ್ಲ. ಅದೇ ರೀತಿ ಯಾವುದೇ ಆಗಲಿ, ಈಗ ಈಗ ಅವರು ಅಡ್ವೊಕೇಟ್ ಆಗಬೇಕು, ಅವರು ಓದ್ಕೊಂಡು ಪುಸ್ತಕ ಓದ್ಕೊಂಡು ಅಡ್ವೊಕೇಟ್ ಆಗ್ಲಿಕ್ಕೆ ಆಗತ್ತಾ? ಇಲ್ಲ ಅವರಿಗೆ ಯೋಗ್ಯ ಒಂದು ಕಾಲೇಜ್ಗೆ ಅಡ್ಮಿಟ್ ಆಗಿ ಅಲ್ಲಿ ಅಡ್ಮಿಷನ್ ತಗೊಂಡು ಅಲ್ಲಿರ್ತಕ್ಕಂಥ ಪ್ರೊಫೆಸರ್ಗಳ ತರಗತಿಯಲ್ಲಿ ಅಟೆಂಡ್ ಆಗಿ ಟ್ರೈನಿಂಗ್ ತಗೊಂಡು ಅಲ್ವಾ ಪ್ರತಿಯೊಬ್ಬರು ಅವರ ಕೆಲಸನ ಕಲಿಬೇಕಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾಗೆಯೇ ಇದು ಭೌತಿಕದಲ್ಲಿಯೇ ಇಷ್ಟು ನಮಗೆ ಸಾಧ್ಯ ಆಗೋದಿಲ್ಲ ನಮ್ಮನೆಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಇನ್ನು ಆಧ್ಯಾತ್ಮಿಕ ವಿಚಾರ ಅದು ಕಬ್ಬಿಣದ ಕಡಲೆ ಇದ್ದಾಗೆ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತಿನ್ಲಿಕ್ಕೆ ಆಗತ್ತಾ ಕಬ್ಬಿಣದ ಕಡಲೆನ? ಇಲ್ಲ. ಆಧ್ಯಾತ್ಮಿಕ ಮಾರ್ಗ, ಶೀಲ ಪ್ರಭುಪಾದರು ಹೇಳ್ತಾರೆ, ಆಧ್ಯಾತ್ಮಿಕ ಮಾರ್ಗ ನಿಜವಾಗಿಯೂ ಕಠಿಣವಾದದ್ದು. ಆದ್ದರಿಂದ ಭಗವಂತನಿಂದಲೇ ಬಂದ ಪರಂಪರೆ, ಅಲ್ಲಿನ ನಿಜವಾದ ಗುರು, ಅಲ್ಲಿ ಹೋಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಭಗವಂತ ನಮಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ ಅಂತ ಶೀಲ ಪ್ರಭುಪಾದರು ನಮಗೆ ತಿಳಿಸ್ಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಜಗತ್ತಲ್ಲಿ ಭಗವಂತನೇ ಈ ಭಗವಂತನೇ ಪ್ರಪ್ರಥಮ ಗುರು, ಆದಿಗುರು ಭಗವಂತ. ಸೊ ಹಾಗಾಗಿ ಧರ್ಮ ಮಾರ್ಗ ನಡಿಬೇಕು, ಅದನ್ನ ಭಗವಂತನೇ ತೋರಿಸ್ಕೊಡ್ತಾನೆ. ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ. ನಾವು ಎಷ್ಟೇ ಚಿಂತನೆ ಮಾಡಲಿ, ಊಹಾತ್ಮಕ ಚಿಂತನೆ, ಮೆಂಟಲ್ ಸ್ಪೆಕ್ಯುಲೇಷನ್ ಮಾಡಲಿ ಅಥವಾ ವಾಗ್ವಾದ ಮಾಡಲಿ, ಆದರೆ ಇವೆಲ್ಲ ಮನುಷ್ಯನನ್ನು ಸರಿಯಾದ ಮಾರ್ಗಕ್ಕೆ ತರುತ್ತದೆಯಾ? ಹರೇ ಕೃಷ್ಣ. ಇಲ್ಲ, ಸರಿಯಾದ ಮಾರ್ಗಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾಗ್ರಂಥಗಳನ್ನ ನಾವು ಸ್ವತಂತ್ರವಾಗಿ ಅಭ್ಯಾಸ ಮಾಡಿದ್ರು ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಈ ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಳ್ಬೇಕು ಅಂದ್ರೆ ನಾವು ಗುರುವಿನ ಬಳಿ ಹೋಗಬೇಕಾಗುತ್ತದೆ. ಗುರುವಿನ ಬಳಿ ಹೋಗುವ ಅವಶ್ಯಕತೆ ಎಲ್ಲರಿಗೂ ಕೂಡ ಇದೆ. ಇದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಈಗ ಗುರುವಿನ ಬಳಿಗೆ ಹೋಗ್ಲಿಕ್ಕೆ ಅವಶ್ಯಕತೆ ಇದೆ, ಆದರೆ ಇಲ್ಲಿ ಎಷ್ಟು ಜನ ಹೋಗ್ತಾರೆ? ಹರೇ ಕೃಷ್ಣ. ಕೆಲವೇ ಜನ. ಯಾಕೆ ಅಂತಂದ್ರೆ ಅವರಿಗೆ ಬದುಕಿನಲ್ಲಿ ಸಮಸ್ಯೆ ಇದೆ ಅಂತ ಅದರ ಅಜ್ಞಾನದಲ್ಲಿ ಇರ್ತಾರೆ. ಸೊ ಅದಕ್ಕೆ ಹೇಳ್ತಾರೆ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾನು ಅಜ್ಞಾನದ ಗಾಢಾಂಧಕಾರದಲ್ಲಿ ಹುಟ್ಟಿದೆ. ನನ್ನ ಗುರುವು ಜ್ಞಾನದ ದೀವಟಿಗೆಯಿಂದ ನನ್ನ ಕಣ್ಣುಗಳನ್ನು ತೆರೆದರು. ಅವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಇದು ಗುರುವಿಗೆ ಪ್ರಣಾಮ ಮಾಡೋದು. ಅಂದ್ರೆ ನಾವು ಅಜ್ಞಾನ, ಈ ಭೌತಿಕ ಪ್ರಪಂಚದಲ್ಲಿ ಇರೋದೇ ಅಜ್ಞಾನ. ಈ ಅಜ್ಞಾನದಲ್ಲಿ ನಮಗೆ ಕಣ್ಣು ಕಾಣೋದಿಲ್ಲ, ನಮಗೆ ಅರ್ಥ ಆಗೋದಿಲ್ಲ. ಆಗ ನಮಗೆ ಕಣ್ಣಲ್ಲಿ ಕತ್ತಲೆ ಇದ್ರೆ, ಅಂಧಕಾರ ಇದ್ರೆ ನಮಗೆ ಒಂದು ಬೆಳಕು ಬೇಕಲ್ವಾ? ಆ ಬೆಳಕನ್ನು ಕೊಡುವವರು ಯಾರು? ಹರೇ ಕೃಷ್ಣ. ಗುರುವು ಕೊಡ್ತಾನೆ. ಸೊ ಗುರು ಅಜ್ಞಾನ ತಿಮಿರ ಅಂದಸ್ಯ, ಜ್ಞಾನದ ಬೆಳಕನ್ನು ಕೊಡ್ತಾನೆ. ಸೊ ಹಾಗಾಗಿ ಈ ಬದುಕಿನ ಇಂತಹ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳದೆ ಭೌತಿಕ ಜೀವನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದವರು, ಸೊ ಅಂತವರಿಗೆ ಏನ್ ಹೇಳ್ತಾರೆ? ಕೃಪಣ ಅಂತ ಕರೀತಾರೆ. ಅಂದ್ರೆ ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನವನ್ನು ತಿಳ್ಕೊಳ್ಳೋದಿಲ್ಲ. ಭೌತಿಕ ಪ್ರಪಂಚದಲ್ಲಿಯೇ ಅವನು ಆ ಭೌತಿಕದಲ್ಲಿಯೇ ಇಂದ್ರಿಯ ಭೋಗ, ಆ ಒಡೆತನದ ಭಾವನೆ ಮತ್ತೆ ಭೌತಿಕ ಮೋಹ. ಅದರೊಳಗೆ ಯಾವುದು ಮೋಹ? ನಾನು, ನನ್ನದು, ನನ್ನ ಕುಟುಂಬ, ಇದು ಮೋಹ ಅಂತೆ. ಆ ಮೋಹ, ಕುಟುಂಬ, ಸಮಾಜ, ದೇಶ, ಇದರಲ್ಲಿ ಅತಿಯಾದ ಮೋಹವನ್ನು ಇಟ್ಕೊಂಡು ಬಿಡ್ತಾರೆ. ಇದಕ್ಕೆ ಶ್ರೀಲ ಪ್ರಭುಪಾದರು ಚರ್ಮ ರೋಗ ಅಂತ ಕರೀತಾರೆ. ಅಂದ್ರೆ ಚರ್ಮ ರೋಗದಲ್ಲಿ ತುಂಬಾ ಇದು ಆತರ ಚರ್ಮ ರೋಗ ತರ ಅಂತ ಹೇಳ್ತಾರೆ. ತನ್ನ ಕುಟುಂಬದ ಸದಸ್ಯರಲ್ಲಿ ಅತಿಯಾದ ಮೋಹವನ್ನು ಇಟ್ಕೊಳ್ಳೋದು. ನಾನು ಕುಟುಂಬದ ಜನರನ್ನ ಕಾಪಾಡ್ತೇನೆ, ನನಗೆ ಸಮಾಜದಲ್ಲಿ ಎಷ್ಟೋ ಸಹಾಯ ಇದೆ, ನನ್ನನ್ನು ಕೂಡ ಅವರು ರಕ್ಷಿಸ್ತಾರೆ, ಇತರವಾದ ಒಂದು ಅಭಿಪ್ರಾಯ ಇರ್ತದೆ ಅಥವಾ ಅಲ್ವಾ? ಹರೇ ಕೃಷ್ಣ. ಹೌದು
ಮಾತಾಜಿ. ಹೌದು ಹೌದು ಮಾತಾಜಿ. ಮಾತಾಜಿ. ಇದಕ್ಕೆ ಇವರಿಗೆ ಕೃಪಣ ಅಂತ ಕರೀತಾರಂತೆ. ಅಂದ್ರೆ ಅವರಿಗೆ ಮತ್ತೆ ಈ ಬೆಕ್ಕುಗಳು ನಾಯಿಗಳು ಈ ಜಗತ್ತಲ್ಲಿ ಹೇಗೆ ಬದುಕ್ತವೆ, ಅವು ಮತ್ತೆ ಅವು ಹೇಗೆ ಈ ಜಗತ್ತನ್ನು ಬಿಡ್ತಾರೆ, ಅವರಿಗೂ ವ್ಯತ್ಯಾಸ ಇಲ್ಲಂತೆ, ಶೀಲ ಪ್ರಭುಪಾದರು ಹೇಳ್ತಾರೆ. ಆದರೆ ಮಾನವ ಜೀವನ ತುಂಬಾ ಅಮೂಲ್ಯವಾದದ್ದು. ಅಲ್ಲಿ ಇದನ್ನ ಬದುಕಿನ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಳಿಕ್ಕೆ ಈ ಒಂದು ಜೀವನ, ಈ ಮಾನವ ಜೀವನ. ಆದರೆ ಈ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ ಮಾನವ ಜನ್ಮವನ್ನ, ಅಂದ್ರೆ ಅವನು ಕೃಪಣ. ಆದ್ರೆ ಯಾರು ಅದನ್ನ ಮಾನವ ಜೀವನವನ್ನ ಬಳಸ್ಕೊಳ್ತಾರೆ, ಸದ್ಗುರುವಿನ ಹತ್ರ ಹೋಗ್ತಾರೆ, ಮತ್ತೆ ಅದನ್ನ ಬಳಸ್ಕೊಳ್ತಾರೆ, ನಾವು ಈ ಒಂದು ಸಮಸ್ಯೆ, ಭೌತಿಕ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ, ಅವನು ಬ್ರಾಹ್ಮಣ, ಅವನು ಬುದ್ಧಿವಂತ. ಸೊ ಈ ರೀತಿ ಅರ್ಜುನನಿಗೆ ಗೊತ್ತಿತ್ತು, ತನಗೆ ಅಂದ್ರೆ ಇಲ್ಲಿ ತನ್ನ ಮೋಹದಲ್ಲಿ ಸಿಕ್ಕಿದ್ದೇನೆ, ಅಲ್ಲಿ ಗುರು, ಅಲ್ಲಿ ನನ್ನ ಅಜ್ಜ, ನನ್ನ ಸಂಬಂಧಿಕರು, ಅವರಿಂದ ನಾನು ಯುದ್ಧ ಮಾಡಬೇಕು, ಇದು ಗೊತ್ತಿತ್ತು ಅವನಿಗೆ. ಅದಕ್ಕೆ ಅವನು ಕೃಷ್ಣನಿಗೆ ಶರಣಾಗತನಾದ. ಕೃಷ್ಣ ಅಂದ್ರೆ ಅವನು ಪ್ರಥಮ ಗುರು, ಭಗವಂತನೇ ಪ್ರಥಮ ಗುರು. ಸೊ ಹಾಗಾಗಿ ಇದನ್ನ ನಾವು ಗುರುವಿನ ಒಂದು ಅವಶ್ಯಕತೆ, ಇದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಈಗ ಹರೇ ಕೃಷ್ಣ, ಮುಂದೆ ನೋಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮೇಲಿನ ಮಾತಿನ ಭಾವಾರ್ಥ ಹೀಗಿದೆ: ಕಡು ಮೂರ್ಖನಾದ ಧರ್ಮಗ್ರಂಥಗಳ ಮಾರ್ಗದರ್ಶನವಿಲ್ಲದ ಸಂಶಯಾಸ್ಪದ ಚಾರಿತ್ರ್ಯವುಳ್ಳ ಭಕ್ತಿ ಸೇವೆಯ ತತ್ವಗಳನ್ನು ಪಾಲಿಸದ ಅಥವಾ ಇಂದ್ರಿಯ ತುಷ್ಟಿಯನ್ನು ಪ್ರಚೋದಿಸುವ ಆರ್ವರು ಕಾರ್ಯಭಾರಿಗಳ ಪ್ರಭಾವದಿಂದ ಪಾರಾಗಿಲ್ಲದ ಯಾವನೋ ಒಬ್ಬನನ್ನು ಸದ್ಗುರುವಾಗಿ ಸ್ವೀಕರಿಸಬಾರದು. ಇಂದ್ರಿಯ ತುಷ್ಟಿಯ ಆರ್ವರು ಕಾರ್ಯಭಾರಿಗಳು ಯಾರೆಂದರೆ ನಾಲಗೆ, ಗುಹ್ಯಾಂಗ, ಹೊಟ್ಟೆ, ಕೋಪ, ಮನಸ್ಸು ಹಾಗೂ ಮಾತು. ಈ ಆರನ್ನು ನಿಗ್ರಹಿಸುವುದನ್ನು ರೂಢಿ ಮಾಡಿಕೊಂಡ ಯಾರಿಗೇ ಆಗಲಿ ಜಗತ್ತಿನಾದ್ಯಂತ ಶಿಷ್ಯರನ್ನು ಸಂಪಾದಿಸಿಕೊಳ್ಳಲು ಪರವಾನಗಿ ಇದೆ. ಇಂತಹ ಸದ್ಗುರು ಒಬ್ಬನನ್ನು ಸ್ವೀಕರಿಸುವುದು ಆಧ್ಯಾತ್ಮಿಕ ಬದುಕಿನ ಮುನ್ನಡೆಯಲ್ಲಿ ಮುಖ್ಯ ಅಂಶವಾಗುತ್ತದೆ. ಸದ್ಗುರುಗಳೊಬ್ಬರ ಆಶ್ರಯಕ್ಕೆ ಬರುವ ಸುದೈವವುಳ್ಳವರು ಆಧ್ಯಾತ್ಮಿಕ ಮುಕ್ತಿಯ ಹಾದಿಯನ್ನು ಕ್ರಮಿಸುವುದು ನಿಶ್ಚಯ, ಸಂದೇಹವಿನಿತೂ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಶೀಲ ಪ್ರಭುಪಾದರು, ಯಾರು ಗುರುವಿನ ಆಶ್ರಯಕ್ಕೆ ಬರ್ತಾರೆ, ಗುರುವಿನ ಆಶ್ರಯಕ್ಕೆ ಅವರು ಅದು ಸುದೈವ ಇದ್ದವರು, ಅದೃಷ್ಟವಂತರು ಗುರುವಿನ ಆಶ್ರಯಕ್ಕೆ ಬಂದರೆ. ಯಾಕೆ? ಅವರು ಸದ್ಗುರುಗಳ ಆಶ್ರಯಕ್ಕೆ ಬಂದರೆ, ಸಂಪ್ರದಾಯದಿಂದ ಬಂದ ಗುರುಗಳ ಆಶ್ರಯಕ್ಕೆ ಬಂದರೆ, ಅವರು ಆಧ್ಯಾತ್ಮಿಕದಲ್ಲಿ ಅವರು ಆ ಮಾರ್ಗವನ್ನು ಕ್ರಮಿಸ್ತಾರೆ ಮತ್ತು ಅದರಲ್ಲಿ ಸಕ್ಸಸ್ ಆಗ್ತಾರೆ. ಇದರಲ್ಲಿ ನಿಸ್ಸಂದೇಹವಿಲ್ಲ, ದರ್ ಇಸ್ ನೋ ಡೌಟ್. ಹಾಗಾಗಿ ಅದನ್ನ ಸದ್ಗುರುವನ್ನ ಪಡ್ಕೊಳ್ಳೋದೇ ಮೂಲ ಒಂದು ವಿಚಾರ. ಸೊ ಅದಕ್ಕೆ ರೂಪ ಗೋಸ್ವಾಮಿ ಹೇಳ್ತಾರೆ, ಇದೆಲ್ಲ ಪೀಠಿಕಾ ತತ್ವ. ಅದನ್ನ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ಈ ಅಧ್ಯಾಯದಲ್ಲಿ. ಸೊ ಹಾಗಾದ್ರೆ ಇಲ್ಲಿ ಯಾರು ಗುರುವಾಗ್ಲಿಕ್ಕೆ ಸಾಧ್ಯ? ಹರೇ ಕೃಷ್ಣ. ಯಾರು ಗುರುವಾಗ್ಲಿಕ್ಕೆ ಸಾಧ್ಯವಿಲ್ಲ. ಶ್ರೀ ಹರೇ ಕೃಷ್ಣ, ಹರೇ ಕೃಷ್ಣ. ಯಾರಿಗೆ ಗುರುವಾಗ್ಲಿಕ್ಕೆ ಸಾಧ್ಯ ಇಲ್ಲ, ಏನು ಅದು ಗುರುವಾಗಲಿಕ್ಕೆ ಯಾರಿಗೆ ಅರ್ಹತೆ ಇಲ್ಲ? ಕಡು ಮೂರ್ಖನಾದವನಿಗೆ, ತುಂಬಾ ಮೂರ್ಖನಾದವನಿಗೆ ಗುರುವಾಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಹರೇ ಕೃಷ್ಣ. ಮೂರ್ಖರಾದವನಿಗೆ ಇಲ್ಲ. ಮತ್ತೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಧರ್ಮಗ್ರಂಥಗಳ ಮಾರ್ಗದರ್ಶನ ಇಲ್ಲ. ಅವರು ಧರ್ಮಗ್ರಂಥಗಳನ್ನ ಚೆನ್ನಾಗಿ ಸದ್ಗುರು ತಮ್ಮ ಪರಂಪರೆಯಿಂದ ಬಂದ ಗುರು ಮತ್ತೊಂದು ಸದ್ಗುರುವಿಂದ ಸ್ವೀಕಾರ ಮಾಡಿಲ್ಲ, ಅದರ ಮಾರ್ಗದರ್ಶನ ಅವರಿಗಿಲ್ಲ, ಅವರು ಗುರುವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂಶಯಾಸ್ಪದ ಚಾರಿತ್ರ್ಯ ಉಳ್ಳ ಅಂದ್ರೆ ಚಾರಿತ್ರ್ಯ ಅವರದ್ದು ಸರಿ ಇಲ್ಲ, ಕ್ಯಾರೆಕ್ಟರ್, ಅವ್ರ ಗುರುವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಭಕ್ತಿಯ ತತ್ವಗಳನ್ನ ಅನುಸರಿಸುವುದೇ ಇಲ್ಲ, ಅಂತವರು ಪಾಲಿಸೋದಿಲ್ಲ, ಅವರು ಗುರುವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಯಾರು ಗುರುವಾಗ್ಲಿಕ್ಕೆ ಸಾಧ್ಯ ಇಲ್ಲ? ಇಷ್ಟೆಲ್ಲ ಈ ರೀತಿಯಿಂದ ಇರ್ತಕ್ಕಂಥವ್ರು. ಇನ್ನು ಇಂದ್ರಿಯ ತುಷ್ಟಿಯನ್ನು ಪ್ರಚೋದಿಸುವ ಆರು ಇಂದ್ರಿಯ ತುಷ್ಟಿಗಳು, 6 ವಿಚಾರಗಳು ಇಂದ್ರಿಯ ಭೋಗವನ್ನು ಪ್ರಚೋದಿಸುತ್ತದೆ. ಅದು ಯಾವುದು? ವಾಚೋ ವೇಗಂ, ಮನಸಃ ಕ್ರೋಧ ವೇಗಂ, ಜಿಹ್ವಾ ವೇಗಂ, ಉದರೋಪಸ್ಥ ವೇಗಂ, ಏತಾನ್ ವೇಗಾನ್ ಯೋ ವಿಷಯೇತ ಧೀರಃ ಸರ್ವಾಮಪಿ ಮಾಂ ಪೃಥ್ವೀಂ ಸ ಶಿಷ್ಯಾತ್. ಅಂದ್ರೆ ಇಲ್ಲಿ ಯಾವುದು ವೇಗ? ವೇಗ ಅಂದ್ರೆ ಪ್ರಚೋದನೆಗಳು, ಅಂದ್ರೆ ಮಾತಿನ ಪ್ರಚೋದನೆ ಅಲ್ವಾ? ಮಾತು ಪ್ರಚೋದನೆ ಕೊಡುತ್ತೆ, ಮನಸ್ಸು ಚಂಚಲತೆಯಿಂದ ಇರುತ್ತೆ, ಕೋಪ ಬರುತ್ತೆ, ನಾಲಿಗೆ ಚಪಲ ಇರುತ್ತೆ, ಹೊಟ್ಟೆ ಜನನಾಂಗಗಳ ಪ್ರಚೋದನೆ ಇರುತ್ತೆ. ಇವರು ಗುರು ಆಗ್ಲಿಕ್ಕೆ ಸಾಧ್ಯವಾ? ಹರೇ ಕೃಷ್ಣ. ಸಾಧ್ಯ ಇಲ್ಲ.
ಗುರು ಅಂದ್ರೆ ವಾಕ್ಶಕ್ತಿಯನ್ನು ನಿಗ್ರಹಿಸಿರಬೇಕು. ವಾಕ್ಶಕ್ತಿ ಅಂದ್ರೇನು? ನಮ್ಗೆ ಪ್ರತಿಯೊಬ್ಬರಿಗೂ ಮಾತನಾಡುವ ಶಕ್ತಿ ಇದೆ. ಸ್ವಲ್ಪ ನಮ್ಗೆ ಅವಕಾಶ ಸಿಕ್ಕಿದ್ರೆ ಸಾಕು, ನಾವು ವಟ ವಟ ಅಂತ ಕಪ್ಪೆ ತರ ಒಟಗುಟ್ಟುತ್ತೇವೆ ಅಲ್ವಾ? ಹೌದು ಮಾತಾಜಿ. ಕೆಲಸಕ್ಕೆ ಬರದ ಭೌತಿಕ ವಿಚಾರಗಳನ್ನ ನಾವು ಮಾತಾಡ್ತೇವೆ ಅಲ್ವಾ? ಹೌದು ಇಲ್ಲಿ ಮಾತಾಜಿ. ಭೌತಿಕ ವಿಚಾರಗಳನ್ನ ಮಾತಾಡೋದು ಅಂದ್ರೆ ಕಪ್ಪೆ ಒಟಗುಟ್ಟಿದ ಹಾಗೆ. ಕಪ್ಪೆ ಏನ್ ಮಾಡುತ್ತೆ? ಹಾವಿಗೆ ಆಹ್ವಾನ ಕೊಟ್ಟ ಹಾಗೆ ಒಟಗುಟ್ಟಿದ್ರೆ ಅದು ಕಪ್ಪೆ ವಟ ವಟ ಅಂದ್ರೆ ಹಾವು ಅದಂತ ಬಂದು ತಿನ್ಕೊಂಡೋಗತ್ತೆ ಅಲ್ವಾ? ಅದಕ್ಕೆ ಈಸಿ ಆಗ್ಬಿಡುತ್ತೆ ಕೆಲಸ. ಅದೇ ರೀತಿ ನಾವು ಈ ರೀತಿ ಮಾಡಿದರೆ, ವಾಕ್ ನಿಗ್ರಹ ಇಲ್ಲದೆ ಇದ್ರೆ ನಮಗೇನಾಗುತ್ತೆ? ಆ ಗುರುವಾದವನಿಗೆ ಏನಾಗುತ್ತೆ? ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ವಾಕ್ ನಿಗ್ರಹ ಅಂತಂದ್ರೆ ಅಂದ್ರೆ ನಿಜವಾದ ಅರ್ಥ ಅಂದ್ರೆ ಕೃಷ್ಣ ಕಥೆಯಲ್ಲಿ ತೊಡಗುವುದು, ಕೃಷ್ಣನ ಭಗವಂತನ ಗುಣಗಾನ ಮಾಡಿರ್ಬೇಕು. ಸೊ ಅದಕ್ಕೆ ವಾಕ್ ನಿಗ್ರಹ. ಸೊ ಯಾಕೆ ಭಗವಂತನ ಗುಣಗಾನ ಮಾಡ್ಲಿಲ್ಲ ಅಂದ್ರೆ ಅವನು ಗುರುವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಮಾತಾಜಿ. ಹಾಗಾಗಿ ಯಾರು ಕೃಷ್ಣ ಕಥನಗಳನ್ನ ಉಪದೇಶ ಮಾಡ್ತಾನೆ ಅವನು ಈ ಸಾವಿನ ಈ ಸಂಕೋಲೆಯಿಂದ ಅವನು ಮೀರಿದವನು. ಸೊ ಹಾಗಾಗಿ ಅಂದರೆ ಮಾತಿನ ಒಂದು ಕಂಟ್ರೋಲ್ ಇರಬೇಕು ಗುರುವಿಗೆ, ಇಲ್ಲದಿದ್ರೆ ಅವನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಮನಸ್ಸಿನ ಒಂದು ಕಂಟ್ರೋಲು, ಮನಸ್ಸಿನ ವೇಗ. ಮನಸ್ಸು ಎಲ್ಲೆಲ್ಲೋ ಓಡುತ್ತೆ ಅಲ್ವಾ? ಹೌದು ಆ ಮನಸ್ಸಿನಲ್ಲಿ ತಳಮಳ ಇದ್ರೆ ಅವನು ಗುರುವಾಗ್ಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ? ಹೌದು ಯಾರ ಒಂದು ಚಿಂತನೆ ಸದಾ ಕೃಷ್ಣನಲ್ಲಿ ಅವನು ಹೇಗೆ ಸೇವೆ ಮಾಡೋದು ಭಗವಂತನ ಇದರಲ್ಲಿ ನೆಟ್ಟಿರುತ್ತದೆ, ಅವನು ಗುರುವಾಗ್ಲಿಕ್ಕೆ ಸಾಧ್ಯ. ಅಂದ್ರೆ ಗುರುವಾಗ್ಬೇಕು ಅಂದ್ರೆ ಸವೈ ಮನಃ ಕೃಷ್ಣ ಪದಾರವಿಂದಯೋಹೋ, ಯಾವಾಗ್ಲೂ ಮನಸ್ಸು ಕೃಷ್ಣನ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು. ಸೊ ಕೋಪವನ್ನು ಗುರುವಾಗ್ಬೇಕು ಅಂದ್ರೆ ಕೋಪವನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಕೋಪ ಇದ್ರೆ ಗುರುವಾಗ್ಲಿಕ್ಕೆ ಸಾಧ್ಯವಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಜಿಹ್ವಾ ಚಾಪಲ್ಯ, ರಮ್ರಮಿಯಾಗಿ ನಾವು ಸೇವನೆ ಮಾಡಬೇಕು ಆಹಾರವನ್ನ. ಹಾಗಿದ್ದವನು ಅವನು ಗುರುವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಗುರು ಅಂದ್ರೆ ಶಿಷ್ಯನಿಗೆ ಮಾರ್ಗದರ್ಶನ ಮಾಡಬೇಕು. ಈಗ ಆಚಾರ ಪ್ರಚಾರ, ತಾನೇ ಆಚಾರ ಮಾಡಬೇಕು, ಅದನ್ನ ಪ್ರಚಾರ ಮಾಡಬೇಕು. ತಾನೇ ಆಚಾರ ಮಾಡದೆ ಹೋದ್ರೆ ಪ್ರಚಾರ ಮಾಡ್ಲಿಕ್ಕಾಗುತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ತಾನೇ ಆಚಾರ ಪ್ರಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಯಾರಿಗೆ ಗುರುವಾಗಕ್ಕೆ ಸಾಧ್ಯ ಇಲ್ಲ ಆದ್ರೆ ಇಂಥ ಆಮೇಲೆ ಜನನಾಂಗಗಳ ಪ್ರಚೋದನೆ ಅಂದ್ರೆ ಲೈಂಗಿಕ ಪ್ರಚೋದನೆಯನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಹತೋಟಿಯಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಅವನು ಸದ್ಗುರುವಾಗ್ಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಯಾರು ಸದ್ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೆ ಸಾಧ್ಯ ಇಲ್ಲ ಅಂದ್ರೆ ಮೂರ್ಖನಾದವನಿಗೆ, ಧರ್ಮಗ್ರಂಥಗಳ ಮಾರ್ಗದರ್ಶನ ಇಲ್ಲದವನಿಗೆ, ಆಮೇಲೆ ಚಾರಿತ್ರ್ಯ ಸರಿಯಾಗಿಲ್ಲದವನಿಗೆ, ಸಂಶಯಾಸ್ಪದವಾಗಿದ್ದರೆ, ಭಕ್ತಿಯ ತತ್ವಗಳನ್ನು ಪಾಲಿಸದಿದ್ದರೆ, ಆಮೇಲೆ ಇಂದ್ರಿಯ ಪ್ರಚೋದನೆಯನ್ನು ಮಾಡ್ತಕ್ಕಂತಹ ಈ 6 ವಿಚಾರಗಳನ್ನು ಅವನು ಹತೋಟಿಯಲ್ಲಿ ಇಡದೆ ಹೋದರೆ ಅವನು ಗುರುವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಯಾರು ಈ 6 ವಿಚಾರಗಳನ್ನ ಅಂದ್ರೆ ನಾಲಿಗೆ, ಮಾತು, ಆಮೇಲೆ ನಾಲಿಗೆ, ಕುಹ್ಯಾಂಗ, ಹೊಟ್ಟೆ, ಕೋಪ, ಮನಸ್ಸು ಇವುಗಳನ್ನ ನಿಗ್ರಹಿಸಿಕೊಂಡಿರ್ತಾರೆ ಅವರು ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲೂ ಕೂಡ ಶಿಷ್ಯರನ್ನು ಸಂಪಾದಿಸಲು ಅವರಿಗೆ ಪರವಾನಿಗೆ ಇದೆ. ಸುಶೀಲ ಪ್ರಭುಪಾದರು ಪ್ರಪಂಚದಾದ್ಯಂತ ಅವರು ಇದನ್ನ ಶಿಷ್ಯರನ್ನ ಸ್ವೀಕರಿಸಿದರು ಅಲ್ವಾ? ಹರೇ ಕೃಷ್ಣ. ಅಂದ್ರೆ ಅವರು ಇದನ್ನೆಲ್ಲ ಅವರು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಅವರು ಧರ್ಮಗ್ರಂಥಗಳನ್ನ ಚೆನ್ನಾಗಿ ಅರ್ಥ ಮಾಡಿ ಇನ್ನೊಬ್ಬರಿಗೆ ಅದನ್ನ ಮನದಟ್ಟು ಮಾಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯತೆ ಇತ್ತು. ಮತ್ತೆ ಅವರು ಭಕ್ತಿ ತತ್ವ ಅಂದ್ರೆ ಕೃಷ್ಣ ಪ್ರಜ್ಞೆ ಭಕ್ತಿ ತತ್ವ ಅವರು ಅದನ್ನ ಚಾಚು ತಪ್ಪದೆ ಪರಿಪಾಲಿಸ್ತಿದ್ರು. ಶ್ರೋತ್ರಿಯ, ಬ್ರಹ್ಮನಿಷ್ಠ, ಮತ್ತೆ 6 ಈ ಇಂದ್ರಿಯ ಪ್ರಚೋದನೆಗಳನ್ನು ತುಂಬಾ ಹತೋಟಿಯಲ್ಲಿ ಇಟ್ಟಿದ್ರಿಂದ ಪ್ರಪಂಚದಾದ್ಯಂತ ಅವರಿಗೆ ಶಿಷ್ಯರನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಯಿತು. ಸೊ ಹಾಗಾಗಿ ಇನ್ನೂ ಒಂದು ವಿಚಾರ ಹೇಳ್ತಾರೆ ಇದರಲ್ಲಿ, ಏನಂತಂದ್ರೆ ಚೈತನ್ಯ ಚರಿತಾಮೃತದಲ್ಲಿ ಕಿಬ ವಿಪ್ರ ಕಿಬ ನ್ಯಾಸ ಶೂದ್ರಕೇನೇನಯ ಏಯಿ ಕೃಷ್ಣ ತತ್ವವೇತ್ತ ಸೇಯಿ ಗುರುಹಯ. ಅಂದ್ರೆ ಗುರುವಾಗ್ಲಿಕ್ಕೆ ಯಾರಿಗೆ ಸಾಧ್ಯತೆ ಉಂಟು ಅಂದ್ರೆ ಗುರುವಾದವನು ಇಲ್ಲಿ ಏನ್ ಹೇಳ್ತಾರೆ, ರಾಮಾನಂದರಾಯರು ಮತ್ತು ಚೈತನ್ಯ ಮಹಾಪ್ರಭುಗಳ ಒಂದು ಸಂವಾದ. ಅಲ್ಲಿ ರಾಮಾನಂದರಾಯರ ಹತ್ರ ನೀನು ಹೇಳು ಕೃಷ್ಣ ತತ್ವ. ರಾಮಾನಂದರಾಯರು ಹೇಳ್ತಾರೆ ಚೈತನ್ಯ ಮಹಾಪ್ರಭುಗೆ, ನಾನು ಗೃಹಸ್ಥ, ನಾನು ಮತ್ತೆ ಶೂದ್ರ ಅಂತ ಹೇಳ್ತಾರೆ. ನಾನು ಹೇಳಲಿಕ್ಕೆ ಹೇಗೆ ಸಾಧ್ಯ
ಅಂತ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಕಿಬಾ ವಿಪ್ರ ಕಿಬಾನ್ಯಾಸ ಶೂದ್ರಕೇನೇನಯ. ಅಂದರೆ ಒಬ್ಬ ಗುರುವಾಗಬೇಕಾದ್ರೆ ಶೂದ್ರ ಶೂದ್ರನಾಗಿರಬಹುದು ಅಥವಾ ಅವನು ಬ್ರಾಹ್ಮಣನಾಗಿರ್ಬೋದು, ಯಾವುದೇ ಆಗಿರಬಹುದು, ಅವನು ಸನ್ಯಾಸಿಯು ಕೂಡ ಆಗಿರ್ಬೋದು, ಯಾರೇ ಕೂಡ ಆಗಿರ್ಬೋದು, ಅದು ಮಹತ್ವ ಅಲ್ಲ. ಯಾವುದು ಮಹತ್ವ? ಅವನು ಅಂದ್ರೆ ಯೈ ಕೃಷ್ಣ ತತ್ವವೇತ್ತ, ಯಾರು ಕೃಷ್ಣ ತತ್ವವನ್ನು ಕಲಿತಿದ್ದಾರೆ ಅವರು ಗುರುವಾಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ಗುರುವಾಗ್ಲಿಕ್ಕೆ ಯೋಗ್ಯತೆ ಅಂದ್ರೆ ಕೃಷ್ಣ ತತ್ವವನ್ನು ಕಲಿತಿರಬೇಕು, ಅವನು ಗುರುವಾಗ್ಲಿಕ್ಕೆ ಸಾಧ್ಯ. ಇನ್ನೊಂದು ಹೇಳ್ತಾರೆ ಭಾಗವತಮಲ್ಲಿ, ಯಾರಿಗೆ ಗುರು ಆಗ್ಲಿಕ್ಕೆ ಯಾರು ಸಾಧ್ಯ ಇಲ್ಲ, ಅವ್ರು ಗುರುವಾಗ್ಲಿಕ್ಕೆ ಅವರು ಅಯೋಗ್ಯ ಹೇಗಾಗ್ತಾರೆ, ಯೋಗ್ಯತೆ ಇರೋದಿಲ್ಲ ಅಂತಂದ್ರೆ, ಗುರು ನ ಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸ್ಯಾತ್ ಜನನೀ ನ ಸಸ್ಯಾತ್ ದೈವಂ ನ ತತ್ ಸ್ಯಾತ್ ನ ಪತಿಶ್ಚ ಸಸ್ಯಾತ್ ನ ಮೋಚಯೇತ್ ಯಾ ಸಮುಪೇತ ಮೃತ್ಯುಂ. ಅಂದರೆ ತನ್ನನ್ನು ಆಶ್ರಯಿಸಿದವರಿಗೆ ಮತ್ತೆ ಮತ್ತೆ ಜನನ ಮರಣಗಳ ಮಾರ್ಗದಿಂದ ವಿಮೋಚನೆ ಮಾಡಲಾಗದವನು ಗುರುವಾಗಲಿ ತಂದೆಯಾಗಲಿ ಪತಿ ತಾಯಿ ಅಥವಾ ಆರಾಧ್ಯ ದೇವತೆ ಆಗಕೂಡದು. ಅಂದ್ರೆ ಇಲ್ಲಿ ಗುರುವಿನ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೇವೆ. ಸೊ ಅನೇಕ ಗುರುಗಳು ಇರ್ತಾರೆ, ಆದರೆ ಯಾರು ತನ್ನ ಶಿಷ್ಯನನ್ನು ಪುನಃ ಪುನಃ ಬರ್ತಕ್ಕಂತಹ ಜನ್ಮ ಮೃತ್ಯುವಿನಿಂದ ಆ ಮಾರ್ಗದಿಂದ ರಕ್ಷಣೆ ಕೊಡೋದಿಲ್ಲ, ಅವನು ಗುರುವಾಗಬಾರದು ಅಂತ ಋಷಭದೇವರು ಹೇಳ್ತಾರೆ. ಸೊ ಆದ್ದರಿಂದ ಗುರುವಾಗ್ಲಿಕ್ಕೆ ಯೋಗ್ಯತೆ ಅಂದ್ರೇನು? ಶಿಷ್ಯ ತನ್ನನ್ನು ಅವಲಂಬಿಸಿದ ಶಿಷ್ಯನನ್ನು ಆ ಜನ್ಮ ಮೃತ್ಯುಗಳ ಮಾರ್ಗದಿಂದ ಅವನು ರಕ್ಷಣೆ ಕೊಡಬೇಕು, ಅವನನ್ನ ಭಗವಂತನ ಒಂದು ಪಾದದಡಿಗೆ ತೆಗೆದುಕೊಂಡು ಹೋಗ್ಬೇಕು. ಇದು ಮಾಡ್ಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ, ಅವರು ಗುರುವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಋಷಭದೇವರು ಹೇಳಿದ್ದಾರೆ. ಸೊ ಹಾಗಾಗಿ ಯಾವಾಗ ಗೊತ್ತಾಗತ್ತೆ ಒಬ್ಬ ವ್ಯಕ್ತಿಗೆ, ಅಂದ್ರೆ ನಾನು ಈ ಐಹಿಕ ಪ್ರಪಂಚದಲ್ಲಿ ನಿಜವಾದ ಸುಖ ಇಲ್ಲ, ಅದು ಯಾರಿಗೆ ಗೊತ್ತಾಗತ್ತೆ, ಮತ್ತೆ ಯಾರು ನಿಜವಾದ ಸುಖವನ್ನ ಬಯಸ್ತಾರೆ ತೀವ್ರವಾಗಿ, ಅವರು ಸದ್ಗುರುಗಳನ್ನ ಹುಡುಕಬೇಕು. ಮತ್ತೆ ಆ ಸಂಪ್ರದಾಯದಿಂದ ಬಂದ ಗುರುವನ್ನು ಹುಡುಕಿ ಅವರು ದೀಕ್ಷೆಯನ್ನ ಪಡ್ಕೊಳ್ಬೇಕು, ಅವರಿಂದ ದೀಕ್ಷೆಯನ್ನು ಪಡೆದು ಅವರನ್ನು ಆಶ್ರಯಿಸಬೇಕು, ಅವರಿಂದ ಮಾರ್ಗದರ್ಶನ ಪಡ್ಕೊಳ್ಬೇಕು. ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ ಶಾಬ್ದೇ ಪರೇ ಚ ನಿಷ್ಣಾತಂ ಬ್ರಹ್ಮಣಿ ಉಪಶ್ರಮಾಶ್ರಮ ಅಂತ ಅದನ್ನ ಭಾಗವತಂ ನಮಗೆ ಇದನ್ನ ತಿಳಿಸ್ತದೆ. ಸೊ ಹಾಗಾಗಿ ಇಲ್ಲಿ ಗುರುವಿನ ಕೆಲಸ ಏನು ಅಂತಂದ್ರೆ, ಆ ಗುರುವು ಆ ಭಕ್ತಿ ಸೇವೆಯ ಆ ಶಾಶ್ವತ ಅಸ್ತಿತ್ವಕ್ಕೆ, ಅದು ಶಾಶ್ವತ ಅಸ್ತಿತ್ವ ಭಕ್ತಿ ಸೇವೆ ಹೇಳ್ತಕ್ಕಂಥದ್ದು, ಅದಕ್ಕೆ ಶಿಷ್ಯನನ್ನ ಜಾಗೃತ ಮಾಡ್ತಾನೆ. ಅದು ಗುರುವಿನ ಕೆಲಸ. ಹೇಗೆ ಅಂದ್ರೆ, ಈಗ ಮಲಗಿರ್ತದೆ ಮಗು, ಅದಕ್ಕೆ ಏಳ್ಲಿಕ್ಕೆ ಇಷ್ಟ ಇರುವುದಿಲ್ಲ, ಆದರೆ ತಾಯಿ ಅದನ್ನ ಎಬ್ಬಿಸ್ತಾಳೆ. ಯಾಕೆ? ಮಗುವನ್ನ ಎದ್ದು ಪ್ರೀತಿಯಿಂದ, ಅಂದ್ರೆ ವಿದ್ಯೆ ಬುದ್ಧಿ ಉಳ್ಳವನಾಗಿರ್ಬೇಕು, ಇದು ತಾಯಿಗೆ ಇಷ್ಟ ಇರುತ್ತದೆ ಅಲ್ವಾ? ಹರೇ ಕೃಷ್ಣ. ನನ್ನ ಮಗ ಚೆನ್ನಾಗಿ ವಿದ್ಯಾಬುದ್ಧಿ ಕಲ್ತಿರ್ಬೇಕು ಅಲ್ವಾ? ಮಗಳು ಅಲ್ವಾ? ಅದಕ್ಕೆ ಏನ್ ಮಾಡ್ತಾರೆ? ಅದಕ್ಕೆ ಅವರು ಆ ಮಗುವನ್ನ ತುಂಬಾ ಅಂದ್ರೆ ಬಲವಂತದಿಂದ ಎಚ್ಚರಿಸ್ತಾರೆ ಅಲ್ವಾ? ಏಳು ಹೇಳಿ ಮತ್ತೆ ಶಾಲೆಗೆ ಅವರನ್ನ ಕಳಿಸ್ಲಿಕ್ಕೆ ಎಲ್ಲ ರೆಡಿ ಮಾಡ್ತಾರೆ. ಅದೇ ತರಹ ಗುರುವು ಏನಿರುತ್ತೆ, ನಾವೀಗ ಈಗ ಯಾವ ತರ ಇದ್ದೇವೆ, ನಮ್ಮ ಪರಿಸ್ಥಿತಿ ಹೇಗಿದೆ ಕೇಳಿದ್ರೆ, ಇಂದ್ರಿಯ ಭೋಗದಲ್ಲಿ ಮುಳುಗಿ ಹೋಗಿರ್ತೇವೆ ಬದ್ಧಾತ್ಮರು ಅಲ್ವಾ? ಆ ಇಂದ್ರಿಯ ಭೋಗದಲ್ಲಿ ಮುಳುಗಿದ್ದವರನ್ನ ಎತ್ತಿ ದಡಕ್ಕೆ ತರಬೇಕು. ಆ ಸಮುದ್ರದೊಳಗೆ ಮುಳುಗಿ ಹೋಗಿದ್ದೇವೆ, ಇಂದ್ರಿಯ ಭೋಗದ ಸಮುದ್ರದೊಳಗೆ. ಅದರಿಂದ ನಮ್ಮನ್ನು ಎತ್ತಿ ನಮ್ಮನ್ನು ದಡಕ್ಕೆ ತರಬೇಕು, ನಮ್ಮನ್ನು ಭಗವಂತನ ಪಾದದಡಿಗೆ ತಗೊಂಡೋಗಿ ಇಡಬೇಕು. ಇದು ಗುರುವಿನ ಕರ್ತವ್ಯ, ಗುರುವಿನ ಜವಾಬ್ದಾರಿಯಂತೆ. ಸೊ ಹಾಗಾಗಿ ಆ ಗುರುವಿನ ಜವಾಬ್ದಾರಿ. ಮತ್ತೆ ಗುರು, ಈಗ ನಾವು ಬದ್ಧಾತ್ಮರು ಭೌತಿಕ ಪ್ರಪಂಚದಲ್ಲಿ 3 ಗುಣಗಳಲ್ಲಿ ಇದ್ದೇವೆ. 3 ಗುಣಗಳಲ್ಲಿ ನಾವು ಇದ್ದೇವೆ ಅಂತಂದ್ರೆ ನಾವು ಕೈಕೋಳ ಹಾಕೊಂಡ್ಬಿಟ್ಟಿದ್ದೇವೆ ಅಲ್ವಾ? ಕೈಕೋಳ ಹಾಕಿದ್ದೇವೆ. ಇದರಿಂದ ಬಿಡಿಸ್ಲಿಕ್ಕೆ ಗುರುವಿಗೆ ಸಾಧ್ಯ. ಯಾಕಂದ್ರೆ ಗುರುವು 3 ಗುಣಗಳಲ್ಲಿ ಇರೋದಿಲ್ಲ. ಯಾಕಂದ್ರೆ ಅವರು ಈ ಒಂದು ಭೌತಿಕದಲ್ಲಿ ಇರೋದಿಲ್ಲ. ಮಾಯೆಯಿಂದ ಅವರು ಇಲ್ಲಿ ಹೇಳಿದ್ದಾರೆ ನೋಡಿ, ಅವರು ಮಾಯೆಯಿಂದ ಬಿಡುಗಡೆ ಹೊಂದಿರ್ತಾರೆ. ಲೌಕಿಕ ಪರಿಗಣನೆಗಳನ್ನು ಬದಿಗಿಟ್ಟು
ಭಗವಂತನ ಆಶ್ರಯ ಪಡೆದಿರ್ತಾರೆ. ಸೊ ಅವರು ಮಾಯೆಯ ಅಂಡರ್ ಇರೋದಿಲ್ಲ. ಅವರು ಯಾವ ತರ ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತಃ, ಆ ದೈವೀ ಪ್ರಕೃತಿಯ ಕೆಳಗಡೆ ಅವರು ಇರ್ತಾರೆ. ಸೊ ಹಾಗಾಗಿ ಅವರು ನಮ್ಮನ್ನು ನಮ್ಮ ಈ ಭೌತಿಕ ಬಂಧನದಿಂದ ಬಿಡಿಸಬಲ್ಲರು. ಸೊ ಇದು ಸದ್ಗುರುವಿನ ಒಂದು ಆ ಒಂದು ಸ್ಥಾನ. ಸೊ ನಮ್ಮನ್ನ ಆ ತರ ಬಿಡಿಸ್ಕೊಳ್ಬಹುದು. ಸೊ ಹಾಗಾಗಿ ಇದು ಬಹಳ ಮುಖ್ಯ. ಸೊ ನಮ್ಮನ್ನ ಆ ತರ ಅವರು ಬಿಡಿಸಿ ನಮ್ಮನ್ನ ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ಬೋದು. ಹಾಗಾಗಿ ಯಾರು ಗುರು ಆಗ್ಲಿಕ್ಕೆ ಸಾಧ್ಯ ಅದಕ್ಕೆ ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಭಾರತ ಭೂಮಿಲ ಜನ್ಮ ಹೈಲ ಯಾರ ಜನ್ಮ ಸಾರ್ಥಕ ಕರ ಪರ ಉಪಕಾರ. ಯಾರಿಗೆ ಭಾರತ ಭೂಮಿ, ಇಲ್ಲಿ ಕೃಷ್ಣ ಮತ್ತೆ ರಾಮ ಕೃಷ್ಣ ಇವರ ಆವಿರ್ಭಾವ ಆಗಿದೆ. ಸೊ ಅಂತಹ ಪುಣ್ಯ ಭೂಮಿ, ಇಲ್ಲಿ ಹುಟ್ಟಿದವರು ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಮತ್ತು ನಾವು ಬೇರೆಯವರಿಗೆ ಕೂಡ ಅದನ್ನ ತಿಳಿಸಬೇಕು. ಅದಕ್ಕೆ ಹೇಳ್ತಾರೆ ಅವರು, ಯಾರ ದೇಕ ತಾರಕಃ ಕೃಷ್ಣ ಉಪದೇಶ ಅಮರ ಆಜ್ಞೆಯ ಗುರುಹಯ. ಅಂದ್ರೆ ನಾನ್ ಅಂದ್ರೆ ಭಗವದ್ಗೀತೆ, ಶ್ರೀಮದ್ ಭಾಗವತ ಇದನ್ನ ಜನರಿಗೆ ತಿಳಿಸ್ಬೇಕು ಅಲ್ವಾ. ಅದರಲ್ಲಿ ಇರ್ತಕ್ಕಂತಹ ಕೃಷ್ಣನ ಆದೇಶಗಳನ್ನ ಅನುಸರಿಸಬೇಕು ಜನರು. ಅದನ್ನ ತಿಳಿಸ್ಲಿಕ್ಕಾಗಿ ಪ್ರತಿಯೊಬ್ಬನೂ ಈ ಉಪದೇಶವನ್ನ ಬೇರೆಯವರಿಗೆ ಕೊಡಬೇಕಂತೆ. ತಾನು ಅದನ್ನ ಅರ್ಥ ಮಾಡಿಕೊಂಡು ಮತ್ತೆ ಅದನ್ನ ಬೇರೆಯವರಿಗೆ ಕೊಡಬೇಕು. ಸೊ ಹಾಗಾಗಿ ಇದಕ್ಕೆ ನೀವು ಭಗವಂತ ಏನ್ ಹೇಳ್ತಾನೆ, ಚೈತನ್ಯ ಮಹಾಪ್ರಭುಗಳು, ನಾನು ಆಜ್ಞೆ ಕೊಟ್ಟಿದ್ದೇನೆ, ನೀವು ಈ ತರ ಗುರುವಾಗ್ಲಿಕ್ಕೆ ನಮ್ಮ ಹತ್ರ ಯೋಗ್ಯತೆ ಇರೋದಿಲ್ಲ ಅಲ್ವಾ. ಹರೇ ಕೃಷ್ಣ. ಸದ್ಗುರುವಾಗ್ಲಿಕ್ಕೆ ಯೋಗ್ಯತೆ ಇರೋದಿಲ್ಲ. ಆದರೆ ಭಗವಂತನ ಉಪದೇಶ, ಅದನ್ನ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದ ಅಲ್ಲಿ ಇರ್ತಕ್ಕಂಥ ಭಗವಂತನ ಉಪದೇಶವನ್ನ ಬೇರೆಯವರಿಗೆ ಕೊಡ್ಲಿಕ್ಕೆ ನಾವು ಗುರುವಾಗ್ಬೋದು. ಅಂದ್ರೆ ಅದನ್ನ ಏನು ಹೇಳಿದ್ದಾರೆ ಅಲ್ಲಿ ಭಾಗವತಂ ಭಗವದ್ಗೀತೆಯಲ್ಲಿ, ಅದನ್ನ ಯಥಾ ಪ್ರಕಾರ 1-2 ಶಬ್ದ ನಾವು ನಮ್ಮ ಗುರುಗಳಿಂದ ತಿಳ್ಕೊಂಡು ನಾವು ಇನ್ನೊಬ್ಬರಿಗೆ ತಿಳಿಸುವುದು. ಸೊ ಅದಕ್ಕೆ ನಮ್ಗೆ ಯಾರದೇಕ ತಾರಕಃ ಕೃಷ್ಣ ಉಪದೇಶ ಅಮರ ಆಜ್ಞೆಯ ಗುರುಹಯ. ಸೊ ಭಗವಂತನ ಆಜ್ಞೆ ಮತ್ತು ಅಧಿಕಾರದಿಂದ ಮಾತ್ರ ವ್ಯಕ್ತಿ ಗುರುವಾಗ್ಲಿಕ್ಕೆ ಸಾಧ್ಯ. ಭಗವಂತನ ಆಜ್ಞೆ ಇಲ್ಲದಿದ್ರೆ ಗುರುವಾಗ್ಲಿಕ್ಕೆ ಸಾಧ್ಯವಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಅದಕ್ಕೆ ಆಚಾರ ಪ್ರಚಾರ ಶಾಸ್ತ್ರ ಗ್ರಂಥದಲ್ಲಿ ಏನಿದೆ ಅದನ್ನ ನಾವು ನಮ್ಮ ಸದ್ಗುರುವಿನಂತೆ ತಿಳ್ಕೋಬೇಕು. ಅದನ್ನ ನಾವು ಬೇರೆಯವರಿಗೆ ಹೇಳ್ಬೇಕು. ಅದನ್ನೇ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಸೊ ಅದನ್ನ ಶೀಲ ಪ್ರಭುಪಾದರು ಹೇಳ್ತಾರೆ. ಸೊ ಹಾಗಾಗಿ ಅದನ್ನೇ ನಮಗೆ ಏನು ಇಲ್ಲಿ ಭಗವದ್ಗೀತೆ ಭಾಗವತದಲ್ಲಿ ಅದು ಏನಿದೆ ಅದನ್ನೇ 2 ಶಬ್ದಗಳನ್ನ ನಾವು ಬೇರೆಯವರಿಗೆ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಅದನ್ನ ನಾವು ತಿಳ್ಕೋಬೇಕು. ಮೊದಲು ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಸಂಪ್ರದಾಯದಿಂದ ಬಂದ ಸದ್ಗುರುವಿನಿಂದ ಅದನ್ನ ನಾವು ಹೇಳ್ಬೇಕು. ಸೊ ಹಾಗಾಗಿ ಇದನ್ನ ನಾವು ಈ ಎಲ್ಲ ವಿಚಾರಗಳನ್ನ ನಾವು ತಿಳ್ಕೊಂಡಾಗ ನಮಗೆ ಗುರು ಯಾರು, ಗುರುವಿನ ಅವಶ್ಯಕತೆ ಏನು ಅಂತ ನಮಗೆ ಅರ್ಥ ಆಗತ್ತೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಇಲ್ಲಂದ್ರೆ ಗುರುವಿನ ಅವಶ್ಯಕತೆ ಏನಿದೆ, ನಾವು ಚೆನ್ನಾಗಿದ್ದೇವೆ ಅಂತ ತಿಳ್ಕೊಂಡ್ಬಿಡ್ತೇವೆ ಅಲ್ವಾ. ಹೌದು ಮಾತಾಜಿ. ಹರೇ ಕೃಷ್ಣ. ಇದನ್ನು ಹರೇ ಕೃಷ್ಣ ಮಾತಾಜಿ. ಸದ್ಗುರುವಿನಿಂದ ದೀಕ್ಷಾ ಸ್ವೀಕಾರ ಮತ್ತು ಅವರಿಂದ ಬೋಧನೆ ಪಡೆಯುವುದು. ನೇಮಿರಾಜನನ್ನುದ್ದೇಶಿಸಿ ಪ್ರಬುದ್ಧ ಮುನಿಗಳು ಮಾತನ್ನು ಮುಂದುವರಿಸುತ್ತಾ, ಪ್ರಿಯ ರಾಜನೇ, ಶಿಷ್ಯನಾದವನು ಸದ್ಗುರುಗಳನ್ನು ಅವರ ಸದ್ಗುರುಗಳೆಂಬ ಒಂದೇ ದೃಷ್ಟಿಯಿಂದಲ್ಲದೆ ಆ ಸದ್ಗುರುಗಳು ದೇವೋತ್ತಮ ಪರಮಪುರುಷನ ಹಾಗೂ ಪರಮಾತ್ಮನ ಪ್ರತಿನಿಧಿ ಎಂದು ನೋಡಬೇಕು. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಶಿಷ್ಯನು ಸದ್ಗುರುವನ್ನು ಭಗವಂತನೆಂದೇ ಎಣಿಸಬೇಕು. ಏಕೆಂದರೆ ಸದ್ಗುರುಗಳು ಕೃಷ್ಣನ ಬಾಹ್ಯ ಅಭಿವ್ಯಕ್ತಿಯಾಗಿರುತ್ತಾರೆ. ಈ ಮಾತನ್ನು ಎಲ್ಲಾ ಧರ್ಮ ಗ್ರಂಥಗಳಲ್ಲಿ ದೃಢಪಡಿಸುತ್ತದೆ. ಆದ್ದರಿಂದ ಶಿಷ್ಯನು ಗುರುವನ್ನು ದೈವ ಸಮಾನರೆಂದು ಎಣಿಸಬೇಕು. ಶಿಷ್ಯನು ಗುರುವನ್ನು ಅತೀವ ಗೌರವ ಭಕ್ತಿಗಳನ್ನಿರಿಸಿ ಅವರಿಂದ ಶ್ರೀಮದ್ ಭಾಗವತವನ್ನು ಪಾಠ ಮಾಡಿಕೊಳ್ಳಬೇಕು. ಶ್ರೀಮದ್ ಭಾಗವತ ಶ್ರವಣ ಪ್ರವಚನಾದಿಗಳನ್ನು ಒಂದು ಧಾರ್ಮಿಕ ಪ್ರಕ್ರಿಯೆಯಾಗಿದ್ದು ಅವು ವ್ಯಕ್ತಿಗೆ ದೇವೋತ್ತಮ ಪರಮಪುರುಷನ ಸೇವೆ ಮಾಡುವ ಹಾಗೂ ಅವನನ್ನು ಪ್ರೇಮಿಸುವ ನೆಲೆಗೆ ಏರಿಸುತ್ತದೆ ಎಂದರು. ಹರೇ ಕೃಷ್ಣ. ಹಾಗಾಗಿ ಹರೇ ಕೃಷ್ಣ. ಸದ್ಗುರುವನ್ನ ನಾವು ಪಡ್ಕೊಂಡ ಮೇಲೆ ನಾವು ಅವರಿಂದ ದೀಕ್ಷಾ ಸ್ವೀಕಾರವನ್ನ ಮಾಡಬೇಕು ಮತ್ತು ಅವರಿಂದ ಬೋಧನೆ ಪಡೆಯುವುದು. ಇದು ಬಹಳ ಮುಖ್ಯವಾದ ವಿಚಾರ. ಇದು 2ನೇ ಸ್ಟೆಪ್. ಮೊದಲನೇ ಸ್ಟೆಪ್ ಗುರುವನ್ನ ಪಡ್ಕೊಳ್ಳೋದು,
ಗುರುವನ್ನು ಪಡ್ಕೊಂಡ್ಮೇಲೆ ಅವರಿಂದ ದೀಕ್ಷಾ ಸ್ವೀಕಾರ ಹೇಗೆ ಮಾಡೋದು. ಸೊ ಸದ್ಗುರುವಿನಿಂದ ದೀಕ್ಷಾ ಮತ್ತು ಅವರಿಂದ ಬೋಧನೆ ಪಡೆಯುವುದು. ಹಾಗಾಗಿ ಏನ್ ಹೇಳ್ತಾರೆ ಅಂದ್ರೆ ಶಾಸ್ತ್ರ ಗ್ರಂಥ ಈಗ ನೋಡಿ, ಪ್ರಬುದ್ಧ ಮುನಿಗಳು ನಿಮಿರಾಜನಿಗೆ ಏನ್ ಹೇಳ್ತಾರೆ, ಶಿಷ್ಯನಾದವನು ಸದ್ಗುರುಗಳನ್ನು ಅವರು ಸದ್ಗುರುಗಳೆಂಬ ಒಂದೇ ದೃಷ್ಟಿಯಿಂದ ನೋಡಬಾರ್ದು, ಅವರು ದೇವೋತ್ತಮ ಪರಮ ಪುರುಷ ಹಾಗೂ ಪರಮಾತ್ಮನ ಪ್ರತಿನಿಧಿ. ಸೊ ಆಚಾರ್ಯ ಮಾಂ ವಿಜಾನೀಯಂ ನ ಅವಮನ್ಯೇತ ಕರ್ಹಿಚಿತ್ ನಾ ಮರ್ತ್ಯ ಬುದ್ಧಿಯ ಅಸೂಯೇತ ಸರ್ವದೇವ ಮಯೋ ಗುರು. ಅಂದ್ರೆ ಏನಂತಂದ್ರೆ ಆಚಾರ್ಯರು ಅಂತಂದ್ರೆ ಅವರು ಭಗವಂತನ ಪ್ರತಿನಿಧಿ. ಆಚಾರ್ಯರು ಅಂದ್ರೆ ಯಾರು? ಗುರುಗಳು ಅಂದ್ರೆ ಯಾರು? ಭಗವಂತನ ಪ್ರತಿನಿಧಿ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಶಾಸ್ತ್ರ ಗ್ರಂಥಗಳ ಪ್ರಕಾರ ಗುರು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಹಾಗಾಗಿ ಆ ಭಗವಾನ್ ಕೃಷ್ಣ ಅವನು ಗುರುವಿನ ರೂಪದಲ್ಲಿ ತನ್ನ ಭಕ್ತರನ್ನು ಉದ್ಧಾರ ಮಾಡ್ತಾನೆ. ಸೊ ಹಾಗಾಗಿ ಸದ್ಗುರು ಅಂದ್ರೆ ಭಗವಂತ ಒಂದೇ ಅಂತ ನಾವು ಎಣಿಸ್ಬೇಕು. ಈ ದೃಷ್ಟಿಯಿಂದ ನಾವು ನೋಡ್ಬೇಕು. ಹಾಗಂತ ಪ್ರಬುದ್ಧ ಮುನಿಗಳು ನಿಮಿರಾಜನಿಗೆ ಹೇಳ್ತಾರೆ, ಅಂದ್ರೆ ನಮಗೆ ಹೇಳ್ತಾರೆ. ನಿಮಿರಾಜನಿಗೋಸ್ಕರ ಹೇಳಿದ್ದಲ್ಲ, ನಮಗೆಲ್ಲರಿಗೂ ಕೂಡ ಅದು ಅನ್ವಯಿಸುತ್ತದೆ. ಸೊ ಹಾಗಾಗಿ ಶಿಷ್ಯನು ಸದ್ಗುರುವನ್ನ ಭಗವಂತ ಅಂತ ಎಣಿಸ್ಬೇಕು. ಯಾಕೆಂತಂದ್ರೆ ನಮ್ಮ ಒಂದು ಚೈತ್ಯ ಗುರು ನಮ್ಮ ಎಲ್ಲರ ಆತ್ಮದಲ್ಲಿ, ನಮ್ಮ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇರ್ತಾನೆ ಭಗವಂತ. ಇದು ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಹರೇ ಕೃಷ್ಣ. ಹೌದು ಹೌದು ಮಾತಾಜಿ. ಮಾತಾಜಿ. ಎಲ್ಲರ ಹೃದಯದಲ್ಲೂ ಪರಮಾತ್ಮನಾಗಿ ಇದ್ದಾನೆ. ಅದೇ ಪರಮಾತ್ಮನಾದವನು ಆಮೇಲೆ ಯಾರು ಮುಂದುವರಿತಾರೆ ಅವರಲ್ಲಿ ಭಕ್ತಿಯಲ್ಲಿ ಅವರಿಗೆ ಚೈತ್ಯ ಗುರುವಾಗ್ತಾನೆ. ಚೈತ್ಯ ಗುರು ಅಂದ್ರೆ ಮಾರ್ಗದರ್ಶನ ಕೊಡ್ತಾನೆ. ಈಗ ಪರಮಾತ್ಮನಾದವನು ಹೇಗೆ ಮಾರ್ಗದರ್ಶನ ಕೊಡ್ತಾನೆ? ಎಲ್ಲರಿಗೂ ಮಾರ್ಗದರ್ಶನ ಕೊಡ್ತಾನೆ. ಆದರೆ ನಾವು ಆ ಮಾರ್ಗದರ್ಶನವನ್ನ, ಈ ಬದ್ಧಾತ್ಮರಾದರು ಆ ಮಾರ್ಗದರ್ಶನ ಕೇಳುವ ಸ್ಥಿತಿಯಲ್ಲಿ ಇರೋದಿಲ್ಲ. ಯಾಕೆ ಕೇಳಿದ್ರೆ ನಮಗೆ ಮಾಯೆಯ ಆಕರ್ಷಣೆ ಇಷ್ಟು ಆಗಿದೆ, ತುಂಬಾ ಗದ್ದಲ ಆಗ್ತಾ ಇರತ್ತೆ. ಅವಾಗ ನಾವು ಆ ಮಾಯೆ ಕಡೆಗೆ ಲಕ್ಷ್ಯ ಕೊಡ್ತೇವೆ, ಆ ಐಹಿಕ ಪ್ರಪಂಚದ ಕಡೆಗೆ ಲಕ್ಷಣ ಕೊಡ್ತೇವೆ ಹೊರತು ಆಧ್ಯಾತ್ಮಿಕ ಆ ಭಗವಂತನ ಮಾತಿಗೆ ನಾವು ಲಕ್ಷಣವನ್ನೇ ಕೊಡೋದಿಲ್ಲ, ಆ ಲಕ್ಷ್ಯವನ್ನೇ ಕೊಡೋದಿಲ್ಲ. ಪರಮಾತ್ಮನ ಆ ಮಾರ್ಗದರ್ಶನ ಹೇಗೆ ಅಂತಂದ್ರೆ, ರೈಲ್ವೆ ಸ್ಟೇಷನ್ ಅಲ್ಲಿ ಕೂತ್ಕೊಂಡಿರ್ತೇವೆ, ರೈಲಿಗೆ ಕಾಯ್ತಾ ಇರ್ತೇವೆ, ಅಲ್ಲಿ ತುಂಬಾ ಗದ್ದಲ ಇರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆ ಗದ್ದಲದಲ್ಲಿ ಪಕ್ಕದಲ್ಲಿ ಏನಾದ್ರು ಯಾರಾದ್ರೂ ಮಾತಾಡ್ರೆ ಕೇಳುತ್ತಾ? ಇಲ್ಲ, ಗದ್ದಲದಲ್ಲಿ ಕೇಳುದಿಲ್ಲ. ಅದೇ ತರಹ ನಮಗೆ ಇಲ್ಲಿ ಮಾಯೆಯ ಗದ್ದಲ ನಮಗೆ, ಅಂದ್ರೆ ಮಾಯೆ ತುಂಬಾ ಆಕರ್ಷಣೆ ಮಾಡ್ತಾಳೆ ನಮಗೆ ಅಲ್ವಾ? ಹೌದು ಮಾತಾಜಿ. ಈ ಗದ್ದಲ ಇರಬೇಕಾದ್ರೆ ನಮಗೆ ಭೌತಿಕದಲ್ಲಿ ಇಷ್ಟು ಗದ್ದಲ ಇರ್ಬೇಕಾದ್ರೆ ನಮಗೆ ಭಗವಂತನ ಮಾರ್ಗದರ್ಶನ ಅರ್ಥನೇ ಆಗೋದಿಲ್ಲ, ಕೇಳುವುದೇ ಇಲ್ಲ. ಸೊ ಹಾಗಿರುತ್ತೆ. ಆದರೆ ಯಾರು ಭಕ್ತಿಯಲ್ಲಿ ಬಂದಿರ್ತಾರೆ ಅವರು ಗುರುಕೃಷ್ಣ ಕೃಪಾಪಾಹೆ ಭಕ್ತಲಿತಾ ಬೀಜ. ಯಾರು ಒಂದು ಇದು ಬ್ರಹ್ಮಾಂಡ ಭ್ರಮಿತೆ ಕೋಣ ಭಾಗ್ಯವಾನ್ ಗುರುಕೃಷ್ಣ ಕೃಪಾಪಾಹೆ ಭಕ್ತಲಿತಾ ಬೀಜ. ಬ್ರಹ್ಮಾಂಡದಲ್ಲಿ ಯಾರು ತಿರ್ತಾ ಇರ್ತಾರೆ ಈ ತರ ಅಲ್ಲ, ಅದರಲ್ಲಿ ಯಾರೋ ಒಬ್ಬನು ಅವನು ಪುಣ್ಯವಂತ, ಅವನಿಗೆ ಗುರುವಿನ ಅನುಗ್ರಹ ಕೃಷ್ಣನ ಕೃಪೆಯಿಂದ ಭಕ್ತಿ ಸಿಗುತ್ತೆ, ಅವನು ಭಕ್ತಿಯಲ್ಲಿ ಮುಂದುವರಿತಾನೆ, ಅವನಿಗೆ ಗುರು ಅದೇ ಪರಮಾತ್ಮ ಚೈತ್ಯ ಗುರುವಾಗ್ತಾನೆ. ಅಂದ್ರೆ ಪರಮಾತ್ಮ ಸುಪ್ತ ರೂಪದಲ್ಲಿ ಇರ್ತಾನೆ ಎಲ್ಲರಲ್ಲಿ. ಅದನ್ನ ಎಚ್ಚರಗೊಳಿಸ್ಬೇಕು ಅಂದ್ರೆ ಈ ಭಕ್ತಿ ಸೇವೆ. ಸೊ ಈ ಭಕ್ತಿ ಸೇವೆಯಿಂದ ನಾವು ಯಾವಾಗ ಜಾಗೃತರಾಗ್ತೇವೆ ಆಗ ಮುಂದುವರಿದ ಭಕ್ತರಿಗೆ ಚೈತ್ಯ ಗುರುವಾಗ್ತಾರೆ. ಈ ಚೈತ್ಯ ಗುರುವೇ ಮುಂದೆ ಅದು ಬಾಹ್ಯ ರೂಪದಲ್ಲಿ ಗುರುವಾಗಿ ಬರ್ತಾನೆ. ಚೈತ್ಯ ಗುರುವೇ ಗುರುವಾಗಿ ಬರ್ತಾನೆ. ಅಂತರಂಗದಲ್ಲಿ ಅವನು ಚೈತ್ಯ ಗುರು, ಬಾಹ್ಯದಲ್ಲಿ ಸದ್ಗುರು. ಸೊ ಹಾಗಾಗಿ ಗುರು ಹೇಳೋದು ಬೇರೆ ಅಲ್ಲ, ಸದ್ಗುರುಗಳು ಕೃಷ್ಣನ ಬಾಹ್ಯ ಅಭಿವ್ಯಕ್ತಿಯಾಗಿರುತ್ತಾರೆ. ಈ ಮಾತನ್ನು ಎಲ್ಲ ಧರ್ಮಗ್ರಂಥಗಳು ದೃಢಪಡಿಸುತ್ತವೆ. ಸೊ ಹಾಗಾಗಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಮಗೆ ಯಾವಾಗ ನಾವು ಗುರುವನ್ನು ಪಡ್ಕೊಳ್ಬೇಕು, ಈ ಜೀವನದಲ್ಲಿ ನಿಜವಾದ ಒಂದು ಸುಖ ಇಲ್ಲ, ನಮಗೆ ನಾವು ನಮ್ಮ ನಿಜ ಸ್ವರೂಪವನ್ನು ತಿಳ್ಕೊಂಡು ಭಗವಂತನನ್ನ ಪಡ್ಕೋಬೇಕು ಅಂದ್ರೆ ಗುರುವನ್ನು ಆಶ್ರಯಿಸ್ಬೇಕು. ಸೊ ಆವಾಗ ಗುರುವನ್ನು ಆಶ್ರಯಿಸ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬಲವಾದ ಒಂದು ಇಚ್ಛೆ ಉಂಟಾಗುತ್ತೆ. ಆಗ ಕೃಷ್ಣನಿಗೆ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರ್ಥನೆ ಭಗವಂತನಿಗೆ ಗೊತ್ತಾಗುತ್ತೆ, ಯಾಕಂದ್ರೆ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲೇ ಇದ್ದಾನೆ. ಹೀಗಾಗಿ ಅವನು ನಮಗೆ ಸದ್ಗುರುವನ್ನ ಕರುಣಿಸುತ್ತಾನೆ. ಗುರುವು ಕರುಣಿಸುವವನು ಕೃಷ್ಣನಿಗೆ. ಸೊ ಆ ಸದ್ಗುರುವು ನಮಗೆ ಕೃಷ್ಣನನ್ನು ಕೊಡ್ತಾರೆ. ಯಾಕಂದ್ರೆ ಗುರುವು ಕೃಷ್ಣನನ್ನು ಕಂಡಿದ್ದಾರೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಿನಃ
ಜ್ಞಾನಿನಃ ತತ್ವದರ್ಶಿನಃ, ಗುರುಗಳು ತತ್ವದರ್ಶಿ. ತಮ್ಮ ಹೃದಯದಲ್ಲಿ ಗುರುವು ಕೃಷ್ಣನನ್ನು ಕ್ಯಾರಿ ಮಾಡ್ತಾರೆ. ಸೊ ಹಾಗಾಗಿ ಅವರು ಕೃಷ್ಣನನ್ನು ಕೊಡಬಲ್ಲರು ನಮಗೆ. ಸೊ ಹಾಗಾಗಿ ಗುರುವನ್ನು ನಾವು ಆಶ್ರಯಿಸಬೇಕು. ಗುರು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಸೊ ಅದಕ್ಕೆ ಗುರು ಆ ರೀತಿಯಾಗಿ ಗುರುವಿನ ಒಂದು ಮಹಿಮೆ ಇದೆ. ಸೊ ಗುರುವನ್ನ ಭಗವಂತನ ಹಾಗೆ ಕಾಣಬೇಕು. ನಾವು ಭಗವಂತನಿಗೆ ಗೌರವ ಕೊಡ್ತೇವೆ, ನಾವು ಭಗವಂತನ ಪೂಜೆ ಮಾಡ್ತೇವೆ. ಅದೇ ರೀತಿ ಗುರುಗಳಲ್ಲಿ ಅತೀವ ಗೌರವ ಭಕ್ತಿಗಳನ್ನು ಇರಿಸಬೇಕು. ಇದು ಬಹಳ ಮುಖ್ಯವಾದದ್ದು. ಅವರಿಂದ ಶ್ರೀಮದ್ ಭಾಗವತವನ್ನು ಪಾಠ ಮಾಡಿಕೊಳ್ಳಬೇಕು, ಇದನ್ನು ಹೇಳ್ತಾ ಇದ್ದಾರೆ. ಸೊ ಗುರುವಿನಿಂದ ನಾವು ಮಾರ್ಗದರ್ಶನ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಸದ್ಗುರುಗಳ ಆಶ್ರಯಕ್ಕೆ ಯಾರು ಬರ್ತಾರೆ ಅವರು ತುಂಬಾ ಸುದೈವಿಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಆಚಾರ್ಯರನ್ನು ದೇವರಂದೇ ಕಾಣಿಸ್ಬೇಕು ಹೇಳಕ್ಕೆ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇದರಲ್ಲಿ ಗುರುವಾಷ್ಟಕದಲ್ಲಿ ಹೇಳಿದ್ದಾರೆ. ಸಾಕ್ಷಾಧರಿತ್ವೇನ ಸಮಸ್ತ ಶಾಸ್ತ್ರೈರ್ ಉಕ್ತಸ್ತಥಾ ಭಾವ್ಯತ ಏವ ಸದ್ಭಿಹಿ. ಅಂದರೆ ಗುರುವು ಸಾಕ್ಷಾತ್ ಹರಿತ್ವೇನ, ಅವನು ಸಾಕ್ಷಾತ್ ಹರಿಯೇ, ಇದನ್ನ ಸಮಸ್ತ ಶಾಸ್ತ್ರಗಳು ಹೇಳಿವೆ. ಸೊ ಆದ್ದರಿಂದ ಇಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಕೆಲವರಿಗೆ ಅನಿಸ್ಬೋದು ಗುರು ಅಂತಾನೆ ಮನುಷ್ಯ, ನಮ್ಮ ಹಾಗೆ ಮನುಷ್ಯ, ಆ ಮನುಷ್ಯನನ್ನು ಯಾಕೆ ಪೂಜಿಸ್ಬೇಕು, ಹೀಗೆಲ್ಲ ಭಾವಿಸ್ತಾರೆ ಅಲ್ವಾ. ನಮ್ಮ ಹಾಗೆ ಅವನು ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಾನೆ, ಆ ಥರ ಎಲ್ಲ ಭಾವನೆ ಬರ್ತದ್ಯಾ? ಹರೇ ಕೃಷ್ಣ. ಹೌದು ಮಾತಾಜಿ, ಹೌದು ಮಾತಾಜಿ. ಆದರೆ ಗುರುವು ಸಾಮಾನ್ಯನಲ್ಲ, ಅವನು ಸಾಧಾರಣ ಮನುಷ್ಯ ಅಲ್ಲ. ಗುರುವು ಭಗವಂತನ ಪ್ರತಿನಿಧಿ. ಮತ್ತೆ ಗುರುವಿಗೆ ಮತ್ತು ಭಗವಂತನಿಗೆ ವ್ಯತ್ಯಾಸ ಇಲ್ಲ. ಸೊ ಆಚಾರ್ಯರು ದೇವರಂತೆ, ಅದು ಉತ್ಪ್ರೇಕ್ಷೆ ಅಲ್ಲ ಅಲ್ವಾ. ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿದ್ದಾರೆ ಅಲ್ವಾ. ಹೌದು ಮಾತಾಜಿ. ಅದು ಉತ್ಪ್ರೇಕ್ಷೆ ಅಲ್ಲಂತೆ. ಸೊ ಆದ್ದರಿಂದ ಶಾಸ್ತ್ರದ ಅನುಸಾರ ಆಚಾರ್ಯರು ಗೌರವವನ್ನು ಸ್ವೀಕರಿಸ್ತಾರೆ ಶಿಷ್ಯರಿಂದ. ಯಾಕೆ ಸ್ವೀಕರಿಸ್ತಾರೆ ಅವರು ಗೌರವ? ಆ ಗೌರವ ಸ್ವೀಕರಿಸುವುದು ತಮಗಾಗಿ ಅಲ್ಲ, ಅವರು ಕೃಷ್ಣನಿಗಾಗಿ ಆ ಒಂದು ಎಲ್ಲ ತಮ್ಮ ಶಿಷ್ಯಂದರಿಂದ ಅವರು ಗೌರವ ಸ್ವೀಕಾರ ಮಾಡ್ತಾರೆ. ಅದನ್ನ ಅವರು ತಮ್ಮ ಗುರುವಿಗೆ ತಲುಪಿಸ್ತಾರೆ, ಅವರ ಗುರು ಅವರ ಗುರುವಿಗೆ ತಲುಪಿಸ್ತಾರೆ, ಅವರ ಗುರು ಅವರ ಗುರುವಿಗೆ, ಆಮೇಲೆ ಕೊನೆಯದಾಗಿ ಅದು ಭಗವಂತನನ್ನ ತಲುಪುತ್ತದೆ. ಹಾಗಾಗಿ ನಾವು ಗುರುವಿಗೆ ಗೌರವ ತೋರಿಸಿದ್ದೇವೆ, ಗುರುವಿಗೆ ಭಕ್ತಿ ಇಟ್ಟಿದ್ದೇವೆ ಅಂತಂದ್ರೆ ಅದು ಭಗವಂತನಿಗೆ ತಲುಪುತ್ತದೆ. ಅದನ್ನು ಗುರು ಇಟ್ಕೊಳ್ಳೋದಿಲ್ಲ. ಹರೇ ಕೃಷ್ಣ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಅರ್ಥ ಆಯ್ತು ಮಾತಾಜಿ. ಗುರುವಿಗೆ ಸಲ್ಲಿಸಿದ್ದೇವೆ ಅಂತಂದ್ರೆ ಗುರುವು ಅದನ್ನ ಇಟ್ಕೊಳ್ಳೋದಿಲ್ಲ, ಅದನ್ನ ಭಗವಂತನಿಗೆ ತಲುಪಿಸ್ತಾನೆ. ನನಗೆ ಸಿಕ್ಕಿದ ಗೌರವ, ತನಗೆ ಸಿಕ್ಕಿದ ಭಕ್ತಿ ಎಲ್ಲವನ್ನು. ಸೊ ಆದ್ದರಿಂದ ಅದು ಗುರುವು ಅಂತಂದ್ರೆ ಆ ಭಗವಂತನ ಪ್ರತಿನಿಧಿ. ಸೊ ಹಾಗಾಗಿ ನರೋತ್ತಮ ದಾಸ ಠಾಕೂರರು, ಶ್ರೀಲ ಭಕ್ತಿ ವಿನೋದ ಠಾಕೂರ್ ಅವರೆಲ್ಲ, ಮತ್ತೆ ಉಳಿದ ಒಂದು ಅನೇಕ ಒಂದು ಶಾಸ್ತ್ರಗಳಲ್ಲಿ ಕೂಡ ಹೇಳಿದೆ, ಗುರುವು ಅಂತಂದ್ರೆ ರಾಧಾರಾಣಿಯ ಆಪ್ತ ಸಂಗಾತಿ. ಸೊ ಗುರುವಾಗಿರುವವರು ಹೆಚ್ಚಾಗಿ ರಾಧಾರಾಣಿಯ ಅಂದರೆ ಶ್ರೀಮತಿ ರಾಧಾರಾಣಿಯವರ ಆಪ್ತ ಸಂಗಾತಿ. ಶ್ರೀಮತಿ ರಾಧಾರಾಣಿ ಅಂದರೆ ಅವರು ಭಕ್ತಿಯಲ್ಲಿ ಅತ್ಯಂತ ಉತ್ತಮವಾದ ಭಕ್ತಾಗ್ರೇಸರಲ್ಲೇ ಉತ್ತಮವಾದಳು. ಅವಳ ಹೆಸರಿನಲ್ಲಿ, ಅವಳ ಅಡಿಯಲ್ಲಿ, ಅಡಿಯಾಳ್ತನದಲ್ಲಿ ಭಕ್ತಿ ಸೇವೆ ನಡೆಸಲ್ಪಡುತ್ತದೆ. ಸೊ ಹಾಗಾಗಿ ಗುರುವು ರಾಧಾರಾಣಿಯವರ ಆಪ್ತ ಸಂಗಾತಿ ಅಥವಾ ನಿತ್ಯಾನಂದ ಪ್ರಭುಗಳ ಪ್ರತಿನಿಧಿ. ಸೊ ಇದನ್ನ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಇದನ್ನೆಲ್ಲ ಒಂದು ಸಂಪ್ರದಾಯದ ಗುರುಗಳು, ಸದ್ಗುರುಗಳು ನಮಗೆ ಹೇಳಿರ್ತಾರೆ ಇದೆಲ್ಲ ವಿಚಾರಗಳನ್ನ. ಸೊ ಹಾಗಾಗಿ ಗುರುವು ಚೈತ್ಯ ಗುರುವಿನ ಬಾಹ್ಯಾಭಿವ್ಯಕ್ತಿ. ಮತ್ತೆ ಶುದ್ಧ ಭಕ್ತರಲ್ಲಿ ಪರಮಾತ್ಮ ಚೈತ್ಯ ಗುರುವಾಗಿರ್ತಾನೆ. ಆ ಚೈತ್ಯ ಗುರುವು ಆಮೇಲೆ ಅವರಿಗೆ ಬಾಹ್ಯಾಭಿವ್ಯಕ್ತಿ ಗುರುವಾಗಿ ಬರ್ತಾನೆ. ಸೊ ಆದ್ದರಿಂದ ಚೈತ್ಯ ಗುರುವು ಪರಮಾತ್ಮನಾಗಿ ಒಳಗಿಂದ ಮಾರ್ಗದರ್ಶನ ಕೊಡ್ತಾನೆ. ಹಾಗೆ ಭಗವಂತನು ಗುರುವಾಗಿ ಮತ್ತೆ ಹೊರಗಿಂದ ನಮಗೆ ಮಾರ್ಗದರ್ಶನ ಕೊಡ್ತಾನೆ. ಸೊ ಹಾಗಾಗಿ ಯಾರು ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಇಷ್ಟಪಡ್ತಾರೆ ಅವರಿಗೆ ಎಲ್ಲ ವಿಧದಲ್ಲಿಯೂ ಕೂಡ ಭಗವಂತ ಸಹಾಯ ಮಾಡ್ತಾನೆ. ಒಳಗೆ ಚೈತ್ಯ ಗುರುವಾಗಿ ಸಹಾಯ ಮಾಡ್ತಾನೆ, ಹೊರಗೆ ಗುರುವಾಗಿ ಸಹಾಯ ಮಾಡ್ತಾನೆ. ಸೊ ಇಲ್ಲಿ ದೀಕ್ಷೆಯನ್ನು ಪಡೆಯಬೇಕು ಅಂತ ಇದೆ. ಈಗ ದೀಕ್ಷೆಯನ್ನು ಪಡೆಯುವುದು ಅಂದ್ರೆ ಏನು? ಇಲ್ಲಿ ಇನ್ನೊಂದು ವಿಚಾರ ಇದೆ, ದೀಕ್ಷೆಯನ್ನು ಪಡೆಯುವುದು. ದೀಕ್ಷೆಯನ್ನು ಪಡೆದು ಅಂದ್ರೆ ಅಂದ್ರೆ ದಿವ್ಯ ಜ್ಞಾನ, ಈಕ್ಷಾ ಅಂದ್ರೆ ದರ್ಶನ.
ಅಂದರೆ ದೀಕ್ಷಾ ಅಂದರೆ ದಿವ್ಯ ಜ್ಞಾನವನ್ನು ಪಡ್ಕೊಳ್ಳೋದು. ಅಂದರೆ ದೀಕ್ಷಾ ಪ್ರದಾನ ಅಂತಂದರೆ ದೀಕ್ಷೆಯಲ್ಲಿ ನಾವು ಸದ್ಗುರುವಿನಿಂದ ದೀಕ್ಷೆಯನ್ನು ಪಡ್ಕೊಳ್ಳೋದು. ಸದ್ಗುರುವಿನಿಂದ ದೀಕ್ಷೆ ಪಡೆಯೋಕ್ಕಿಂತ ಮುಂಚೆ ನಾವು ಗುರುವನ್ನು ಆರಿಸ್ಕೊಳ್ಬೇಕು. ಯಾಕೆಂದರೆ ಯಾವ ಗುರುವು ನಮಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಸಬಲ್ಲ, ಅದು ನಮಗೆ ಮನದಟ್ಟಾಗಬೇಕು. ಹಾಗೆ ಆಮೇಲೆ ಆ ಥರ ಗುರುವು ಕೂಡ ತನ್ನ ಶಿಷ್ಯನನ್ನು ಒಪ್ಕೊಳ್ಬೇಕು. ಆಮೇಲೆ ದೀಕ್ಷಾ ಕಾರ್ಯದಲ್ಲಿ ಹೋಮ ಇರುತ್ತೆ, ದೀಕ್ಷಾ ಹೋಮ, ದೀಕ್ಷಾ ಪ್ರತಿಜ್ಞೆಗಳು ನಡೆಯುತ್ತೆ. ಸೊ ಆ ದೀಕ್ಷಾ ಹೋಮದಲ್ಲಿ ಎಲ್ಲ ನಮ್ಮ ಹಿಂದಿನ ಪಾಪಕರ್ಮಗಳನ್ನು ಕೂಡ ಸುಟ್ಟು ಬಿಡ್ತಾನೆ, ಮತ್ತು ಪಾಪಕರ್ಮವನ್ನ ಗುರುವು ತೆಗೆದುಕೊಳ್ತಾನೆ, ನಮ್ಮ ಒಂದು ಜವಾಬ್ದಾರಿ ಮತ್ತು ಆ ಪಾಪಕರ್ಮಗಳನ್ನ. ಸೊ ಆಮೇಲೆ ಗುರುವಿನ ಒಂದು ಮೂಲಕ ಏನಂತಂದ್ರೆ ಆ ಒಂದು ದೀಕ್ಷಾ ಸಮಯದಲ್ಲಿ 4 ನಿಯಂತ್ರಗಳ ಪಾಲನೆ ಮಾಡ್ತೇನೆ, ನಿಯಂತ್ರಕ ತತ್ವಗಳ, ಆಮೇಲೆ 16 ಸುತ್ತು ಜಪ ಮಾಡ್ತೇನೆ. ಇದನ್ನು ನಾವು ಪ್ರತಿಜ್ಞೆ ಮಾಡಬೇಕು. ಸೊ ಆಮೇಲೆ ಗುರುವು ಏನ್ ಮಾಡ್ತಾನೆ ಅಂದ್ರೆ, ದೀಕ್ಷೆ ಅಂತಂದ್ರೆ ದೀಕ್ಷಾ ಜೀವನ ಅಂದ್ರೆ ಅದು ಎಂಡ್ ಅಲ್ಲ, ಅದು ಬಿಗಿನಿಂಗ್. ದೀಕ್ಷೆ ತಗೊಂಡ್ಬಿಟ್ಟೆ ಆಯ್ತು ಮುಗೀತು ಆ ತರ ಅಲ್ಲ. ದೀಕ್ಷೆ ತಕೊಳ್ಳೋದು ಅಂತಂದ್ರೆ ಅದು ಆಧ್ಯಾತ್ಮಿಕ ಜೀವನದ ಪ್ರಾರಂಭ. ಆಧ್ಯಾತ್ಮಿಕ ಜೀವನದ ಪ್ರಾರಂಭ ಅಂದ್ರೆ ಗುರು ಏನ್ ಮಾಡ್ತಾನೆ, ಆ ಸಂಪ್ರದಾಯಕ್ಕೆ ಮತ್ತೆ ಕೃಷ್ಣನಿಗೆ ಸಂಪರ್ಕ ಮಾಡ್ಕೊಡ್ತಾನೆ. ಶಿಷ್ಯನನ್ನು ಆಧ್ಯಾತ್ಮಿಕ ಜೀವನಕ್ಕೆ ಮಾರ್ಗದರ್ಶನ ಕೊಡ್ಲಿಕ್ಕಾಗಿ ಸಂಪ್ರದಾಯಕ್ಕೆ ಸಂಪರ್ಕ ಮಾಡ್ತಾನೆ, ಮತ್ತು ಕೃಷ್ಣನಿಗೆ ಸಂಪರ್ಕ ಮಾಡ್ಕೊಳ್ತಾನೆ. ಈಗ ಕೃಷ್ಣನಿಗೆ ಸಂಪರ್ಕ ಮಾಡ್ಬೇಕಾದ್ರೆ ಗುರು ಬೇಕೇ ಬೇಕು. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ, ಇದನ್ನು ನಾವು ಕೇಳಿದ್ದೇವೆ ಅಲ್ವಾ? ಹರೇ ಕೃಷ್ಣ, ಹರೇ ಕೃಷ್ಣ. ಹೌದು ಮಾತಾಜಿ, ಕೇಳಿದೀವಿ. ಅರ್ಥವನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು ಏನು ಅಂತ. ಯಾಕೆ ಅವರು ಗುರುವು ಪಾರದರ್ಶಕ ಮಾಧ್ಯಮ, ಅಂದರೆ ಶಿಷ್ಯನ ಮತ್ತು ಭಗವಂತನ ಮಧ್ಯದಲ್ಲಿ ಗುರು ಇರ್ತಾನೆ. ಸೊ ಹಾಗಾಗಿ ನಮಗೆ ಕೃಷ್ಣನನ್ನ ನೇರವಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನನ್ನ ನೇರವಾಗಿ ನಮಗೆ ಅದನ್ನ ನಾವು ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಗುರುವಿನ ಮೂಲಕವೇ ಆಗಬೇಕು. ಇದು ಪ್ರಕ್ರಿಯೆ. ಯಾಕೆಂತಂದ್ರೆ ಡೋಂಟ್ ಟ್ರೈ ಟು ಅಪ್ರೋಚ್ ಕೃಷ್ಣ ಡೈರೆಕ್ಟ್ಲಿ, ಅದು ಗುರುವಿನ ಮೂಲಕವೇ. ಏಕೆಂತಂದ್ರೆ ನಾವು ಆ ಭಗವಂತನಿಗೆ ಸೇವೆ ಮಾಡುವಷ್ಟು ನಾವು ಡೈರೆಕ್ಟ್ ಆಗಿ ನಾವು ಅರ್ಹರಲ್ಲ, ನಮ್ಮ ಹತ್ರ ಅರ್ಹತೆ ಇಲ್ಲ. ಈಗ ಒಂದು ಮಗು ಕೊಳಕು ಮಾಡ್ಕೊಂಡಿರುತ್ತೆ ಏನಾದರೂ, ಅದನ್ನ ಚೊಕ್ಕ ಮಾಡಿ ಸ್ನಾನ ಮಾಡಿಸಿ ಅದನ್ನ ಚೆನ್ನಾಗಿ, ಚಿಕ್ಕ ಮಗು ಅದನ್ನ ತೆಗೆದು ತಂದೆ ಹತ್ರ ಕೊಡುವವರು ಯಾರು? ಹರೇ ಕೃಷ್ಣ, ತಾಯಿ. ಹಾಗೆ ಅದೇ ರೀತಿ ಗುರುವು ನಾವು ಎಷ್ಟು ಅಂದರೆ ಭೌತಿಕದಲ್ಲಿ ಎಷ್ಟು ಪಾಪಕೃತ್ಯಗಳ ನಡುವೆ ನಾವು ಈ ಭೌತಿಕ ಇಂದ್ರಿಯ ಭೋಗದಲ್ಲಿ ಉಳಿದುಕೊಂಡು ನಾವು ತುಂಬಾ ತಪ್ಪುಗಳನ್ನ ಮಾಡಿರ್ತೇವೆ, ಸಿಕ್ಕಾಕೊಂಡಿದ್ದೇವೆ. ಅದನ್ನ ನಮಗೆ ಮಾರ್ಗದರ್ಶನ ಮಾಡಿ ನಮ್ಮನ್ನು ತಿದ್ದಿ ನಮ್ಮನ್ನು ಒಂದು ಭಗವಂತನ ಕಡೆ ಕರ್ಕೊಂಡು ಹೋಗೋದು ಅದು ಗುರು. ಸೊ ಆದ್ದರಿಂದ ಗುರು ಅಂದ್ರೆ ಸಾಧಾರಣ ಮನುಷ್ಯ ಅಲ್ಲ. ಸೊ ಹಾಗಾಗಿ ಭಗವಂತನನ್ನು ನಾವು ನೇರವಾಗಿ ಸಂಪರ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗೋಪಿ ಬರ್ತು ಪದಕಮಲಯೋಹೋ ದಾಸಾನು ದಾಸಃ. ಗೋಪಿ ಬರ್ತು ಅಂತಂದ್ರೆ ಭಗವಂತ ಕೃಷ್ಣ, ಅವರ ದಾಸರ ದಾಸನಾಗಬೇಕು. ಈಗ ನಮಗೆ ಈ ಒಂದು ಐಹಿಕ ಪ್ರಪಂಚದಲ್ಲಿ ದಾಸ ಅಂದ್ರೆ ತುಂಬಾ ಕೆಳಗಿನದು ಅಲ್ವಾ? ಯಾರಾದ್ರೂ ಸರ್ವೆಂಟ್ ಆಗ್ಲಿಕ್ಕೆ ಇಷ್ಟಪಡ್ತಾರ ಭೌತಿಕದಲ್ಲಿ? ಇಲ್ಲ ಮಾತಾಜಿ, ಅದು ತುಂಬಾ ಕೆಳಗಿನ ವಿಚಾರ. ಸೊ ಎಲ್ಲರೂ ಬಾಸ್ ಆಗ್ಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಸರ್ವೆಂಟ್ ಆಫ್ ದ ಸರ್ವೆಂಟ್, ದಾಸಾನು ದಾಸಃ, ಅದು ಬಹಳ ದೊಡ್ಡ ವಿಚಾರ. ಸೊ ಹಾಗಾಗಿ ದೀಕ್ಷೆಯನ್ನು ನಾವು ಗುರುವಿನಿಂದ ಪಡ್ಕೊಳ್ಬೇಕು. ಯಾಕೆಂದ್ರೆ ಗುರುವನ್ನ ಸೇವೆ ಮಾಡಬೇಕು ನಾವು. ಸೊ ದೀಕ್ಷಾ ಕಾಲದಲ್ಲಿ ಆ ಭಗವಂತನಿಗೆ ಶರಣಾಗ್ತರಾಗ್ತಾರೆ. ಆಗ ಆ ಗುರುವು ಆ ಶಿಷ್ಯನ ಪಾಪಗಳನ್ನ ಸ್ವೀಕಾರ ಮಾಡ್ತಾರೆ. ಸೊ ಆಮೇಲೆ ಅವರು ಗುರುವನ್ನ ಆ ಭಕ್ತಿ ಮಾರ್ಗದಲ್ಲಿ ನಮ್ಮನ್ನ ತೊಡಗಿಸುತ್ತಾರೆ. ಸೊ ಹಾಗಾಗಿ ಇದು ಬಹಳ ಮುಖ್ಯವಾದ ವಿಚಾರಗಳು. ಶಿಷ್ಯನ ಮನೋಭಾವ ಹೇಗಿರಬೇಕು? ಶಿಷ್ಯನ ಮನೋಭಾವವು ಸದ್ಗುರುಗಳನ್ನು ಸಂತೃಪ್ತಿ ಮಾಡಿಸ್ಬೇಕು. ಅಂದ್ರೆ ನೋಡಿ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂದ್ರೆ ಸೇವೆಯನ್ನು ಮಾಡಬೇಕು. ಗುರುಗಳನ್ನ ಸೇವೆ ಮಾಡದೆ ಸಂತೃಪ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸಾಂದೀಪನಿ ಮುನಿಯನ್ನ ಕೃಷ್ಣ ಬಲರಾಮರು ಗುರುವನ್ನಾಗಿ ಪಡ್ಕೊಂಡ್ರು. ಯಾಕೆ ಗುರುವನ್ನಾಗಿ ಪಡ್ಕೊಂಡ್ರು? ಹರೇ ಕೃಷ್ಣ.
ಸಾಂದೀಪನಿ ಮುನಿಯನ್ನ ಗುರುವನ್ನಾಗಿ ಯಾಕೆ ಪಡ್ಕೊಂಡ್ರು? ಹರೇ ಕೃಷ್ಣ. ಭಗವಂತ ಹರೇ ಕೃಷ್ಣ ಹೇಳ್ತೀರಾ ಯಾರಾದ್ರೂ? ಭಗವಂತ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಎಲ್ಲರೂ ಕೂಡ ಗುರುವನ್ನ ಪಡ್ಕೊಳ್ಬೇಕು. ಅದನ್ನ ಸ್ವತಃ ತಾನೇ ಪಡ್ಕೊಂಡು ನಮಗೆ ಗುರುವನ್ನು ಪಡ್ಕೊಂಡು ನಮಗೆ ಹೇಳ್ತಾ ಇದ್ದಾನೆ ಭಗವಂತ, ನಾವು ಗುರುವನ್ನು ಆಶ್ರಯಿಸಬೇಕು ಅಂತ. ಸೊ ಹಾಗಾಗಿ ಇದರಲ್ಲಿ ಗುರುವನ್ನ ಮೊದಲು ನಾವು ಆಶ್ರಯಿಸಬೇಕು. ಆಮೇಲೆ ಗುರುವಿಗೆ ಆಗಬೇಕು. ತದ್ವಿಧಿ ಪ್ರಣಿಪಾತೇನ, ಗುರುವಿಗೆ ಶರಣಾಗತ ಆಗಿ ಗುರುವನ್ನ ಪರಿಪ್ರಶ್ನೇನ ಸೇವೆಯನ್ನು ಮಾಡಬೇಕು. ಆಮೇಲೆ ಗುರುವನ್ನ ಸಂತೃಪ್ತಿ ಮಾಡಬೇಕು ಸೇವೆಯನ್ನು ಮಾಡಿ. ಆಮೇಲೆ ಏನಾಗುತ್ತೆ, ಪರಿಪ್ರಶ್ನೇನ, ಗುರುವಿನ ಹತ್ರ ಪ್ರಶ್ನೆಯನ್ನು ಕೇಳಬೇಕು. ಗುರು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಿನಃ ತತ್ವದರ್ಶನ ಉಪದೇಕ್ಷಂತಿ ತೇ ಜ್ಞಾನಿನಃ. ಆ ಗುರುವಿಗೆ ಅವಾಗ ಗೊತ್ತಾಗತ್ತಂತೆ, ಈ ಶಿಷ್ಯ ಅವನು ಪ್ರಾಮಾಣಿಕನಾಗಿದ್ದಾನೆ, ನಿಜವಾಗ್ಲೂ ಅವನಿಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಇದೆ. ಆಗ ಅವನು ಶಿಷ್ಯನಿಗೆ ಆಧ್ಯಾತ್ಮಿಕ ಜ್ಞಾನವನ್ನ ಕೊಡ್ತಾನೆ. ಅದು ನಾವು ಭೌತಿಕದಲ್ಲಿಯೂ ಅಷ್ಟೇ, ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ಒಬ್ಬ ವಿದ್ಯಾರ್ಥಿ ಇಂಟ್ರೆಸ್ಟ್ ತೋರಿಸ್ತಾನೆ, ಆ ಟೀಚರಿಗೆ ತುಂಬಾ ಅವರಿಗೆ ಕಲಿಸ್ಬೇಕು ಅಂತ ಆಶೆ ಬರ್ತದೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದೇ ರೀತಿ ಗುರುವಿಗೂ ಕೂಡ ಯಾವಾಗ ಶಿಷ್ಯ ಆಧ್ಯಾತ್ಮಿಕದಲ್ಲಿ ಆಸಕ್ತಿಯನ್ನು ತೋರಿಸ್ತಾನೆ, ಆಗ ಅವರು ಆ ಶಿಷ್ಯನಿಗೆ ಅವರು ಜ್ಞಾನವನ್ನು ಕೊಡ್ತಾರೆ. ಸೊ ಆಗ ಗುರುವಿನ ಮೂಲಕ ಈ ಜ್ಞಾನವನ್ನು ತಿಳಿಯುವುದು ಶಿಷ್ಯನಿಗೆ ಸುಲಭ. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು, ಆಧ್ಯಾತ್ಮಿಕ ಜ್ಞಾನವನ್ನ ನಾವು ಪಡ್ಕೊಳ್ಳೋದು ಗುರುವಿನ ಮೂಲಕ ಮಾತ್ರ. ಈ ಆಧ್ಯಾತ್ಮಿಕ ಜ್ಞಾನವನ್ನು ಸ್ವಂತ ನಮಗೆ ಆಗೋದಿಲ್ಲ. ಸೊ ಸ್ವಂತ ನಾವು ಓದ್ತೇವೆ, ಅರ್ಥ ಮಾಡ್ಕೊಳ್ತೇವೆ, ಇಲ್ಲ. ಸೊ ಇದು ಮರ್ಸಿ, ಗುರುವಿನ ಅನುಗ್ರಹ. ಯಾಕೆಂದ್ರೆ ಗುರುವು ಅವನ ಗುರುವಿನಿಂದ ಅನುಗ್ರಹ ಪಡೆದಿರ್ತಾನೆ. ಮೊಟ್ಟ ಮೊದಲ ಗುರು ಕೃಷ್ಣ, ಅವನ ಅನುಗ್ರಹ ಆ ಗುರುವಿಗೆ, ಮೊಟ್ಟ ಮೊದಲ ಗುರುವಿಗೆ ಇರುತ್ತೆ. ಸೊ ಹಾಗಾಗಿ ಆ ಗುರುವಿನ ಕೃಷ್ಣನ ಅನುಗ್ರಹ ನಮ್ಮ ಮೇಲೂ ಇರುತ್ತದೆ. ಸೊ ಹಾಗಾಗಿ ಗುರು ಕೃಷ್ಣ ಕೃಪೆಯಿಂದ ನಮಗೆ ಈ ಜ್ಞಾನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದರಿಂದ ಈ ಅಭಿಪ್ರಾಯವನ್ನು ವೇದಗಳು ಸಮರ್ಥಿಸುತ್ತವೆ. ಸೊ ಹಾಗಾಗಿ ವೇದಗಳು ಕೂಡ ಹೇಳುತ್ತೆ, ಗುರುವಿಗೆ ನಾವು ಶರಣಾಗಬೇಕು, ಗುರುವಿನಿಂದ ನಾವು ಇದನ್ನ ಪಡೆಯಬೇಕು, ಅಂದ್ರೆ ಜ್ಞಾನವನ್ನ ಪಡೆಯಬೇಕು ಅಂತ ಅದನ್ನ ವೇದಗಳು ಸಮರ್ಥಿಸುತ್ತವೆ. ಹಾಗಾಗಿ ಭಗವಂತನಲ್ಲಿ, ಸದ್ಗುರುವಿನಲ್ಲಿ ಅಚಲ ಶ್ರದ್ಧೆಯುಳ್ಳ ವ್ಯಕ್ತಿಗೆ ಎಲ್ಲವೂ ಬಹು ಸುಲಭವಾಗಿ ಗೋಚರಕ್ಕೆ ಬರುತ್ತದೆ ಎಂದು ರೂಪ ಗೋಸ್ವಾಮಿಯವರು ಹೇಳ್ತಾರೆ. ಅಂದ್ರೆ ರೂಪ ಗೋಸ್ವಾಮಿ ಏನ್ ಹೇಳ್ತಾರೆ, ನಮಗೆ ಆಧ್ಯಾತ್ಮಿಕ ಚೆನ್ನಾಗಿ ಅರ್ಥ ಆಗ್ಬೇಕು, ಎಲ್ಲವೂ ವಿಚಾರ ತಿಳಿಬೇಕು ಅಂದ್ರೆ ನಮಗೆ ಮೊದಲು ಶ್ರದ್ಧೆ ಇರಬೇಕು. ಶ್ರದ್ಧೆ ಅಂತ ಹೇಳಿದ್ರೆ ನಂಬಿಕೆ, ಯಾರ ಮೇಲೆ? ಗುರುವಿನಲ್ಲಿ ಮತ್ತು ಭಗವಂತನಲ್ಲಿ. ಗುರುವಿನಲ್ಲಿ ನಂಬಿಕೆ ಇರಬೇಕು, ಭಗವಂತನೇ ನಂಬಿಕೆ ಇರಬೇಕು, ಧರ್ಮಶಾಸ್ತ್ರಗಳಲ್ಲಿ ನಮಗೆ ನಂಬಿಕೆ ಇರಬೇಕು. ಇಲ್ಲ ಅಂತಂದ್ರೆ ನಮಗೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹರೇ ಕೃಷ್ಣ. ಸೊ ಅದಕ್ಕೆ ಶ್ರದ್ಧೆ ಮತ್ತು ವಿಶ್ವಾಸಗಳಿಂದ ನಾವು ಗುರುವಿನ ಸೇವೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಗುರುಪಾದಾಶ್ರಯಾನ್ ತಸ್ಮಾತ್ ಕೃಷ್ಣ ದೀಕ್ಷಾದಿ ಶಿಕ್ಷಣಂ ವಿಶ್ರಂಬೇಣ ಗುರೋ ಸೇವಾ ಸಾಧು ವರ್ತ್ಮಾ ಅನುವರ್ತನಂ. ವಿಶ್ರಂಬೇಣ ಗುರುಶ್ರೇವ, ವಿಶ್ರಂಬೇಣ ಅಂದ್ರೆ ಅಂದ್ರೆ ಪ್ರಾಮಾಣಿಕತೆಯಿಂದ, ತುಂಬಾ ಆಸಕ್ತಿಯಿಂದ ಗುರುವಿನ ಸೇವೆ ಮಾಡಬೇಕು. ಆಗ ಆ ಗುರುವಿನಿಂದ ನಾವು ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಅಲ್ಲಿ ಏನ್ ತಿಳ್ಬೇಕು, ಶ್ರೀಮದ್ ಭಾಗವತ ಶ್ರವಣ ಪ್ರವಚನಗಳನ್ನ ಕೇಳಬೇಕು. ಶ್ರೀಮದ್ ಭಾಗವತ ಶ್ರವಣ ಪ್ರವಚನ ತುಂಬಾ ಮುಖ್ಯವಾದದ್ದು. ಅದು ಧಾರ್ಮಿಕ ಪ್ರಕ್ರಿಯೆ. ಯಾಕಂದ್ರೆ ನಿತ್ಯಂ ಭಾಗವತ ಸೇವೆಯ, ಪ್ರತಿ ನಿತ್ಯ ಭಾಗವತ ಸೇವೆ ಮಾಡೋದು, ಭಾಗವತವನ್ನ ಶ್ರವಣ ಮಾಡೋದು, ಅದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಭಾಗವತ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಶ್ರೀಮದ್ ಭಾಗವತ ಅಂತಂದ್ರೆ ಭಗವಂತನ ಅವತಾರ, ಗ್ರಂಥಾವತಾರ. ಸೊ ಹಾಗಾಗಿ ಭಾಗವತ ಶ್ರವಣ ನಿತ್ಯವೂ ಮಾಡಬೇಕು. ನಿತ್ಯವೂ ಮಾಡಿದಾಗ ಭಕ್ತಿ ನೈಷ್ಠಿಕ ಆಗ್ತದೆ. ನಿತ್ಯಂ ಭಾಗವತ ಸೇವೆಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥಾ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಯಾವಾಗ ನಾವು ನಿತ್ಯ ಭಾಗವತ ಶ್ರವಣವನ್ನ ಗುರುಗಳಿಂದ ನಾವು ಕೇಳ್ಕೊಳ್ತೇವೆ, ಆವಾಗ ನಮ್ಗೇನಾಗುತ್ತೆ, ನಮ್ಮ ಭಕ್ತಿ ನೈಷ್ಠಿಕೆ ಆಗುತ್ತೆ. ನಿಷ್ಠ ಅಂದ್ರೆ ಈ ಶ್ರದ್ಧೆ ಅಂತ ಹೇಳೋದು ಅದು ತುಂಬಾ ಕೋಮಲವಾದದ್ದು. ನಿಷ್ಠ ಅಂತಂದ್ರೆ
ತುಂಬ ಸ್ಟ್ರಾಂಗ್ ಫೇತ್. ಆವಾಗ ನಮಗೆ ನೈಷ್ಠಿಕೆ ಭಕ್ತಿ ಉಂಟಾಗುತ್ತೆ. ಸೊ ಆ ನೈಷ್ಠಿಕೆ ಭಕ್ತಿ ಅಂದರೆ ಹೇಗಿರುತ್ತೆ ಕೇಳಿದರೆ, ಆ ಆ ಗುರುವಿನಿಂದ ಆ ಭಾಗವತ ಪಾಠ ಕೇಳಿದಾಗ, ಆ ಶ್ರೀಮದ್ ಭಾಗವತ ಶ್ರವಣವನ್ನು ಕೇಳಿದಾಗ ಆ ಭಗವಾನ್ ಕೃಷ್ಣನಿಗೆ ನಮಗೆ ಪ್ರೇಮಪೂರ್ವಕ ಸೇವೆ ಮಾಡಬೇಕು ಆ ಬಯಕೆ ಮೂಡುತ್ತದೆ. ಸೊ ಹಾಗಾಗಿ ಆಗ ನಮಗೆ ಐಹಿಕದಲ್ಲಿ ಶೋಕ, ಮೋಹ, ಭಯ, ಇದು ಬೆಂಕಿ ಐಹಿಕದಲ್ಲಿ ಅದು ನಂದುತ್ತದೆ. ಯಾಕೆಂದ್ರೆ ಐಹಿಕ ಲೋಕದಲ್ಲಿ ಶೋಕ, ನಮಗೆ ಏನೋ ಸಿಕ್ಲಿಲ್ಲ, ನಮ್ಗೆ ಏನೋ ಹಿಂದಿನಲ್ಲಿ ಅದರ ಮೇಲೆ ಶೋಕ ಇರ್ತದೆ ಅಲ್ವಾ ಹರೇ ಕೃಷ್ಣ. ಹೌದು ಮಾತಾಜಿ. ನಮಗೆ ಮೋಹ ಇರುತ್ತೆ. ಈಗೇನು ನಾವು ಪಡ್ಕೊಂಡಿದ್ದೇವೆ ಆ ವಸ್ತುವಿನ ಮೇಲೆ, ಆ ಒಂದು ನಮ್ಮ ಸಂಸಾರದ ಮೇಲೆ, ಮಕ್ಕಳ ಮೇಲೆ, ನಮ್ಮ ಕುಟುಂಬದ ಮೇಲೆ ಮೋಹ ಇರುತ್ತೆ. ಸೊ ಆಮೇಲೆ ಭಯ, ನಮಗೆ ನಾಳೆ ಏನಾಗುತ್ತೋ ಎಂಬ ಭಯ ಅಲ್ವಾ, ನಾಳೆ ಯಾವ ಆತಂಕ ಬರುತ್ತೋ, ಆಪತ್ತು ಬರುತ್ತೋ, ಇದು ಭಯ. ಸೊ ಇದು ಐಹಿಕ ಪ್ರಪಂಚದ ಬೆಂಕಿ. ಸೊ ಆದ್ದರಿಂದ ಐಹಿಕದ ಶೋಕ, ಮೋಹ, ಭಯ, ಇದರ ಬೆಂಕಿಯನ್ನು ಇದು ನಂದಿಸುತ್ತದೆ. ಯಾವುದು? ಶ್ರೀಮದ್ ಭಾಗವತಂ. ಸೊ ಆದ್ದರಿಂದ ಶ್ರೀಮದ್ ಭಾಗವತಂ ಅದು ನಾವು ಪ್ರತಿನಿತ್ಯ ಕೇಳೋದ್ರಿಂದ ನಮ್ಮ ಹೃದಯದಲ್ಲಿ ಕಲ್ಮಶ ಇರುತ್ತೆ. ಅದು ಏನ್ ಕಲ್ಮಶ? ಅದು ಹೃದಯದಲ್ಲಿ ಕಾಮ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ನಮಗೆ ಒಂದು ರೀತಿಯ ಕಲ್ಮಶಗಳು ಅಲ್ವಾ ಹರೇ ಕೃಷ್ಣ. ರಜೋಗುಣ, ತಮೋಗುಣ ಇವೆಲ್ಲ ಕಲ್ಮಶ. ಈ ಕಲ್ಮಶ ಹೋಗ್ಬೇಕು ಅಂತಂದ್ರೆ ನಾವು ಭಾಗವತವನ್ನ ನಿತ್ಯ ಶ್ರವಣ ಮಾಡಬೇಕು. ನಿತ್ಯ ಶ್ರವಣ ಮಾಡಿದಾಗ ನಮಗೆ ಕಲ್ಮಶಗಳು ಹೋಗಿ ನಮ್ಮಲ್ಲಿ ಶುದ್ಧಿ ಉಂಟಾಗುತ್ತೆ. ಸೊ ಹಾಗಾಗಿ ಅದು ಧಾರ್ಮಿಕ ಪ್ರಕ್ರಿಯೆ. ಆಗ ವ್ಯಕ್ತಿಗೆ ಏನಾಗುತ್ತೆ, ನಮ್ಮಲ್ಲಿ ಕೊಳಕು ಹೋದಾಗ, ಈ ಕೊಳಕು ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಗಲೀಜಿದ್ದರೆ, ಕೊಳಕಿದ್ದರೆ ಕೃಷ್ಣ ಬರ್ತಾನ ಹರೇ ಕೃಷ್ಣ? ಇಲ್ಲ ಇಲ್ಲ ಮಾತಾಜಿ. ಬರೋದಿಲ್ಲ ಅಲ್ವಾ. ನಾವು ಯಾರಾದ್ರೂ ನಮ್ಮ ಮನೆಗೆ ಬರ್ತೇವೆ ಅಂದ್ರೆ ನಾವು ಹಾಲೆಲ್ಲ ಚೊಕ್ಕ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೇವೆ ಅಲ್ವಾ ಹರೇ ಕೃಷ್ಣ. ಹೌದು ಮಾತಾಜಿ. ಗೆಸ್ಟ್ ಯಾರಾದ್ರೂ ಬರ್ತಾರೆ, ಅದೇ ತರಹ ಭಗವಂತ ದೊಡ್ಡ ಗೆಸ್ಟ್ ಜೀವನದಲ್ಲಿ ಅಲ್ವಾ. ಅವನು ಭಗವಂತ ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಬರಬೇಕು ಅಂದರೆ ನಾವು ನಮ್ಮ ಎಲ್ಲ ಇದನ್ನ ಶುದ್ಧಿ ಮಾಡ್ಕೊಳ್ಬೇಕು. ಸೊ ಆ ರೀತಿಯಾಗಿ ಅದು ಹೇಗೆ ಸಾಧ್ಯ? ಶ್ರವಣದಿಂದ ಮಾತ್ರ ಸಾಧ್ಯ. ಸೊ ಹಾಗಾಗಿ ಅದನ್ನು ನಾವು ಕಲಿತ್ಕೊಳ್ಬೇಕು, ಕೇಳಬೇಕು. ಶ್ರವಣ ಪ್ರಕ್ರಿಯೆ, ಆ ಭಾಗವತ ಶ್ರವಣ, ಸೊ ಭಗವದ್ಗೀತೆ ಶ್ರವಣ. ಆಗ ಭಗವಂತನ ಬಗ್ಗೆ, ಭಗವಂತನಿಗೆ ಸೇವೆ ಮಾಡಬೇಕು, ಆ ವಿಚಾರಗಳು ನಮ್ಮ ತಲೆಯಲ್ಲಿ ಬರುತ್ತೆ. ಮತ್ತೆ ಅವನನ್ನು ಪ್ರೇಮಿಸುವ ನೆಲೆಗೆ ಏರಿಸುತ್ತದೆ. ಅಂದರೆ ಶ್ರದ್ಧಾ ಈ ಹಂತದಿಂದ ನಾವು ಪ್ರೇಮ ಹಂತದವರೆಗೆ ತಲುಪೋದು. ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ ಕೊನೆಯ ಹಂತ. ಭಗವಂತನ ಪ್ರೇಮವನ್ನು ಪಡ್ಕೊಳ್ಳೋದು ಅದು ಸುಲಭ ಅಲ್ಲ. ಆ ಹಂತಕ್ಕೆ ನಮ್ಮ ತೆಗೆದುಕೊಂಡು ಹೋಗುತ್ತೆ ಶ್ರೀಮದ್ ಭಾಗವತ ಶ್ರವಣ. ಸೊ ಆ ಭಾಗವತ ಶ್ರವಣ ಪ್ರೇಮದ ಹಂತ ಅಂದ್ರೆ ಭಗವಂತನ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ಶ್ರೀಮದ್ ಭಾಗವತ ಶ್ರವಣವನ್ನು ಪ್ರತಿನಿತ್ಯ ನಾವು ಮಾಡಬೇಕು. ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಇದೇ ಒಂದು ಲಿಂಕಲ್ಲಿ 8 ಗಂಟೆಗೆ ಪ್ರತಿನಿತ್ಯ ಭಾಗವತ ಶ್ರವಣ, ಭಾಗವತ ಪಾಠ ನಡೀತದೆ. ಅದನ್ನು ನೀವು ಎಲ್ಲರೂ ಕೂಡ ಕೇಳಬೇಕು. ಸೊ ಆಗ ನಿಮ್ಗೆ ಏನಾಗುತ್ತೆ, ನಿಧಾನವಾಗಿ ನಮಗೆ ಭಗವಂತನ ಆ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಈ ಮನಸ್ಸು ಬರ್ತದೆ. ಸೊ ಹಾಗಾಗಿ ಮಾತಾಜಿ ಅದು ಕನ್ನಡದಲ್ಲೇ ಇರುತ್ತಾ ಮಾತಾಜಿ? ಕನ್ನಡದಲ್ಲಿದೆ. ಹಿಂಗೆ Okay, ಕನ್ನಡ ಮಾತಾಜಿ. ಯಾವ ಲ್ಯಾಂಗ್ವೇಜ್, ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಇದೆ. ಇದು ಕನ್ನಡದ್ದು 8 ಗಂಟೆ, ಎಲ್ಲದೂ 8 ಗಂಟೆಗೆ ಇದೆ. ಕನ್ನಡದಲ್ಲಿ ಇದೇ ಲಿಂಕು. ನಾವೀಗ ಪಾಠ ಮಾಡ್ತಾ ಇರ್ತಕ್ಕಂಥ ಲಿಂಕು ಇದೇ ಲಿಂಕು. ಸೊ ಶಿಷ್ಯನ ಅಲ್ಲ ಮಾತಾಜಿ ನಾವು ಕೇಳ್ಬೋದಲ್ಲ, ಕ್ಲಾಸಿಗೆ ಅಟೆಂಡ್ ಆಗಿ ಕೇಳ್ಬೇಕಾ ಅಥವಾ ಸ್ವಾಭಾವಿಕ ಕೇಳ್ಬೋದ ಅದನ್ನ ಹಾಕೊಂಡು? ಸ್ವಾಭಾವಿಕ ಅಂದ್ರೆ ಅಲ್ಲ, ನಾವು ಕ್ಲಾಸಿಗೆ ಅಟೆಂಡ್ ಆಗದೆ ಆ ಲಿಂಕ್ ನ ಓಪನ್ ಮಾಡಿ ಸುಮ್ಮನೆ ಲಿಂಕ್ ಜಾಯಿನ್ ಎಲ್ಲಾ ಆಗೋದು, ಟೈಮಲ್ಲೂ ಕೇಳ್ತಾ ಇರುವುದಿಲ್ಲ. ಇರೋದು. ಕ್ಲಾಸ್ಗಳು ನಡೆದಾಗ ಮಾತ್ರ ಅದು ಲಿಂಕ್ ಅಲ್ಲಿ ಇರುತ್ತದೆ, ಬೇರೆ ಟೈಮಲ್ಲಿ ಇರೋದಿಲ್ಲ. ರೆಕಾರ್ಡೆಡ್ ಇರುತ್ತೆ. ಅದೇ ಕ್ಲಾಸ್. ಹರೇ ಕೃಷ್ಣ, ನಾನು ಆಮೇಲೆ ನಿಮ್ಗೆ ಹೇಳ್ತೇನೆ ಹರೇ ಕೃಷ್ಣ. ಸೊ ಆದ್ದರಿಂದ ಶಿಷ್ಯನ ಮನೋಭಾವ, ನಿಮ್ಮ ಪ್ರಶ್ನೆಗಳನ್ನು ಪಾಠದ ನಂತರ ಇಡಿ ಹರೇ ಕೃಷ್ಣ. ಶಿಷ್ಯನ ಮನೋಭಾವ ಸದ್ಗುರುಗಳನ್ನು ಸಂತೃಪ್ತರನ್ನಾಗಿಸುವಂತಿರಬೇಕು. ಶಿಷ್ಯನ ಮನೋಭಾವ ಹೇಗಿರಬೇಕು ಅಂದರೆ ತುಂಬಾ ವಿನಯದಿಂದ ಇರಬೇಕು, ಸೇವಾ ಭಾವ ಇರಬೇಕು, ಗುರುಗಳನ್ನ ಸಂತೃಪ್ತಿ ಪಡಿಸಬೇಕು. ಆಗ ಅವನಿಗೆ ಅಚಲ ಶ್ರದ್ಧೆ ಬರಲಿಕ್ಕೆ ಸಾಧ್ಯ. ಸೊ ಭಗವಂತನಲ್ಲಿ ಶ್ರದ್ಧೆ, ಗುರುವಿನಲ್ಲಿ ಶ್ರದ್ಧೆ ಮತ್ತು ಧರ್ಮ ಗ್ರಂಥಗಳಲ್ಲಿ ಶ್ರದ್ಧೆ ಇದ್ರೆ ನಮಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಅಂತ, ಎಲ್ಲವೂ ಸುಲಭವಾಗಿ ಗೋಚರ ಆಗುತ್ತೆ ಅಂತ ಶ್ರೀಲ ರೂಪ ಗೋಸ್ವಾಮಿಯವರು ಮುಂದೆ ವಿವರಿಸುತ್ತಾರೆ. ಹರೇ ಕೃಷ್ಣ. ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲಿಂದ ಮಾತಾಜಿ?
ಶ್ರದ್ಧೆ ಮತ್ತು ವಿಶ್ವಾಸಗಳಿಂದ ಸದ್ಗುರುಗಳ ಸೇವೆ. ಶ್ರದ್ಧೆ ಮತ್ತು ವಿಶ್ವಾಸಗಳಿಂದ ಸದ್ಗುರುಗಳ ಸೇವೆ. ಸದ್ಗುರುಗಳಿಂದ ದೀಕ್ಷೆ ಪಡೆಯುವುದನ್ನು ಕುರಿತಂತೆ ಮಹಾಭಾಗವತದ 11ನೆಯ ಸ್ಕಂದದಲ್ಲಿ 17ನೆಯ ಅಧ್ಯಾಯ ಶ್ಲೋಕ 27 ಬರುವ ಭಗವಾನ್ ಕೃಷ್ಣನ ಮಾತುಗಳು ಹೀಗಿವೆ. ಪ್ರಿಯ ಉದ್ಭವ, ಸದ್ಗುರುಗಳನ್ನು ನನ್ನ ಪ್ರತಿನಿಧಿ ಎಂದು ಭಾವಿಸಬೇಕು. ಅಷ್ಟೇ ಅಲ್ಲ, ಅವರು ಸ್ವಯಂ ನಾನೇ ಎಂದು ಎಣಿಸಬೇಕು. ಸಾಮಾನ್ಯ ವ್ಯಕ್ತಿಯಂತೆ ಅವರನ್ನು ಪರಿಗಣಿಸಬಾರದು. ಸಾಮಾನ್ಯ ವ್ಯಕ್ತಿಯ ಮತ್ಸರ ತಾಳುವಂತೆ ಸದ್ಗುರುಗಳಲ್ಲಿ ಮತ್ಸರ ತಾಳುವುದು, ಸರ್ವದಾ ಕೂಡುವುದು. ಸದ್ಗುರುಗಳು ದೇವೋತ್ತಮ ಪರಮ ಪುರುಷನ ಪ್ರತಿನಿಧಿ ಎಂಬುದಾಗಿಯೇ ಸದಾ ನೋಡಬೇಕು. ಅವರ ಸೇವೆ ಮಾಡುವುದರಿಂದ ಸಕಲ ದೇವತೆಗಳ ಸೇವೆ ಮಾಡುವುದು ವ್ಯಕ್ತಿಗೆ ಸಾಧ್ಯವಾಗುತ್ತದೆ. ಹರೇ ಕೃಷ್ಣ. ಸೊ ಹಾಗಾಗಿ ಈ ಕೃಷ್ಣನೇ, ಭಗವಾನ್ ಕೃಷ್ಣನೇ ಉದ್ಧವನಿಗೆ ಹೇಳಿದ್ದಾನೆ. ಏನ್ ಹೇಳಿದ್ದಾನೆ? ಸದ್ಗುರುವನ್ನ ನನ್ನ ಪ್ರತಿನಿಧಿ ಅಂತ ತಿಳಿಬೇಕು. ಸೊ ಅದಕ್ಕೆ ಏನ್ ಹೇಳ್ತಾನೆ? ಗುರುವು ಭಗವಂತನ ಪ್ರತಿನಿಧಿ. ಆಚಾರ್ಯ ಮಾಂ ವಿಜಾನೀಯ ನಾ ಅವಮನ್ಯೇತ ಕರ್ಹಿಚಿತ್ ನಾ ಮರ್ತ್ಯ ಬುದ್ಧ್ಯ ಅಸೂಯೇತ ಸರ್ವದೇವಮಯೋ ಗುರುಹು. ಸೊ ಗುರು ಅಂದ್ರೆ ಭಗವಂತನ ಪ್ರತಿನಿಧಿ. ಅಂದ್ರೆ ಅಷ್ಟೇ ಅಲ್ಲ, ಗುರುವು ಸ್ವಯಂ ಭಗವಂತನೇ ಅಂತ ನಾವು ಎಣಿಸಬೇಕು, ತಿಳಿಬೇಕು. ಇದನ್ನೇ ಭಗವಂತನೇ ಹೇಳಿದ್ದಾನೆ. ಸೊ ಹಾಗಾಗಿ ನಾವು ಸಾಮಾನ್ಯ ವ್ಯಕ್ತಿ, ಗುರು ನಮ್ಮ ಹಾಗೆ ಕಾಣ್ತಾನೆ, ನಮ್ಮ ಹಾಗೆ ಗುರುವಿಗೂ ನಮಗೆ ನೋಡ್ಲಿಕ್ಕೆ ಹೊರಗಿನಿಂದ ನಮಗೆ ವ್ಯತ್ಯಾಸ ಕಾಣೋದಿಲ್ಲ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ವ್ಯತ್ಯಾಸ ಕಾಣೋದಿಲ್ಲ. ಯಾಕೆಂದ್ರೆ ಮನುಷ್ಯರ ತರ ಕಾಣ್ತಾರೆ, ಮನುಷ್ಯರ ತರ ಜೀವನ ಕಾಣ್ತದೆ. ಸೊ ಹಾಗಾಗಿ ಅವರನ್ನ ನಾವು ನಮ್ಮ ಹಾಗೆ ಮನುಷ್ಯರ ತರ ಇರ್ತಾರೆ, ಅವರು ಕುರ್ಚಿಯಲ್ಲಿ ಕೂತ್ಕೊಂಡು ಅವರನ್ನ ಗೌರವಿಸಲ್ಪಡ್ತಾರೆ, ಹೀಗೆಲ್ಲ ಭಾವಿಸಬಾರ್ದು ನಾವು. ಅವರು ಭಗವಂತನಿಗೆ ಸಮಾನ, ಭಗವಂತನೇ, ಸ್ವಯಂ ಭಗವಂತನೇ ಅಂತ ತಿಳ್ಕೊಳ್ಬೇಕು. ಸಾಮಾನ್ಯ ವ್ಯಕ್ತಿ ತಿಳಿದು ಅವರಲ್ಲಿ ನಾವು ಮತ್ಸರವನ್ನ ತಾಳಬಾರ್ದು. ಗುರುವಿಗೆ ಎಲ್ಲರೂ ಇಷ್ಟೊಂದು ಗೌರವ ಕೊಡ್ತಾರೆ ಅಂತ ನಾವು ಮತ್ಸರವನ್ನ ತಾಳಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಗುರುವು ಕೃಷ್ಣನ ಪ್ರತಿನಿಧಿ ಅಂತ ಭಾವಿಸಬೇಕು. ಸದ್ಗುರುಗಳು ಯಾವಾಗಲೂ ದೇವೋತ್ತಮ ಪುರುಷನ ಪ್ರತಿನಿಧಿ ಮತ್ತು ಅಂತ ಅವರನ್ನ ಸೇವೆ ಮಾಡಿದರೆ ಸಕಲ ದೇವತೆಗಳನ್ನ ಸೇವೆ ಮಾಡಿದಾಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಗುರುವಿನಲ್ಲಿ ಶ್ರದ್ಧೆಯಿಂದ ವಿಶ್ವಾಸದಿಂದ ನಾವು ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಗುರುವಿನ ಬಗ್ಗೆ ಉದ್ದಂಡ ಡೆಫಿನಿಷನ್ ಬೇಡ, ಅದಕ್ಕೆ ಹೇಳ್ತಾರೆ ತದ್ವಿಜ್ಞಾನಾರ್ಥಂ ಗುರುಮೇವ ಅಭಿಗಚ್ಚೇತ್. ಆದ್ದರಿಂದ ನಮಗೆ ಗುರುವಿನಲ್ಲಿ ಆಧ್ಯಾತ್ಮಿಕ ವಿಜ್ಞಾನ ತಿಳ್ಕೊಳ್ಬೇಕು ಅಂತಂದ್ರೆ ಗುರುವಿನ ಹತ್ತಿರ ಹೋಗಲೇಬೇಕು. ಅಂದ್ರೆ ಇದು ಅಫರ್ಮೇಟಿವ್, ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಸೊ ಅಂದ್ರೆ ಮಸ್ಟ್ ಅಪ್ರೋಚ್. ನಾವು ಗುರುವಿನ ಹತ್ರ ಹೋಗಲೇಬೇಕು ಅಂತ ಹೇಳ್ತಾನೆ. ಗುರು ಅಂದ್ರೆ ಭಗವಂತನ ಪ್ರಾಮಾಣಿಕ ಪ್ರತಿನಿಧಿ, ಅದಕ್ಕೆ ಗುರು ಹತ್ರ ನಾವು ಹೋಗಲೇಬೇಕು. ಹರೇ ಕೃಷ್ಣ. ಇದನ್ನು ಯಾರಾದ್ರೂ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾ. ಸಂತ ಪುರುಷರ ಮಾರ್ಗಾನುಸರಣೆ ಪೂರ್ವದ ಆಚಾರ್ಯರನ್ನು ಹಾಗೂ ಸಂತರನ್ನು ಅನುಸರಿಸಿ ನಡೆಯಬೇಕೆಂದು ಸ್ಕಾಂದ ಪುರಾಣದಲ್ಲಿ ಹೇಳಿದೆ. ಏಕೆಂದರೆ ಅಂತವರ ಹೆಜ್ಜೆ ಜಾಡಿನಲ್ಲಿ ನಡೆಯುವುದರಿಂದ ಅಪೇಕ್ಷಿತ ಫಲಗಳು ಸಿದ್ಧಿಸುವು ಅಲ್ಲದೆ ಶೋಕ ಪಡಬೇಕಾದಾಗಲಿ ಮುನ್ನಡೆಯಲ್ಲಿ ಎಡಹುವುದಕ್ಕಾಗಲಿ ಅವಕಾಶವಿರುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಗುರುವು ಅಂತಂದ್ರೆ ಗುರುವು ನಮ್ಮ ಮೂಲ ಮಾರ್ಗದರ್ಶಿ. ಆದರೆ ಈ ಪರಂಪರೆಯಲ್ಲಿ ಅನೇಕ ಆಚಾರ್ಯರುಗಳು ಇರ್ತಾರೆ ಪರಂಪರೆಯಲ್ಲಿ. ಸೊ ಆಚಾರ್ಯರುಗಳು ಸಂತ ಪುರುಷರು. ಅವರು ಸಂತ ಪುರುಷರು ಅಂದ್ರೆ ಅವರು ಅಂದರೆ ಸಾಧು ಮಾರ್ಗದಲ್ಲಿ ಇರ್ತಾರೆ, ಭಕ್ತರು, ಶುದ್ಧ ಭಕ್ತರು. ಅವರನ್ನು ನಾವು ಅನುಸರಿಸಬೇಕು, ಅನುಕರಣೆ ಅಲ್ಲ. ಅವರು ಮಾಡಿದ್ದನ್ನು ನಾವು ಅನುಕರಣೆ ಮಾಡೋದಲ್ಲ, ಅವರ ಹೆಜ್ಜೆ ಜಾಡಿನಲ್ಲಿ ನಾವು ಅನುಸರಿಸಿ ನಡೆಯಬೇಕು. ಹೀಗಂತ ಸ್ಕಂದ ಪುರಾಣದಲ್ಲಿ ಇದೆ. ಯಾಕೆಂತಂದ್ರೆ ನಾವು ಅವರಿಂದ ಕೂಡ ಎಲ್ಲದನ್ನು ಕೂಡ ಪಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಶೋಕ ಇರೋದಿಲ್ಲ, ಅಥವಾ ನಮಗೆ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ನಮಗೆ ಅಡೆತಡೆಗಳು ಇರುವುದಿಲ್ಲ. ಹಾಗಾಗಿ ನಮಗೆ ಸಂಪ್ರದಾಯದ ಒಂದು ಏನು ಹೇಳ್ತಾರೆ ಅದಕ್ಕೆ, ಸಂಪ್ರದಾಯದ ಒಂದು
ಆ ಒಂದು ಅನುಗ್ರಹವನ್ನು ಕೂಡ ನಾವು ಪಡ್ಕೊಳ್ಬೇಕು. ಅದಕ್ಕೇನು ಹೇಳ್ತಾರೆ ಅಂದರೆ ಸಾಧು ವರ್ತ್ಮ ಅನುವರ್ತನಂ, ಸಾಧು ಸಂತರು ನಡೆದ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ. ಯಾಕೆಂದರೆ ಈಗ ಒಂದು ಯೂನಿವರ್ಸಿಟಿನಲ್ಲಿ ಒಂದು ಯೂನಿವರ್ಸಿಟಿ ನಾವು ಯಾವುದಾದ್ರೂ ಒಂದು ಕೋರ್ಸ್ಗೆ ಜಾಯ್ನ್ ಆಗಿರ್ತೇವೆ ಅಂತ ಇಳ್ಕೊಳ್ಳಿ. ಆ ಯೂನಿವರ್ಸಿಟಿನಲ್ಲಿ ಅದು ಅಥೆಂಟಿಕೇಟೆಡ್ ಯೂನಿವರ್ಸಿಟಿ ಇದ್ದಾಗ ಅಲ್ಲಿ ಅನೇಕ ಜನ ಒಂದು ಪ್ರೊಫೆಸರ್ಸು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ಸು ಲೆಕ್ಚರರ್ಸು ಹೀಗೆಲ್ಲ ಇರ್ತಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅವ್ರು ಎಲ್ಲರಿಂದನೂ ವಿದ್ಯಾರ್ಥಿ ಜ್ಞಾನ ಪಡ್ಕೊಳ್ತಾನೆ ಅಲ್ವಾ? ಹಾಗೆ ಇಲ್ಲಿ ಕೂಡ ಇಲ್ಲಿ ಒಂದು ಸಂಪ್ರದಾಯದಲ್ಲಿ ಕೂಡ ಮೂಲ ನಮಗೆ ಗುರುವು, ದೀಕ್ಷಾ ಗುರು ನಮಗೆ ಗುರುವು. ಆದರೆ ಉಳಿದವರಿಂದನೂ ಕೂಡ ನಾವು ಸಂತರಿಂದ ಅಂದರೆ ಬೇರೆ ಶಿಕ್ಷಾ ಗುರುಗಳು, ಪೂರ್ವಾಚಾರ್ಯರು, ಇವುಗಳಿಂದಲೂ ಕೂಡ ನಾವು ಕಲಿಬೇಕು. ಶ್ರವಣ ಮಾಡಿ ಅವರ ನಡೆದ ಹಾದಿಯಲ್ಲಿ ನಾವು ನಡಿಬೇಕು. ಈ ರೀತಿಯಾಗಿ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಇದು ಬಹಳ ಮುಖ್ಯ. ನಾವು ಪಡ್ಕೊಂಡಿದ್ದ ಜ್ಞಾನವನ್ನು, ಅರ್ಥ ಮಾಡ್ಕೊಂಡ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಜೀವನದಲ್ಲಿ ಅಳವಡಿಸ್ಕೊಳ್ಳದೆ ಹೋದರೆ, ಸಾಕ್ಷಾತ್ಕಾರ ಮಾಡ್ಕೊಳ್ಳದೆ ಹೋದರೆ ಬರೀ ಕೇಳಿ ಏನೂ ಉಪಯೋಗ ಆಗೋದಿಲ್ಲ. ಅದನ್ನು ಮರ್ತು ಬಿಡ್ತೇವೆ ಅಲ್ವಾ? ಹರೇ ಕೃಷ್ಣ. ಅದು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳಬೇಕು. ಇದು ಬಹಳ ಮುಖ್ಯವಾದದ್ದು. ಹರೇ ಕೃಷ್ಣ. ಓದ್ಲಾ ಮಾತಾಜಿ ನಾನು? ಓದಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಬ್ರಹ್ಮಯಾಮಾಲ ಎಂಬುದೊಂದು ಧರ್ಮ ಗ್ರಂಥವು ಹೀಗೆ ಹೇಳುತ್ತದೆ: ಧರ್ಮ ಗ್ರಂಥಗಳ ಪ್ರಾಮಾಣ್ಯವನ್ನು ಗೌರವಿಸಿ ನಡೆಯದೆ ತಾನೊಬ್ಬ ಬಹುದೊಡ್ಡ ಭಕ್ತನೆಂದು ತೋರಿಸಿಕೊಳ್ಳಲು ಯಾರಾದರೂ ಪ್ರಯತ್ನಿಸಿದರೆ ಅಂತಹವನ ಕಾರ್ಯಗಳು ಭಕ್ತಿ ಸೇವೆಯಲ್ಲಿ ಪ್ರಗತಿ ಸಾಧಿಸುವ ಅವನ ಉದ್ದೇಶ ಪೂರೈಕೆಗೆ ನೆರವಾಗುವುದಿಲ್ಲ. ಇದಕ್ಕೆ ಪ್ರತಿಯಾಗಿ ಅಂತಹವನು ಭಕ್ತಿ ಸೇವೆಯನ್ನು ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಕ್ಷೋಭೆಯನ್ನು ಹುಟ್ಟುಹಾಕುತ್ತಾನೆ. ಧರ್ಮ ಗ್ರಂಥಗಳು ಹೇಳುವ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ನಡೆಯದವರನ್ನು ಸಾಮಾನ್ಯವಾಗಿ ಸಹಜೀಯ ಎಂದರೆ ಎಲ್ಲವೂ ಬಹು ಅಗ್ಗವೆಂದು ಕಲ್ಪಿಸಿಕೊಂಡವರು ಎಂದು ಕರೆಯುತ್ತಾರೆ. ಅವರಿಗೆ ಎಲ್ಲದರ ಬಗ್ಗೆಗೂ ಕಲ್ಪಿತ ಅಭಿಪ್ರಾಯಗಳಿರುತ್ತವೆ ಮತ್ತು ಅವರು ಧರ್ಮಗ್ರಂಥಗಳ ಆದೇಶ ಪಾಲನೆ ಮಾಡುವುದಿಲ್ಲ. ಇಂತಹ ಜನರು ಭಕ್ತಿ ಸೇವೆ ನಿರ್ವಹಣೆಯ ಕಾರ್ಯದಲ್ಲಿ ಅಡೆತಡೆಗಳನ್ನು ನೋಡುತ್ತಿರುತ್ತಾರಷ್ಟೇ. ಹರೇ ಕೃಷ್ಣ ಮಾತಾಜಿ. ಈಗ ಇಲ್ಲಿ ಇನ್ನೊಂದು ವಿಚಾರ ಹೇಳ್ತಾರೆ. ಭಕ್ತಿ ಸೇವೆಯಲ್ಲಿ ನಾವು ಯಾವಾಗಲೂ ಧರ್ಮಗ್ರಂಥಗಳ ಪ್ರಾಮಾಣ್ಯವನ್ನು ಗೌರವಿಸಬೇಕು. ಭಗವದ್ಗೀತೆಯಲ್ಲಿ ಏನು ಹೇಳಿದೆ, ಶ್ರೀಮದ್ ಭಾಗವತದ ಮೇಲೆ ಏನು ಹೇಳಿದೆ, ಅದನ್ನು ನಾವು ಗೌರವಿಸಿ ಅದೇ ಥರ ನಾವು ನಡಿಬೇಕು. ಇಲ್ಲಿ ಕೆಲವೊಬ್ಬರು ಏನು ಮಾಡ್ತಾರೆ, ಅವರು ಈ ಧರ್ಮಗ್ರಂಥಗಳ ಪ್ರಾಮಾಣ್ಯವನ್ನು ಗೌರವಿಸುವುದಿಲ್ಲ, ಆದರೆ ದೊಡ್ಡ ಭಕ್ತ ಅಂತ ಹೊರಗಿಂದ ತೋರಿಸ್ಕೊಳ್ತಾರೆ. ಸೊ ಆ ರೀತಿ ತೋರಿಸ್ಕೊಂಡ್ರೆ ನಮಗೆ ಭಕ್ತಿ ಸೇವೆಯ ಮುಖ್ಯ ಉದ್ದೇಶ ಏನು? ಹರೇ ಕೃಷ್ಣ. ಭಕ್ತಿ ಸೇವೆಯ ಮುಖ್ಯ ಉದ್ದೇಶ ಏನು? ಪರಮಾತ್ಮನನ್ನು ಸೇರೋದು. ಹರೇ ಕೃಷ್ಣ. ಏನು? ಹರೇ ಕೃಷ್ಣ. ಭಕ್ತಿ ಸೇವೆ ಮಾಡೋ ಉದ್ದೇಶ ಏನು? ಕೃಷ್ಣನ ಪ್ರೀತಿಗೆ ಪಾತ್ರ ಆಗೋದು ಮಾತಾಜಿ. ಕೃಷ್ಣನಿಗೆ ಹತ್ರ ಆಗೋದು, ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಳೋದು. ಹರೇ ಕೃಷ್ಣ. ಮಾತಾಜಿ. ಆ ಕೃಷ್ಣ ಪ್ರೇಮ ಸಿಕ್ಕೋದಿಲ್ಲ ಧರ್ಮ ಗ್ರಂಥಗಳನ್ನ ಪಾಲನೆ ಮಾಡದೆ, ಅದನ್ನು ಗೌರವಿಸದೆ ಸುಮ್ಮನೆ ಹೊರಗಿಂದ ಭಕ್ತ ಅಂತ ತೋರಿಸ್ಕೊಂಡ್ರೆ ಸಿಕ್ಕುತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಸೊ ಹಾಗಾಗಿ ಇದು ಅಂದರೆ ಅವರು ಗೌರವ ತೋರಿಸೋದಿಲ್ಲ, ಆದರೆ ತಾನು ಧರ್ಮಗ್ರಂಥಗಳಿಗೆ ಗೌರವ ತೋರಿಸೋದಿಲ್ಲ, ಆದರೆ ಜನರಿಗೆ ತಾನು ದೊಡ್ಡ ಭಕ್ತ ಅಂತ ಮಾಡಿಕೊಂಡ್ರೆ ಅವನಿಗೆ ಅವನ ಉದ್ದೇಶ ಪೂರೈಕೆ ಆಗೋದಿಲ್ಲ, ಅವನಿಗೆ ಭಗವಂತ ಸಿಕ್ಕೋದಿಲ್ಲ. ಸೊ ಹಾಗಾಗಿ ಧರ್ಮಗ್ರಂಥಗಳನ್ನು ಹೇಳಿದ ಪ್ರಕಾರ ಯಾರು ನಡೆಯೋದಿಲ್ಲ ಅವರಿಗೆ ಸಹಜೀಯ ಅಂತ ಕರೀತಾರೆ. ಅಂದರೆ ತೋರಿಕೆಗೆ ಭಕ್ತರು ಅಂತ ತೋರಿಸ್ಕೋತಾರೆ. ಅವ್ರು ಯಾಕೆ ಅಂತಂದರೆ ಕೃಷ್ಣನನ್ನು ಬಹು ಅಗ್ಗವಾಗಿ ಕಾಣ್ತಾರೆ, ತುಂಬ ಚೀಪಾಗಿ ಮಾಡ್ತಾರೆ. ಸೊ ಅಂಥವ್ರನ್ನ ಅವರು ಧರ್ಮಗ್ರಂಥ ಪಾಲನೆ ಮಾಡದೆ ಸೊ ಇದ್ರೆ ಇಂತಹ ಜನರು ಅವರು ಭಕ್ತಿ ಸೇವೆ ಯಾರು ನಿಜವಾಗಿ ಮಾಡ್ತಾರೋ ಅವರಿಗೆ ಅವರ ಕಾರ್ಯದಲ್ಲೂ ಕೂಡ ಅವರು ಅಡೆತಡೆಗಳನ್ನು ತರ್ತಾರೆ ಅಂತ. ಸೊ ಹಾಗಾಗಿ ನಾವು ಸಹಜೀಯರನ್ನು ನಾವು ಅವರ ಸಂಪರ್ಕಕ್ಕೆ ನಾವು ಇಟ್ಕೋಬಾರ್ದು. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿಗೆ ನಾವು ಇಲ್ಲಿ ನಿಲ್ಲಿಸೋಣ, ನಾಳೆ ನಾವು ಮುಂದುವರಿಸೋಣ. ಸೊ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭು